ನಮಸ್ಕಾರ ದೊಡ್ಡದರೇ. ಸರ್ IAS ಟಾಪರ್ ಆಗಿದೆ, ಹೇಗೆ ಅನಿಸ್ತಾ ಇದೆ ಸರ್? ನೀವೇನ್ ಹೇಳ್ತೀರಾ ಸರ್? ಪಬ್ಲಿಕ್ ಜಾಗ ಬಿಡಿ. ವೆಲ್, ಥ್ಯಾಂಕ್ ಯು. ಇಷ್ಟು ದಿನ IAS ಮಾಡ್ಬೇಕು ಅಂತ ಕಾಲ ತಳ್ಬಿಟ್ಟೆ. ಈಗ್ಲಾದ್ರೂ ಮದುವೆ ಮಾಡ್ಕೋಪ. ನಿನ್ನ ಬ್ಯಾಚಲ್ಲಿರೋರೆಲ್ಲ ಆಗಲೇ ಮಕ್ಕಳನ್ನ ಹೆತ್ತಾಯ್ತು. ನೀನ್ ನೋಡಿದ್ರೆ ಪೋಸ್ಟಿಂಗ್ ಅಂತ ಟೈಮ್ ವೇಸ್ಟ್ ಮಾಡ್ತಾ ಇದ್ಯಾ. ಸಿಟಿಯಲ್ಲಿರೋ ದೊಡ್ಡ ಮನುಷ್ಯರೆಲ್ಲ ನಿನ್ನನ್ನೇ ಅಳಿಯ ಮಾಡ್ಕೋಬೇಕು ಅಂತ ಪೈಪೋಟಿಗೆ ಬಿದ್ದಿದ್ದಾರೆ. ಯಾರಿಗ್ ಎಸ್ ಅನ್ಬೇಕು, ಯಾರಿಗ್ ನೋ ಅನ್ಬೇಕು ಅಂತ ನನಗೊಂದು ಗೊತ್ತಾಗ್ತಾ ಇಲ್ಲಪ್ಪ. ಯಾವ ಸಂಬಂಧನೂ ಬೇಡ. ಯಾಕೆ? ನಾವ್ ಚಾಮರಾಜಪೇಟೆಗೆ ಹೋಗ್ತಾ ಇದೀವಿ. ಓ, ಗೋಪಾಲ್ ಕೃಷ್ಣದ ಮನೆಗ್ ತಾನೆ? ಡಬ್ಬಲ್ ಓಕೆ. ನೋಡ್ರಪ್ಪ, ನಮ್ಮಪ್ಪ ಒಳ್ಳೆ ಮೂಡಲ್ ಇದಾರೆ ಅನ್ಸತ್ತೆ. ಹೋಗ್ ಧೂಳೆಬ್ಸಿ. ಈಗಷ್ಟೇ ನಮ್ಮಪ್ಪನ ಹತ್ರ ರಿಯಲ್ ಎಸ್ಟೇಟ್ ಅವ್ರನ್ನ ಕಳ್ಸ್ಕೊಟ್ಟೆ. ಡೀಲ್ ಓಕೆ ಆದ್ರೆ 10% ಕಮಿಷನ್ ಬಂದ್ಬಿಡುತ್ತಲ್ಲ. ಯಜಮಾನ್ರೆ, ನೀವಾದ್ರೂ ಒಂದು ಮಾತು ಹೇಳಿದ್ರೆ ನಮ್ಮೂರಲ್ಲಿ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡೋಕ್ಕೆ ಯಾರೂ ತಡೆ ಹಾಕಲ್ಲ. ಯಾರಪ್ಪ ನಿಮ್ಮನ್ನು ಕಳಿಸಿದ್ದು? ನನ್ನ ಮಗ ತಾನೇ, ಅವನೊಬ್ಬ ತರಲೆ. ಇವನಿಗೆ ದೇವನಹಳ್ಳಿಲೊಬ್ಬ ತರಲೆ ಫ್ರೆಂಡ್ ಇದ್ದಾನೆ. ಅವನೇನು ಹೇಳ್ತಾನೋ ಅದನ್ನೇ ಮಾಡ್ತಾನೆ ಇವನು. ಈ ಊರಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲ ಇಲ್ಲ. ಹೊರಡಿ. ಸರಿ ಯಜಮಾನ್ರೆ. ಮ್ಯಾಟ್ರ್ ಫುಲ್ಲು ರಿವರ್ಸ್ ಆಗೋಯ್ತು. ಅಪ್ಪನೇ ಅವನ ಬೆಪ್ ತಕಡಿ. ಹೇಯ್, ಈಗ ತಾನೇ ಸಿಟಿಯಿಂದ ನಮ್ಮ ಅಪ್ಪನ ಫ್ರೆಂಡ್ಸ್ ಬಂದಿದ್ದಾರೆ. 1 hour ಬಿಟ್ಟು ಫೋನ್ ಮಾಡು. ನಮಸ್ಕಾರ. ಏನದ್ಕೆ ಹೇಗಿದ್ದೀರಾ? ಅದೆಲ್ಲ ಆಮೇಲೆ ಮಾತಾಡೋಣ. ಮೊದ್ಲು ನಮ್ ಸೊಸೆನ್ ಕರೀರಿ. ಅವಳು ಯೂನಿವರ್ಸಿಟಿಗೆ ಹೋಗಿದ್ದಾಳೆ ಅದಕ್ಕೆ. MBA ನೀನು ಗೋಲ್ಡ್ ಮೆಡಲ್ ತಗೊಂಡಿದ್ದರಿಂದ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಈ ಕಾಲೇಜಿಗೆ ಒಳ್ಳೆ ರೆಪ್ಯುಟೇಷನ್ ಸಿಕ್ಕಿದೆ ಎಂದು. ಹೌ ಡು ಯು ಫೀಲ್ ಇಟ್? ಕಮ್ ಆನ್, ಹೇಳಮ್ಮ ಪ್ಲೀಸ್. ಮೊದಲು ನಾನು ನನ್ನ ಪೇರೆಂಟ್ಸ್ಗೆ, ಲೆಕ್ಚರರ್ಸ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನನಗೆ ಎನ್ಕರೇಜ್ ಮಾಡಿರ್ಲಿಲ್ಲ ಅಂದ್ರೆ ನಾನಿವತ್ತು ಗೋಲ್ಡ್ ಮೆಡಲ್ ತಗೊಳ್ತಾ ಇರಲಿಲ್ಲ. ಓದೋ ಇಂಟ್ರೆಸ್ಟು ನನಗೆ ಬರೋ ಹಾಗೆ ಮಾಡಿದ್ದಕ್ಕೆ ನಮ್ಮ ಕಮಲಾ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ವಾಟ್ ಈಸ್ ಯುವರ್ ಏಮ್ ಇಂದ್ರ? ಫರ್ಟಿಲೈಸರ್ ಇಂಡಸ್ಟ್ರಿ ಆಗಿರಲಿ, ಕಾಟನ್ ಇಂಡಸ್ಟ್ರಿ ಆಗಿರಲಿ, ಅಥವಾ ಪೇಪರ್ ಮಿಲ್ಲೇ ಆಗಿರಲಿ, ಇದೆಲ್ಲ ನಡೀತಾ ಇರೋದು ವ್ಯವಸಾಯನ ನಂಬಿರೋದ್ರಿಂದಾನೆ. ಆದರೆ ಇದಕ್ಕೆಲ್ಲ ಬ್ಯಾಕ್ ಬೋನ್ ಆಗಿರೋ ರೈತರು ಮಾತ್ರ ಇನ್ನೂ ಹಾಗೇ ಇದ್ದಾರೆ. ಅವರ ಎಕನಾಮಿಕ್ ಸ್ಟೇಟಸ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರನೇ ನಾನಿವತ್ತು MBA ಮಾಡಿರೋದು. ನನ್ನ ಈ MBA ಓದು ಕಾರ್ಪೊರೇಟ್ ಜನಗಳಿಗೆ ಲಾಭನ ಮಾಡ್ಕೊಳ್ಳೋಕ್ಕೆ ನಾನು ಖಂಡಿತವಾಗ್ಲೂ ಬಿಡೋದಿಲ್ಲ. ರೂರಲ್ ಡೆವಲಪ್ಮೆಂಟ್ಗೆ ಮಾತ್ರ ಬಳಸ್ಕೋತೀನಿ. ಗುಡ್ ಲಕ್ ಇಂದ್ರ. ಥ್ಯಾಂಕ್ ಯು ಸರ್. ನೀನು ನೋಡಿದ್ರೆ ನಂಗೆ ಹೆಮ್ಮೆ ಅನ್ಸತ್ತೆ ಇಂದು. ನೀನ್ ಆಸೆ ಪಟ್ಟಿದ್ದೆಲ್ಲ ನೆರವೇರ್ತಾ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಾನು ನಿನ್ ಮನೆವರೆಗೂ ಡ್ರಾಪ್ ಮಾಡ್ತೀನಿ. ಓಕೆ, ಬಾಯ್. ಏಯ್, ಈ ತರ ಹಚ್ ಅಂತ ಸೀನಿದ್ದಕ್ಕೆ ಒಬ್ಬನ ಕೆಲಸದಿಂದಾನೆ ತೆಗೆದುಬಿಟ್ರು ಗೊತ್ತಾ? ಏನೋ ಅಚ್ಚಂತ ಸೀನಿದ್ದಕ್ಕ? ಅವನ್ ಕೆಲಸ ಮಾಡ್ತಿದ್ದ ಏರ್ಟೆಲ್ ಕಂಪ್ನಿಲಿ. ಆ ತರ ಮಾತೆಲ್ಲ ನನ್ನ ಹತ್ರ ನಡೆಯಲ್ಲ. ನೀವಾ ಹೊರಗಡೆ ಅಷ್ಟೊಂದು ಜನ ಸೇರಿರೋದು ನೋಡಿ ನಾನ್ ಭಯ ಪಟ್ಕೊಂಡೆ. ಕೂತ್ಕೊಮ್ಮ. ಯಾವಾಗ ಬಂದ್ರಿ ಆಂಟಿ? ಬೆಳಿಗ್ಗೆ ತಾನೇ ಬಂದ್ವಿ. ಹೇಗಿದ್ದೀರಾ ಅಂಕಲ್? ಮೊದಲು ನನ್ನ ಮಗನ್ ಕೇಳು. ಅವನು IAS ಟಾಪರ್. ಟಿವಿ ನೋಡಿದೆ ಅಂಕಲ್. ಪ್ರೋಟೋಕಾಲ್ ಪ್ರಕಾರ ಮೊದಲು ಅವನ್ ಕೇಳ್ಬೇಕು, ಆಮೇಲೆ ನಾವು. ನಿಮ್ ಮುದ್ದು ಮಗ ಏನಾದ್ರೂ ನಾಳೆ ದಿನ ಕಲೆಕ್ಟರ್ ಆದ್ರೆ ನಾನು ಅವನ್ನ ಬಾರೋ ಹೋಗು ಅಂತ ಹೇಳಕ್ಕಾಗತ್ತಾ? ಕಂಗ್ರ್ಯಾಚುಲೇಷನ್ಸ್. ಏನು ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಕೂಡ ಹೇಳ್ತಾ ಇಲ್ಲ. ನಿನ್ ಕಾಮನ್ ಸೆನ್ಸ್ ಇದೆಯಾ? ನೀನ್ ಹೇಗೆ IAS ಆಫೀಸರ್ ಅದ ಅಂತ ಯೋಚನೆ ಮಾಡ್ತಾ ಇರೋಂಗಿದೆ. ಯು ಸಿ, ನನಗೆ ಬೇರೆಯವರಿಂದ ಒಳ್ಳೇದಾದರೆ ಮಾತ್ರ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಅದನ್ನು ಯೂಸ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏಯ್, ನೀನು ಹೊಗಳ್ಕೊಳ್ಳೋದು ಹಾಗಿರ್ಲಿ. ಫಸ್ಟ್ ಅವಳೋಗಿ ಫ್ರೆಶ್ ಅಪ್ ಆಗಿ ಬರ್ಲಿ. ನೀನ್ ಹೋಗ್ಬಾ ಅಮ್ಮ. ಇಂದ್ರ, ಅಪ್ಪ, ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ. ನಾನು ನಿನಗಿಂತ ಸಂತೋಷವಾಗಿದ್ದೀನಮ್ಮ. ನಿನ್ನ ಕಲೆಕ್ಟರ್ನ ಮದುವೆ ಆಗ್ತಿದ್ಯಾ? ಬೇಗ ಸೀರೆ ಉಟ್ಕೊಂಡು ಬಾಮ್ಮ. ಬೆಳಗ್ಗೆಯಿಂದ ಅವರೆಲ್ಲ ಕಾಯ್ತಾ ಇದ್ದಾರೆ.
ನಮ್ಮ ತಾಯಿ ಅಂತಿರೋ ಭೂಮಿ ತಾಯಿನ ನಂಬ್ಕೊಂಡು ಅದರಿಂದನೇ ಜೀವನ ಮಾಡ್ತಿರೋ ಎಷ್ಟೋ ರೈತರ ಕುಟುಂಬಗಳು ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ ನಾನೇ ನನ್ ಕಣ್ಣಾರೆ ನೋಡಿದೀನಿ. ಅವ್ರಿಗೆಲ್ಲ ಎಕನಾಮಿಕ್ ಸ್ಟೇಟಸ್ ನ ಕೊಡಿಸ್ಬೇಕು ಅನ್ನೋ ಏಮಿಂದಾನೆ ನಾನು MBA ಓದ್ದೆ. ನನ್ನ ಈ MBA ಓದು ಕಾರ್ಪೊರೇಟ್ ಜನಗಳಿಗೆ ಲಾಭನ ಮಾಡ್ಕೊಳ್ಳೋಕೆ ನಾನ್ ಖಂಡಿತವಾಗ್ಲೂ ಬಿಡೋದಿಲ್ಲ. ರೂರಲ್ ಡೆವಲಪ್ಮೆಂಟ್ಗೆ ಬಳಸ್ಕೋತೀನಿ. MBA ಓದ್ ಮುಗಿಸಿದ ತಕ್ಷಣ ನನ್ನ ಮದುವೆ ಆಗೋಯ್ತಲ್ಲಪ್ಪ, ಇನ್ನು ನನ್ನ ಬಾಳ ಹೆಂಗಿರುತ್ತೆ ಅಂತ ನಮ್ಮ ಅಕ್ಕ ಯೋಚನೆ ಮಾಡ್ತಿದ್ದಾಳೆ. ಮಗಳಿಗೆ ಮದುವೆ ಮಾಡಿ ಮುಗಿಸ್ಬಿಟ್ಟಲ್ಲಪ್ಪ ಅಂತ ನಮ್ಮಪ್ಪ ಸಂತೋಷ ಪಡ್ತಾವನೆ. ಮಗಳು ನಮ್ಮನ್ನು ಬಿಟ್ಟು ಹೋಗ್ತಾಳಲ್ಲ ಅಂತ ನಮ್ಮಮ್ಮ ಓವರಾಗಿ ಅಳ್ತಾಳೆ. ಆ ಸೀನ್ ಇಲ್ಲ, ಟಾಪಿಕ್ ಚೇಂಜ್. ಯಾವ ಕಷ್ಟನೂ ಗೊತ್ತಿಲ್ಲದೆ ಬೆಳೆದ್ಬಿಟ್ಲು ಅಳಿಯಂದ್ರೆ, ನೀವೇ ಅವಳನ್ನ ನೋಡ್ಕೋಬೇಕು. ಗೊತ್ತಾಗ ಮಾಡ್ತೀನಿ. ಕೂತ್ಕೋ. ಬರ್ತೀವಿ. ಬಾ. ಮೊದ್ಲೇ ಸರಿ ಸೊಸೆ ಮನೆಗೆ ಬರ್ತಾ ಇದ್ದಾಳೆ. ಕರ್ಪೂರ ಆರೋಯ್ತೆ. ಅಮ್ಮ, ಬರ್ಡೇಗೆ ಕ್ಯಾಂಡ್ಲ್ ಆರಿಸ್ತೀವಿ, ಅದು ಅಪಶಕ್ನಾನ? ಒಳ್ಳೆ ದಿನದಲ್ಲಿ ಏನಮ್ಮ ನಿಂದು? ಬಾ. ಏನು ನೀನು ಇದನ್ನೆಲ್ಲ ನಂಬ್ತೀಯ? ಗಾಳಿ ಬೀಸ್ಲಿಲ್ಲ ಅಂದ್ರೆ ಜೀವ ಹೋಗುತ್ತೆ, ಗಾಳಿ ಜೋರಾಗಿ ಬೀಸಿದ್ರೆ ದೀಪ ಆರುತ್ತೆ. ಇಟ್ಸ್ ಆಲ್ ಸೈನ್ಸ್. ಬಾ. ನಾವೆಲ್ಲ ಒಟ್ಟಿಗೆ ಕಾರ್ಡ್ಸಾಡಿ ತುಂಬಾ ಸಮಯ ಆಯ್ತಲ್ಲ. ಆಗಾಗ ಯಾವ್ದಾದ್ರು ಮದ್ವೆ ಆದ್ರೆ ತಾನೇ ನಾವೆಲ್ಲ ಭೇಟಿ ಆಗಕ್ಕಾಗಲ್ಲ. ಹೋಗಲ್ಲ, ಆಮೇಲೆ ಮೊದ್ಲು ಜೋಕರ್ ಬಿಡು. ಹಾ, ಹಾಕ್ತೀನಿ ತಗೋ. ರೀ, ಏನ್ರಿ ನೀವು ಮಾಡಕ್ ಬೇರೆ ಕೆಲ್ಸ ಇಲ್ದಿರೋ ತರ ಎಲೆಗಳು ಆಡ್ಕೊಂಡು ಕೂತಿರೋದು? ಅವ್ರ ಪ್ರಸ್ತಕ್ಕೆ ಏರ್ಪಾಡ್ ಮಾಡಲ್ವಾ? ಅಯ್ಯೋ ಲೇ, ನಮ್ಮ ಫಸ್ಟ್ ನೈಟ್ಗೆ ನಿಮ್ಮ ಮನೇಲಿ ಯಾವ ತರ ಏರ್ಪಾಡು ಮಾಡಿದ್ರು ಅದಕ್ಕಿಂತ ಗ್ರ್ಯಾಂಡ್ ಆಗಿ ಮಾಡಿದೀನಿ ಕಣೆ. ಆಮೇಲೆ ಆಡೋಕ್ ಕೂತಿರೋದು. ವೈಟ್ ಸ್ಯಾರಿಲಿ ದೇವತೆ ತರ ಕಾಣಿಸ್ತೀಯ. ನಿಜ ಹೇಳ, ನೀನ್ ಇದನ್ನು ಉಟ್ಕೊಂಡ್ಮೇಲೆನೆ ಈ ಸೀರೆಗೊಂದು ಕಳೆ ಬಂತು. ಮದುವೆ ಹೆಣ್ಣತ್ರ ಯಾಕೆ ಹಾಲು ಕೊಟ್ಟು ಕಳಿಸ್ತಾರೆ ಗೊತ್ತಾ? ಹಾಲು ಕೊಡೋ ತಾಯಿ ತರ ಗಂಡನ್ ನೋಡ್ಕೋಬೇಕು ಅಂತ. ಇದನ್ನ ಎಷ್ಟು ಬಿಡ್ತೀನಿ, ಹಾಯಾಗಿರುತ್ತೆ. ನೀನೇನು ಇನ್ನೂ ಸ್ಯಾರಿಲೇ ಇದೆಯಾ? ಅನ್ಕಂಫರ್ಟಬಲ್ ಅಲ್ವಾ? ತೆಗಿ 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 ತೆಗಿ, ಕಂಫರ್ಟಬಲ್ ಆಗಿರುತ್ತೆ. ನನ್ ನೋಡು. ಓ ಮೈ ಗಾಡ್, ಯಾವ ನೀವು ಹೂ ಹಾಕಿರೋದು? ಛೇ, ಐ ಜಸ್ಟ್ ಹೇಟ್ ಇಟ್. ಐ ಹೇಟ್ ದಿಸ್ ಇಡಿಯಟ್. ಸ್ಪ್ರೇ ಹಾಕೋಣ. ತಗೋ, ನೀನು ಸ್ಪ್ರೇ ಹೊಡ್ಕೋ. ರೊಮ್ಯಾಂಟಿಕ್ ಆಗಿ ಟೆಂಪ್ಟಿಂಗ್ ಆಗಿರುತ್ತೆ. ಯಾಕೆ ಇದೆಲ್ಲ ಹಿಡಿಸಲ್ವಾ? ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಅತ್ತೆ ಹಾಲು ಕೊಡು ಅಂತ ಹೇಳಿದ್ರು. ನನಗ? That's for kids. My God. ಆಕ್ಚುಲಿ ಮದುವೆ ಅಂದ್ರೆ ಏನು ಅಂತ ಗೊತ್ತಾ ನಿನಗೆ? ಹಸೆ ಮಣೆ ಮೇಲೆ ಪ್ರಾರಂಭ ಆಗಿ ಮಂಚದ ಮೇಲೆ ಕೊನೆ ಆಗುತ್ತೆ. ಇದು ಕೆರ ಬೈ ಒನ್ ಕಾಫಿ. ಕಾಫಿ ಗೋ ಗೋ ಗೋ. ಇಂದು ಜಸ್ಟ್ 1 ಸೆಕೆಂಡ್. ನನಗೆಲ್ಲಾನು ಟೈಮಿಗೆ ಕರೆಕ್ಟ್ ಆಗಿರಬೇಕು. ಇವತ್ತು ಮಾರ್ನಿಂಗ್ ನನಗೆ ಸೆಕ್ರೆಟರಿಯೇಟಲ್ಲಿ ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ. ನಾನು 10 ಗಂಟೆಗೆ ಅಲ್ಲಿರಬೇಕು, ಅಂದ್ರೆ 9 ಗಂಟೆಗೆ ಮನೆ ಬಿಡಬೇಕು. ಸೊ 8:45ಗೆ ಟಿಫನ್ ರೆಡಿ ಆಗಿರ್ಬೇಕು. ಓಕೆ, ಹೋಗು, ಬೇಗ ಕಾಫಿ ತಗೊಂಡ್ ಬಾ. ಹೋಗು ಹೋಗು, ನೋಡ್ಬೇಡ, ಹೋಗು.
ಥ್ಯಾಂಕ್ ಯು ಅಮ್ಮ. ಏನಮ್ಮ ಗಂಡನ್ಗೆ ಮಾವನಿಗೆ ಮಾತ್ರ ಕಾಫಿನಾ ನಮ್ಗೆಲ್ಲ ಕೊಡಲ್ವಾ? ಏನ್ ನೋಡ್ತಿದ್ಯಾ? ಹೋಗಿ ತಗೊಂಡ್ ಬಾ ಇಂದು. ಪೇಪರ್ನಲ್ಲಿ ಕೆಲಸ ಮಾಡೋರು ನ್ಯೂಸ್ ಹಾಕೋದು, ಹೆಂಡ್ತಿದ್ದಿರು ಕಾಫಿ ಮಾಡೋದು ಕಷ್ಟ ಅಂತ ಅನ್ಕೋಬಾರ್ದು. ಹೋಗು, ಹೋಗಿ ತಗೊಂಡ್ ಬಾ. ದಯವಿಟ್ಟು ಈ ಹಾಲಾದ್ರೂ ಕುಡಿಯಮ್ಮ. ಬಾಯ್ ಡ್ಯಾಡ್, ನಾನು ಸೆಕ್ರೆಟರಿ ಹೋಗ್ತಾ ಇದ್ದೀನಿ. ಏಯ್, ಕಲೆಕ್ಟರ್ ಕಣೋ ನೀನು. ಆಫೀಸ್ಗೆ ಫೋನ್ ಮಾಡಿ ಗಾಡಿ ತರ್ಸ್ಕೊಬಾರ್ದಾ? ನನಗೇನು ಪೋಸ್ಟಿಂಗ್ ಆಗಿಲ್ವಲ್ಲ, ದೊಡ್ಡ ಸ್ಟ್ರಾಂಗ್. ನಾನು ಕ್ಯಾಬಲ್ಲಿ ಹೋಗ್ತೀನಿ. ಚೆಕ್ ಮಾಡಿ ನೋಡ್ದೆ. ಡ್ಯೂಟಿಗೆ ಜಾಯಿನ್ ಆಗೋಕ್ ಮೊದಲೇ ಗೌರ್ಮೆಂಟ್ ವೆಹಿಕಲ್ ಯೂಸ್ ಮಾಡ್ತಾನೆ ಇಲ್ವಾ ನೋಡ್ದೆ. ಇವನ್ ನನ್ಕಿಂತ ಸಿನ್ಸಿಯರ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಮೈ ಡಿಯರ್ ಸನ್. ಥ್ಯಾಂಕ್ ಯು ಡ್ಯಾಡ್. ಅಮ್ಮ. ಹಲೋ, ಏನು ಎದುರಿಗೆ ಬರೋದು ಸೆಂಟಿಮೆಂಟಾ? ಒಂದ್ ತಿಳ್ಕೊ, ನಾನು ಸೇಫ್ ಆಗಿ ಬಂದ್ರೆ ಏನೂ ಇಲ್ಲ. ನನಗೇನಾದ್ರೂ ಆದ್ರೆ ನಿನಗೆ ಪ್ರಾಬ್ಲಮ್. ಓಂ ನಮೋ ಭಗವತೆ ಕಾಸುದೇವಾಯ. ಅನ್ಕೊಂಡಿದ್ ಕೆಲ್ಸನ ಅನ್ಕೊಂಡಿದ್ದ ಟೈಮ್ನಲ್ಲಿ ಬೇಗ ಮುಗಿಸಿ ಜಾಸ್ತಿ ಕಮಿಷನ್ ಬರೋ ಹಾಗೆ ಮಾಡು ಭಗವಂತ. ನಮಸ್ಕಾರ ಗುರುಗಳೇ. ತುಂಬಾ ದಿವಸದಿಂದ ಒಂದು ಡೌಟ್. ಏನು? ಎಲ್ರು ದಿನ ದೇವ್ರನ್ನ ನಮಸ್ಕಾರ ಮಾಡ್ತಾರೆ, ನೀವು ಸೆಕ್ರೆಟರಿಯೇಟ್ ನಮಸ್ಕಾರ ಮಾಡ್ತಿರಲ್ಲ? ಲೇ, ಅದು ಸೆಕ್ರೆಟರಿಯೇಟ್ ಎಲ್ಲ ಕಣೋ, ಕಾಮಧೇನು. ಅದು ತಲೆ, ಅದು ಗೋಪುರ, ಅದು ಬೆನ್ನು. ಹಂಗೆ ಹಿಂದೆಗಡೆಯಿಂದ ಬಂದ್ರೆ ಒಂದು ಬಾಲ ನೇತಾಡ್ತಿರತ್ತೆ. ಹಾಗೆ ಅದನ್ನ ಹಿಡ್ಕೊಂಡು ಒಳಗಡೆ ಹೋದ್ರೆ ತುಂಬಿರೋ ಕೆಚ್ಚಲು ಕರಿತಾ ಇದ್ರೆ ಹಣ ಸುರಿಯುತ್ತೆ. ಗುಡ್ ಮಾರ್ನಿಂಗ್ ಸರ್. ಸ್ವಲ್ಪ ದಾರಿ ಬಿಡಿ. ನಮಸ್ಕಾರ ಅಣ್ಣ. ಯಜಮಾನ್ರೆ, ನಮ್ಮ ಏರಿಯಾ ಮಹಿಳಾ ಸಂಘಕ್ಕೆ ಲೋನ್ ಸ್ಯಾಂಕ್ಷನ್ ಆಗಿಲ್ಲ, ಅದ್ ಸ್ವಲ್ಪ ನೀವೇ ನೋಡ್ಬೇಕು. ಅವ್ರು ನೋಡ್ಕೋತಾರೆ. ನಾನು ಆಯ್ತು ನೋಡ್ಕೊತೀನಿ. ಯಜಮಾನ್ರೆ. ಅಣ್ಣ, ನಮ್ಮ ಫ್ರೆಂಡ್ ಅವ್ರ ತಂದೆಗೆ ಇನ್ನೂ ಪೆನ್ಷನ್ ಬಂದಿಲ್ಲ. ನೀವೇ ನಾನು ಸ್ವಲ್ಪ ನೋಡ್ತೀನಿ. ನೋಡ್ಕೊಳ್ಳಿ ಅಣ್ಣ. ಕೊಡಿ, ಕೊಡಿ. ಸರ್, ತಗೊಳ್ಳಿ. ನನ್ ಮಗ ದುಬೈಗೆ ಹೋಗಿ 7 ವರ್ಷ ಆಯ್ತು ಸರ್. ಅವ್ನು ನನ್ನ ಜೊತೆ ಮಾತಾಡಿ ತುಂಬಾ ದಿನ ಆಯ್ತು ಸರ್. ಅವ್ನು ಇದ್ದಾನೆ ನೋಡ್ಕೊತಾರೆ ಅಂತ ಹೇಳ್ದಲ್ಲ. ನಾನು ತುಂಬಾ ದಿನದಿಂದ ಬರ್ತಾ ಇದ್ದೀನಿ ಸರ್. ಮನವಿ ಮೇಲೆ ಮನವಿ ಕೊಡ್ತಾನೆ ಇದ್ದೇನೆ, ಯಾವ ಕೆಲಸನೂ ಆಗ್ತಾನೆ ಇಲ್ಲ ಸರ್. ಏನ್ ಫೈಲ್ ಮಾಡೋದು ಕೊಟ್ಟು ಸರ್? 6 ತಿಂಗಳು ಆಯ್ತು ಸರ್. ನಾವು ಹೀಗೆ ಮಾಡ್ತಿದ್ರೆ ಏನ್ ಮಾಡೋಣ ಹೇಳಿ ಸರ್? ಅದು ನೋಡ್ರವ್ರೆ, ನಾನು ಕಾಂಟ್ರಾಕ್ಟ್ ವಿಷಯ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ, ಅವತ್ತಿಂದಾನೆ ಹೇಳ್ತಾನೆ ಎಲ್ಲ ಇವ್ರು ಇದ್ದೀನಿ. ನೋಡ್ಕೋತಾರೆ. ಆ ಹುಡುಗಿ ಯಾರು? ಅದು ಪೆನ್ಷನ್. ನಿನ್ನ ನಾನು ನೋಡ್ಕೋತೀನಮ್ಮ. ವೇಟ್ ನಿಂತ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಏನಕ್ಕೆ ಸ್ಟಾಪ್ ಮಾಡಿದ್ರಿ? ಯಾಕೆ ಸರ್? ಏನಕ್ಕೆ ಸ್ಟಾಪ್ ಮಾಡಿದ್ರಿ? ನಾನು IAS. ಹಂಗಂದ್ರೆ ನಾನು IPS, ನಾನು ನೆಲ್ಸನ್ನು ನನ್ ಬಿಡ್ತೀರಾ? ನಿಮ್ಮ ಹತ್ರ ಪಾಸ್ ಇದೆಯಾ? ಇದ್ರೆ ತೋರಿಸಿ, ಒಳಗೆ ಕಳಿಸ್ತೀನಿ. ಯಾರು ನೋಡ್ಬೇಕು? ಚೀಫ್ ಸೆಕ್ರೆಟರಿ ನಿಮ್ಮ ಹೆಸರು ಸರ್? ಗೌತಮ್ ಅಂತ ಹೇಳಿ. 1 ನಿಮಿಷ ಇಲ್ಲೇ ರೀ. ಸಾರಿ ಸರ್, ನೀವ್ ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಒಳಗಡೆ ಹೋಗಿ. ಹೌದು, ಈಗ ಹೋಗಿದ್ದೆ ಯಾರು? ಬೆಂಚ್ ಕಾರಲ್ಲಿ ಬಂದ್ರಲ್ಲ, ದೊಡ್ಡವರೇ ಇರ್ಬೇಕು ಅಂತ ಒಳಗಡೆ ಕಳಿಸ್ಬಿಟ್ಟೆ. ನಾಳೆ ಇದೇ ಕಾರಲ್ಲಿ ಟೆರರಿಸ್ಟ್ ಬರ್ತಾರೆ, ಅವ್ರನ್ನ ಒಳಗಡೆ ಕಳಿಸು. Damn it. Excuse me, sir. ಎಸ್, ಕಮ್ ಇನ್. ವೆಲ್ಕಮ್ ಮಿಸ್ಟರ್ ಗೌತಮ್. Thank you, sir. ಟೇಕ್ ಯುವರ್ ಸೀಟ್. ನನ್ನ ಕಡೆಯಿಂದ ನಿಮಗೆ Bless ಕಂಗ್ರಾಚುಲೇಷನ್ಸ್. yours. ದಿಸ್ ಈಸ್ ಯುವರ್ ಪೋಸ್ಟಿಂಗ್ ಆರ್ಡರ್. ಗುಡ್ ಲಕ್. Thank you. ಒಳ್ಳೆ ದಿನ ನೋಡ್ಕೊಂಡು ಜಾಯ್ನ್ ಆಗ್ಬಿಡಿ. ಸರ್, ಒಳ್ಳೆ ದಿನ ಕೆಟ್ಟ ದಿನ ನಾವೇ ನೋಡ್ಬೇಕು, ದಿನಗಳು ನೋಡಲ್ಲ. ಕೆಲಸ ಮಾಡೋ ದಿನಗಳು ಎಲ್ಲ ಒಳ್ಳೆ ದಿನಗಳೇ. ನಾನು ಬರ್ತೀನಿ ಸರ್. ಓಕೆ, Thank you. ಆಲ್ ದಿ ಬೆಸ್ಟ್. ಹಲೋ ಸೆಕ್ರೆಟರಿ ಸರ್, ಏನ್ ಕೆಲಸ ಎಲ್ಲ ಚೆನ್ನಾಗಿ ನಡೀತಿದ್ಯಾ? ಮಿಸ್ಟರ್ ಗೌತಮ್ ಸರ್, ಇವರು ಮಿಸ್ಟರ್ ದೊರೆ, ಕನ್ಸಲ್ಟೆಂಟ್. ಓ. ಇವ್ರ ಬಗ್ಗೆ ಗೊತ್ತಿಲ್ದಿರೋರು ಯಾರು ಇಲ್ಲ. ಕನ್ಸಲ್ಟೆಂಟ್ ಮುಖ್ಯವಾದವರ? ಸರ್, ಇದು ಕಂಪ್ಯೂಟರ್ ಯುಗ ಅಲ್ಲ ಸರ್, ಕನ್ಸಲ್ಟೆನ್ಸಿ ಯುಗ. ಮದುವೆ ಆಗ್ಲಿ, ಕೆಲಸ ಆಗ್ಲಿ, ಹೊರದೇಶಕ್ಕಾಗ್ಲಿ ನಮ್ಮನ್ನ ಕನ್ಸಲ್ಟ್ ಮಾಡ್ಲೇಬೇಕು. ಭೂಮಿ ತನಗ್ ತಾನೇ ಸುತ್ತಾ ಇದ್ರೆ ಭೂಮಿಲಿರೋ ಜನಗಳು ನನ್ನನ್ನೇ ಸುತ್ತಾ ಇರ್ತಾರೆ. ಇವ್ರು ಮಾತ್ರ BMW ಕಾರ್ನಲ್ಲಿ ಸುತ್ತಾರೆ. ಬರ್ತೀನಿ ಸರ್. ಎಲ್ಲಿಗೆ ಪೋಸ್ಟಿಂಗ್ ಹಾಕಿದ್ದೀರಾ? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಾ? ಬಳ್ಳಾರಿಗೆ ಹಾಕ್ಬೇಕಾಗಿತ್ತು. ಹೇಳಿಪಾ, ಅಮ್ಮ ಹೇಗಿದ್ದಾರೆ? ಚೆನ್ನಾಗಿದ್ದಾಳಮ್ಮ. ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಮಾಡಿದಾರಂತೆ? ಹೌದಪ್ಪ. ಹಾ, ಯಾವಾಗ ಹೊರಡ್ತೀರಾ? ಇವತ್ತೇ. ಜಾಗ್ರತೆ ಅಮ್ಮ, ಹೋದ ತಕ್ಷಣ ಫೋನ್ ಮಾಡು. ಸರಿಪಾ. ಎಂದು ಓ, ಇಲ್ಲೇ ಇದೆಯಾ? ಏನು ನಿನ್ ಬಟ್ಟೆ ಎಲ್ಲ ತೆಗೆದಿಡ್ತಾ ಇದೀಯಾ? ಹೋಗ್ತಾ ಇರೋದು ನಾನು. ನಾನಿಮ್ ಜೊತೆ ಬರೋದ್ ಬೇಡ್ವಾ? ಮೊದಲು ನಾನು ಹೋಗ್ಬೇಕು, ಎಲ್ಲ ಅರೇಂಜ್ ಮಾಡ್ಕೋಬೇಕು, ಆಮೇಲೆ ನಿನ್ನನ್ನು ಕರ್ಕೊಂಡು ಹೋಗ್ಬೇಕು. ಬಾ. ಅಯ್ಯೋ, ಮಾವ ಇದಾರೆ ರೀ. ಅರೆ, ಮಾವ ಕೆಳಗಿದ್ದಾರೆ, ನಾವು ಮೇಲ್ಗಡೆ ಇದೀವಿ. ಅಯ್ಯೋ, ಬಿಡಿ. ಓಕೆ, ಸರಿ. ಎಲ್ಲ ತೆಗೆದಿಟ್ಟಿದ್ಯಲ್ಲ? ಓಕೆ, ಲೆಟ್ಸ್ ಗೋ. ಯಾಕೆ ಇಷ್ಟೊಂದು ಅವಸರವಾಗಿ ಹೊರಟಿದ್ಯಾ? ನಾಳೆನೆ ನಾನು ಚಾರ್ಜ್ ತಗೋಬೇಕಪ್ಪ. ಓ, ಸರಿ ಟೈಮಿಗೆ ಸರಿಯಾಗ್ತೀನಪ್ಪ. ಹಾ, ಓಕೆ, ಬರ್ತೀರಪ್ಪ. ಸರಿಪ್ಪ.
ಏನು ಏನ್ ನಡೀತಾ ಇದೆ ಇಲ್ಲಿ? ಪೊಲೀಸರ ಕಾಟ ತಡಿಯಕ್ಕಾಗ್ತಿಲ್ಲ ಸರ್. ಈ ರೂಟಲ್ಲಿ ಯಾವಾಗ್ಲೂ ಹೀಗೆ ನಡೀತಾ ಇರುತ್ತೆ. ರಾತ್ರಿ ಆದ್ರೆ ಕಳ್ಳರ ಕಾಟ, ಬೆಳಗ್ಗೆ ಆದ್ರೆ ಪೊಲೀಸರು ಮಾಮೂಲಿ ವಸೂಲಿ ಮಾಡ್ತಾರೆ. ಏನ್ ಕರ್ಮ ಸರ್ ಇದು? ಏನ್ ನೋಡ್ತಾ ಇದ್ದೀರಾ? ಆ ಡ್ರೈವರ್ನ ಕೇಳಿಸಿ ಒಂದು 500 ರೂಪಾಯಿ ಕಿತ್ಕೊಳ್ಳಿ, ಲೋಡ್ ಜಾಸ್ತಿ ಇದೆಯಲ್ವಾ? ಏನಯ್ಯ, ಏನ್ ಅವ್ರ ಹತ್ರ ಕಲೆಕ್ಟ್ ಮಾಡ್ತಿದ್ದೀರಾ? ಏನ್ ಸರ್ ನೋಡಿದ್ರೆ ಓದ್ದವ್ರ ತರ ಇದ್ದೀರಾ? ಇದು ಕಾಣಿಸಲ್ವಾ ಟೋಲ್ ಗೇಟ್? ಇಲ್ಲಿ ಯಾಕೆ ಟೋಲ್ ಗೇಟ್? ಇದು ನ್ಯಾಷನಲ್ ಹೈವೇನಾ? ಯಾರು ಇನ್ಚಾರ್ಜ್? ಇನ್ಸ್ಪೆಕ್ಟರ್ ಅಲ್ಲಿ ಇದಾರೆ ನೋಡಿ. ರಾತ್ರಿಗೆ ಬರ್ತೀನಿ ಹೇಳ, ಕೋಳಿ ಸಾರು ಮಾಡ ಚಲೋ ಇರ್ತೈತೆ. ಎಕ್ಸ್ಕ್ಯೂಸ್ ಮೀ, ಇಂಗ್ಲೀಷ್ ಏನ್ ಬೇಕ್ರಿ? ಈ ರೋಡಲ್ಲಿ ಗಾಡಿಗಳನ್ನ ನಿಲ್ಲಿಸೋದಕ್ಕೆ ನಿಮ್ಮ ಹತ್ರ ಆರ್ಡರ್ಸ್ ಇದೆಯಾ? ಏನ್ರಿ ನನ್ನ ಹತ್ರ ಕೇಳಕ್ ನಿಮ್ಗೆ ಆರ್ಡರ್ ಐತೇನ್ರಿ? ಇಲ್ಲಿ ನೋಡ್ರಿ, ಇದು ನನ್ನ ಜಾಗ. ಯಾರನ್ನು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೆಂಗ್ ಬೇಕಾದ್ರೂ ನಿಲ್ಸ್ಕೊತೇನೆ ನಾನು. ಸರ್, ನೀವೇನ್ ಮಾಡ್ತಿದ್ದೀರಾ? ಡ್ಯೂಟಿ ಮಾಡ್ತಿದ್ದೀರಾ? ಲೂಟಿ ಹೊಡಿತಾ ಇದ್ದೀರಾ? ಈ ರೂಟ್ನಾಗ ಹೋಗೋ ಲಾರಿಯಲ್ಲಿ ಸ್ಮಗ್ಲಿಂಗ್ ಮಾಡ್ತಾರ್ರಿ. ಅದೆಲ್ಲ ನಿನ್ಗೆ ಯಾಕೆ ಬೇಕು? ಕೋಲ್ ಅಡ್ಡ ಇಟ್ಟು ಲಾರಿ ಬ್ಲಾಕ್ ಮಾಡಿ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಒಂದು ಪೇಪರ್ ಕೊಡು. ಮೊದಲೇ ಕೇಳಿದ್ರೆ ಆಗ್ತಿತ್ತಲ್ಲ. ಈ ಪೇಪರ್ ಅಲ್ಲ, ಬಿಳಿ ಪೇಪರ್. ಸರ್, ಇನ್ನು ಸ್ವಲ್ಪ ಹೊತ್ತಲ್ಲಿ ಇದೇ ನಿನ್ನ ಸಸ್ಪೆನ್ಷನ್ ಆರ್ಡರ್ ಆಗಿರುತ್ತೆ. ಅರ್ಧ ಗಂಟೆ ಒಳಗೆ ಇಲ್ಲಿ ಯಾರು ಇರಬಾರ್ದು. ಸರಿ ಸರ್, ಓಕೆ ಸರ್. ಹಲೋ ಮಾವರ, ಏನೋ ಅಳಿಯ, ಎಷ್ಟಾಯ್ತು ಕಲೆಕ್ಷನ್? ಏನ್ರಿ ಮಾವರ, ನೀವು ಕಲೆಕ್ಷನ್ ಬಗ್ಗೆ ಕೇಳ್ತಾ ಇದೀರಿ? ಇಲ್ಲಿ ನನ್ನ ಕನೆಕ್ಷನ್ ಕಟ್ಟಾಗತ್ತೈತಿ. ಯಾರೋ ಹೊಸ ಕಲೆಕ್ಟರ್ ಅಂತ ನನ್ನ ಕೆಲಸದಿಂದ ನನಗೆ ಕಿತ್ತಾಕ್ಬಿಟ್ಟಾರಿ ಮಾವರ. ಏನ್ ಹೇಳ್ತಿದ್ಯೋ ಮಾವರೇ, ನೀವ್ ಏನ್ ಮಾಡ್ತೀರ ನನ್ಗೆ ಗೊತ್ತಿಲ್ರಿ. ನನಗೆ ಕೆಲಸ ಬೇಕ್ರಿ. ಅವ್ನ್ ಬರ್ತಾನಲ್ಲ, ನಾನ್ ನೋಡ್ಕೊತೀನಿ ಬಿಡು. ಯಜಮಾನ್ರೆ, ಇದೇ ನಿಮ್ ಬೆಡ್ರೂಮು. ನೀನು ಇಲ್ಲೇ ಮಲಗ್ತೀಯ ತಾನೆ? ನಾನು ಇಲ್ಲೇ ಮಲ್ಕೋತೀನಿ. ಯಾರು ನೀವು? JP ಸರ್ ಬಂದಿದ್ದಾರಂತ ಒಳಗೋಗಿ ಹೇಳು. ಯಜಮಾನ್ರೆ, ನಿಮ್ಮನ್ನ ನೋಡಕ್ಕೆ JP ಸರ್ ಬಂದಿದ್ದಾರೆ. ಇನ್ಸ್ಪೆಕ್ಟರ್ ಗಿಟ್ಟ ಆಪು ಇಲ್ಲಿಗೆ ಇರ್ತಾ ಇದೆ. ನಾನು ಮನೇಲಿ ಯಾರನ್ನು ನೋಡಲ್ಲ ಅಂತ ಹೇಳು. ಅದು ಪೊಲಿಟಿಷಿಯನ್ ನೋಡೋದೇ ಇಲ್ಲ. ನಾಳೆ ಬೆಳಿಗ್ಗೆ ಆಫೀಸಲ್ಲಿ ಬಂದು ನೋಡಕ್ಕೆ ಹೇಳು. ಆಯ್ತು ಯಜಮಾನ್ರೆ. ಏನ್ ಹೇಳ್ದವ? ಮನೇಲಿ ಯಾರನ್ನು ನೋಡಲ್ವಂತೆ, ಆಫೀಸಿಗೆ ಬರಕ್ಕೆ ಹೇಳಾರೆ. ನಮಸ್ಕಾರ ಸರ್. ಸರ್, ನಿಮಗೋಸ್ಕರ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿ ಪ್ರಸಾದ ತಗೊಂಡ್ ಬಂದಿನಿ, ತಗೊಳ್ಳಿ ಸರ್. ಸರ್, ಬೆಳಗ್ಗೆ ಬರ್ತೀರಿ ಅಂತ ಹೇಳಿದ್ರು, ರಾತ್ರಿನೇ ಬಂದ್ಬಿಟ್ಟಿದ್ದೀರಿ. ಯಾಕೆ ಬರ್ಬಾರ್ದಾ? ಬರ್ಬೋದು. ನಾನ್ ಪ್ರಶ್ನೆ ಕೇಳಬೇಕು, ನೀನು ಉತ್ತರ ಹೇಳ್ಬೇಕಷ್ಟೇ. ನನ್ನ ಪ್ರಶ್ನೆ ಕೇಳೋದಲ್ಲಿ ಇಟ್ಕೋಬೇಡ. ಈ ಊರಲ್ಲಿ ಏನು ವಿಶೇಷ? ಚಿಕ್ಕಮಗಳೂರಲ್ಲಿ ಮಾಜಿ ಮಂತ್ರಿಗಳಿದೆ, ದೊಡ್ಡ ವಿಷಯ ಸರ್. ತುಂಬಾ ದೊಡ್ಡ ಮನುಷ್ಯರು ಸರ್. ಅವರು ಶ್ರೀಮಂತರ ಹತ್ರನೋ ಆಮೇಲೆ ಆ ರಾಜಕೀಯದವ್ರ ಹತ್ರನೋ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವನು ಒಂದ್ಸಲ ಪರಿಚಯ ಮಾಡ್ಕೊಂಡ್ರೆ ಅವ್ರು ನಿಮ್ಮನ್ನು ಬಿಡೋದೇ ಇಲ್ಲ. ರಾತ್ರಿ ಬಂದಿದ್ರಂತೆ, ನೀವು ನೋಡಲ್ಲ ಅಂತ ಹೇಳ್ಬಿಟ್ರಂತೆ. ನಿಮ್ಮೂರ್ ಮಿನಿಸ್ಟರ್ ಅಲ್ಲ, ಚೀಫ್ ಮಿನಿಸ್ಟರ್ ಬಂದು ಮನೇಲಿ ಕರೆದು ನೋಡಲ್ಲ. ನೀನ್ ಹೋಗಿ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ಆ ಕಾಂಟ್ರಾಕ್ಟರ್ಸ್ ಫೈಲ್ಸ್, ಫುಡ್ ಕಾರ್ಪೊರೇಷನ್ ಫೈಲ್ಸ್, ಪ್ರೈಮರಿ ಎಜುಕೇಶನ್ ಫೈಲ್ಸ್, ಮಿಡ್ MLE ಫೈಲ್ಸ್ ಎಲ್ಲ ರೆಡಿ ಮಾಡಿಡು. ಆಯ್ತು ಸರ್. ಆಮೇಲೆ ಸರ್, ಯಾರೋ ದೊಡ್ಡ ಮನುಷ್ಯರು ಅಂತ ಹೇಳಿದೆಲ್ಲ, ಹೌದು ಸರ್. ಆ ಮನುಷ್ಯನ ಫೈಲ್ ಮೊದಲಿಡು. ಖಂಡಿತ ಸರ್. ನಮಸ್ಕಾರ ಕಲೆಕ್ಟ್ರೇ. ನಮಸ್ಕಾರ. ಯಾರು ನೀವು? ಹೇಗೆ ಒಳಗೆ ಬಂದ್ರಿ? ನನ್ನ ಹೆಸರು JP. ರಾತ್ರಿ ನಿನ್ನ ನೋಡೋಕೆ ಅಂತ ಬಂದಿದ್ದೆ, ಬೆಳಗ್ಗೆ ನೀನೇ ಬರೋಕೆ ಹೇಳೋದಂತಲ್ಲ ಆಫೀಸಿಗೆ. ಓಕೆ, ಕಮ್ ಟು ದಿ ಪಾಯಿಂಟ್. ನನ್ನ ಚಿಕ್ಕಮಗಳೂರು ದೇವರು ಅಂತ ಕರ್ಕೊಂಡ್ರಿ. ಯಾರು ಹೇಳ್ತಾರೆ? ಜನಗಳು. ಈಗ ನೀವೇನು ಮಾತಾಡೋಕೆ ಬಂದಿದ್ದೀರಾ? ನೀನು ಸಸ್ಪೆಂಡ್ ಮಾಡಿದ್ಯಲ್ಲ, ಅವನು ನನ್ನ ಅಳಿಯಾನೆ. ಆ ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡಿ ಒಂದು ಸೈನ್ ಹಾಕೋ. ನಿನಗೆ ಹಾರ್ಡ್ ಕ್ಯಾಶ್ 5 ಲಕ್ಷ ರೂಪಾಯಿ ಕೊಡ್ತೀನಿ. ಆಮೇಲೆ ನನ್ನ ರೈಸ್ ಮಿಲ್ಲಿಂದ ಬ್ಲಾಕಲ್ಲಿ ತಮಿಳ್ನಾಡಿಗೆ ಅಕ್ಕಿ ಹೋಗ್ತದೆ, ಅದಕ್ಕೂ ಪರ್ಮಿಟ್ ನೀನೇ ಹಾಕಿಕೊಡ್ಬೇಕು. ಏನಂತೀಯ? ಅಷ್ಟನಾ? ನಮ್ಮ ಜಿಲ್ಲೆಗೆ ಬರೋ ಕಾಂಟ್ರಾಕ್ಟ್ ಎಲ್ಲ ನಂಗೆ ಬಂದು ಸೇರಬೇಕು. ಒಂದೊಂದಕ್ಕೂ ತಿಂಗಳಿಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. CM ಇಂದ ಹಿಡಿದು ದೊಡ್ಡ ದೊಡ್ಡವರೆಲ್ಲ ನನ್ನ ಪಾಕೆಟಲ್ಲೇ ಇದ್ದಾರೆ. ನೀನು ಲಂಚ ತಗೋತೀನಿ ಅನ್ಕೋಬೇಡ. ನಮ್ಮ ಜಿಲ್ಲೆಗೆ ಬಂದರೆ ನಮ್ಮ ಮನೆಗೆ ಬಂದಂಗೆ. ಗುಡ್. DCP, ಎಂ ಗೌತಮ್, ಕಲೆಕ್ಟರ್ ಆಫ್ ಚಿಕ್ಕಮಗಳೂರು. ಸ್ವಲ್ಪ ಆಫೀಸ್ ಹತ್ರ ಬರ್ತೀರಾ? ಈಗೆಂತ DSPನ ಕರೆದೆ? ಅದೇ ನೀವು ಹೇಳಿದ್ರಲ್ಲ 10 ಲಕ್ಷ 15 ಲಕ್ಷ ಅಂತ. ಅವ್ರು ಬಂದ ತಕ್ಷಣ 1 more ಅಂತ ನಾನು ಹೇಳ್ತೀನಿ. ನೀವು ಇನ್ನೊಂದ್ಸಲ ಹೇಳಿದ್ರೆ ಅವರು ಕೇಳಿಸ್ಕೊತಾರಲ್ಲ. ಸಾರ್, ನಿಮ್ಗೆ 1 ನಿಮಿಷ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೀವು ಹೊರಟುಬಿಡಿ. ನಾನು ಎಕ್ಸ್ ಮಿನಿಸ್ಟರ್ ಮರಿ. ಹಾಗಾದ್ರೆ ಅರ್ಧ ನಿಮಿಷ ಟೈಮ್. ಸರ್, ಹೊರಡಿ ಸರ್. ನೀವು ಎದ್ದು ಹೋಗಿಲ್ಲ ಅಂದ್ರೆ DSP ಅಲ್ಲ, SP ಬಂದು ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಔಟ್. ಏನು ಇನ್ನು ಫೋನ್ ಮಾಡ್ಲಿಲ್ಲ ಅಂತ ಕಾಣ್ತಾ ಇದೆ. ಹೌದು, ಆ ಕಲೆಕ್ಟರ್ ಮಾಡಿರ್ತಾನೆ. ಇವನ್ ಯಾಕೆ ಓವರಾಗಿ ಆಡ್ತಿದ್ದಾನೆ? ಬಂದ ತಕ್ಷಣ ನನ್ನ ಟೋಲ್ ಗೇಟ್ನ ಮುಚ್ಚಿಬಿಟ್ಟ. ಅದಷ್ಟೇ ಅಲ್ಲ, ನನ್ನ ಅಳಿಯನ್ನು ಸಸ್ಪೆಂಡ್ ಮಾಡಿದ್ದಾನೆ.
ನಿನ್ನ ಅದೃಷ್ಟ ಒಳಗ್ ಹಾಕ್ಲಿಲ್ವಲ್ಲ ಅಂತ ಖುಷಿ ಪಡು. ಅದನ್ನೂ ಮಾಡ್ತೇನೆ ಅಂತ ಹೆದರ್ಸ್ತಾನೆ. ಅಯ್ಯೋ, ಆ ಗೌತಮ್ ಅವ್ರ ಫ್ಯಾಮಿಲಿನೇ ಹಂಗೆ ಕಣಪ್ಪ, ಯಾವಾಗ್ಲೂ ರೂಲ್ಸ್ ಬಗ್ಗೆನೇ ಮಾತಾಡ್ತಿರ್ತಾರೆ, ರುಪೀಸೇ ಈಸ್ಕೊಳ್ಳೋದಿಲ್ಲ. ಅದಿರ್ಲಿ, ಈಗ ಸೆಕ್ರೆಟರಿ ಬರ್ತಾ ಇದೆ ತಾನೆ, ನಾವೇ ಅಲ್ಲೆಲ್ಲ ಮಾತಾಡ್ಕೊಳ್ಳೋಣ. ಫೋನ್ ಇಡು. ಅದೇನ್ ಮಾಡ್ತೀಯೋ ಬೇಗ ಮಾಡಪ್ಪ. ಹಲೋ. ಏನಂದ್ರೆ ಹೇಗಿದ್ದೀರಾ? ನಾನೇನಂತ ಹೇಳಿ, ಹಸುವೆ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ. ಏನ್ ಹೇಳ್ತಿದ್ದೀರಾ? ಹೊಸ್ದಾಗಿ ಮದುವೆ ಆಗಿದ್ದೀನಿ, ಅರ್ಥ ಮಾಡ್ಕೋ. ಹಾಗಿದ್ರೆ ನಾನು ಯಾವಾಗ ಬರೋದು? ಇವಾಗ್ಲೇ ಬಾ, ನಿನ್ ತಮ್ಮನ್ನು ಕರ್ಕೊಂಡು. ನಮಸ್ಕಾರ ಯಜಮಾನ್ರೆ. ಯಾರು ನೀವು? 100 ದಿವಸ ಕೆಲಸದ ವಿಷಯಕ್ಕೆ ಮನವಿ ಸಲ್ಲಿಸಿದ್ದೆ ಯಜಮಾನ್ರೆ. ತುಂಬಾ ದಿವಸದಿಂದ ಆಫೀಸ್ಗೂ ಮನೆಗೂ ಓಡಾಡ್ತಿದ್ದೀನಿ ಯಜಮಾನ್ರೆ, ಯಾವ ಕೆಲಸನೂ ಆಗ್ತಾ ಇಲ್ಲ. ಹಳೆ ಕಲೆಕ್ಟ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ಅವರು ಹೋಗ್ಬಿಟ್ರು. ನೀವೇನಾದ್ರೂ ಮಾಡ್ಬೇಕು ಯಜಮಾನ್ರೆ. ಸರ್ ಒಂದ್ ನಿಮಿಷ ಒಳಗಡೆ ಬಾ. ಸರ್ ಇವ್ರ ಮ್ಯಾಟ್ರ್ ಇನ್ನು ನೋಡು. ಏಯ್, ನೀವು ಮೊದಲು ಹೊರಗಡೆ ಬಾ. ಬರ್ತೀನಿ ಯಜಮಾನ್ರೆ. ನಮ್ಮ ಏರಿಯಾಲ್ ಕಾರ್ಪೊರೇಷನ್ ಇಲ್ಲಿ ಬರ್ತಾ ಇಲ್ಲ ಅಂತ ತುಂಬಾ ಸಾರಿ ಇಲ್ಲಿ ಬಂದೋಗಿದ್ದೀವಿ ಬುದ್ಧಿ. ನಡೆದು ನಮ್ ಕಾಲ್ ಸೋದೋತವಿನ ನಮ್ಗೆ ಯಾರು ಸಹಾಯನೇ ಮಾಡಿಲ್ಲ ಬುದ್ಧಿ. ನೀವ್ ನಮಗ್ ಸಹಾಯ ಮಾಡ್ತೀರಂತ ಯಾರೋ ಹೇಳಿದ್ರು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಾರಾಯಣ, ಸರ್? ಒಳಗ್ ಬಾ. ಮತ್ತೆ ಸರ್ ಏನಯ್ಯ, ಸರ್, ಎಲ್ರು ನನ್ನ ಹತ್ರ ಕಳಿಸ್ತಾ ಇದ್ರ? ನಾನು ಯಾರು, ಕಲೆಕ್ಟರ, ರಿಸೆಪ್ಷನಿಸ್ಟ? ದೇವಸ್ಥಾನಕ್ಕೆ ಹೋಗೋದು ಮಾತ್ರ ಅಲ್ಲ, ಮಾಡೋ ಕೆಲಸ ಸರಿಯಾಗಿ ಮಾಡ್ಬೇಕು. ಎಲ್ಲಿ ಬೇರೆ ಸ್ಟಾಫ್ ಎಲ್ಲ ಇಲ್ಲಿ? ಕಾಲ್ ದಮ್ ಇಮಿಡಿಯೇಟ್ಲಿ. ನೀವು ಹೋಗಿ ಅಮ್ಮ, ನಾನು ನೋಡ್ತೀನಿ. ಹೋಗಿ. ಐ ವಾಂಟ್ ದ ಹೋಲ್ ಸ್ಟಾಫ್ ಹಿಯರ್ ಇಮಿಡಿಯೇಟ್ಲಿ. ನಮಸ್ಕಾರ ಸರ್. ಎಲ್ರು ಬಂದಾಯ್ತಾ? ಇಲ್ಲಿ ನೋಡಿ, ಜನಗಳ ಸಮಸ್ಯೆನ ಸರಿಯಾಗಿ ಗಮನಿಸ್ಕೋಬೇಕು ಅಂತ ಸರ್ಕಾರ ನನಗೆ ಈ ಹುದ್ದೆ ಕೊಟ್ಟಿದೆ. ಜನಗಳು ಕಟ್ಟೋ ತೆರಿಗೆ ಹಣದಿಂದನೇ ನಮಗೆ ಸಂಬಳ ಬರೋದು. ನಾವು ಕೆಲಸನೇ ಮಾಡದೆ ಅವ್ರನ್ನ ತೆರಿಗೆ ಕಟ್ಟಿ ಅಂದ್ರೆ ಹೇಗೆ? ಸಂಬಳನ ಏರ್ಸಿ ಅಂತ ಸ್ಟ್ರೈಕ್ ಮಾಡಿದ್ರೆ ಮಾತ್ರ ಸಾಲಲ್ಲ. ಬಡವರಿಗೋಸ್ಕರ ಸೇವೆ ಮಾಡೋದೇ ನಮ್ಮ ಡ್ಯೂಟಿ. ನಾಳೆಯಿಂದ ನಿಮ್ ಕಡೆಯಿಂದ ಒಂದು ಕಂಪ್ಲೇಂಟ್ ಕೂಡ ಬರಬಾರ್ದು. ಇವತ್ತೇ ಫ್ರಂಟ್ ಆಫೀಸಲ್ಲಿ ಹೆಲ್ಪ್ ಲೈನ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಕೊಟ್ಟು ಅರ್ಧ ಗಂಟೆಯಲ್ಲಿ ಕೆಲಸ ಮುಗಿಬೇಕು. ಎಲ್ಲಾನು ಇನ್ಸ್ಟೆಂಟ್ ಆಗಿ ನಡಿಬೇಕು. ನೋ ಪೆಂಡಿಂಗ್, ನೋ ಬ್ರಾವಿ. ಗಾಟ್ ಇಟ್? ಓಕೆ ಸರ್. ಔಟ್. ಸರ್, ಸೆಕ್ರೆಟರಿ ನಿಮ್ಮ ಹತ್ರ ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಹಲೋ. ಏನ್ ಮಿಸ್ಟರ್ ಗೌತಮ್, ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದ ಹಾಗೇನೆ ಎಕ್ಸ್ ಮಿನಿಸ್ಟರ್ JP ಅವ್ರನ್ನ ಯಾಕೆ ಎದುರು ಹಾಕೊಂಡ್ರಿ? ಅವ್ರ ಹತ್ರ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ನಿಮ್ಮ ಅಡ್ವೈಸ್ಗೆ ತುಂಬಾ ಥ್ಯಾಂಕ್ಸ್. ನಾನಿಲ್ಲಿ ಬರೋದು ಡ್ಯೂಟಿ ಮಾಡೋದಕ್ಕೆ, ನಿಮ್ಮ ಇಷ್ಟದಂತೆ ಆಡೋದಕ್ಕಲ್ಲ. ಲೆಟ್ ಮಿ ಡೂ ಮೈ ಡ್ಯೂಟಿ ಪ್ಲೀಸ್. ಹೇಳಿ ಸರ್. ಇವಾಗ ಏನಪ್ಪ ಹೇಳೋದು? ಡ್ಯೂಟಿ ಜಾಯಿನ್ ಆಗಿದ್ದೆ, ತಂದೆನ ಸಾರ್ ಅಂತ ಕರಿತೀಯಾ? ಓವರ್ ಸಿನ್ಸಿಯರ್ ಆಗಿಬಿಟ್ಟೆ ಕಣೋ. ಅದು ಸರಿ, ತಮ್ಮನ್ನ ಕರ್ಕೊಂಡು ನಿನ್ನ ಹೆಂಡತಿ ಅಲ್ಲಿಗೆ ಬರ್ತಾ ಇದ್ದಾಳೆ. ಓಕೆ ಡ್ಯಾಡ್. ಇವ್ರು ಯಾವಾಗ್ಲೂ ಕೇಳೋದು ಅದೇ, ನಾನು ಹೇಳೋದು ಅದೇ. ಹ್ಞೂ ಅಂದ್ರೆ ಸಾಕು, ಇಷ್ಟುದ ನೋಡಿ ತಗೊಂಬಂದು ನಿಂತ್ಕೊಂಡ್ಬಿಡ್ತಾರೆ. ಫ್ಲೋರೈಡ್ ಲೀಕ್ ಆಗ್ತಾ ಇದೆ, ಅದರಿಂದ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಎನ್ವಿರಾನ್ಮೆಂಟ್ ಮಿನಿಸ್ಟರ್ ಆಗಿ ನೀವ್ ಏನ್ ಆಕ್ಷನ್ ತಗೋತಾ ಇದ್ದೀರಾ? ಅದಕ್ಕೆಲ್ಲ ಫಿಲ್ಟರ್ ಇಟ್ಟಿದೀವಲ್ಲ, ಸರಿ ಹೋಗುತ್ತೆ. ನೀ ಹೇಳಮ್ಮ. ಕಡಿಮೆ ಮಾಡೋದಕ್ಕೆ ಏನ್ ಸ್ಟೆಪ್ ತಗೊಂಡಿದ್ದೀರಾ? ಅಯ್ಯೋ ಅಪ್ಪನ ಮಗಳೇ, ಅದಕ್ಕೆ ಒಂದು ಬೇರೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ನೀನ್ ಯಾಕಮ್ಮ ಈ ತರ ಕೇಳ್ತಾ ಇದೀಯಾ? ಡಿಪಾರ್ಟ್ಮೆಂಟ್ ಯಾವ ಕೆಲಸ ಮಾಡದೆ ಹೋದ್ರೆ ಜನಗಳಿಗೆ ಪ್ರಾಬ್ಲಮ್ ಅಲ್ವಾ ಸರ್? ಅವ್ರಿಗೆ ಪ್ರಾಬ್ಲಮ್ ಆದ್ರೆ ಸೊಲ್ಯೂಷನ್ ನನ್ನ ಹತ್ರ ಇದೆಯಲ್ಲಮ್ಮ. ನಿನ್ನ ಪ್ರಾಬ್ಲಮ್ ಕ್ಲಿಯರ್ ಆಯ್ತಲ್ಲ, ಬೇರೆನಾದ್ರೂ ಇದೆ ಸಾಯಂಕಾಲ ಬಂದು ಹೇಳು. ಸರ್ ನಮಸ್ಕಾರ. ಹೇಗಿದ್ಯಪ್ಪ ದುಡ್ಡು? ಸರ್ ಇದೊಂದು ಸೈನು. ಅದಕ್ಕೇನಾದ್ರೂ ಗೀಚಿದ್ರಾಯ್ತು. ನನ್ ದುಡ್ಡಲ್ಲಿ 3 ಸೂಟ್ ಕೇಸ್ ನ ಮನೆಗೆ ಕಳಿಸ್ಬಿಟ್ಟೆ ಸರ್. ಅಯ್ಯೋ, ನೀನ ಯಾವ ಮನೆ ಕಳಿಸ್ದು? ದೊಡ್ಡ ಮನೆಗೆ. ಅಯ್ಯೋ ಮುಟ್ಟಾಳ್ ನನ್ನ ಮಗನೇ, ನಾನ್ ಕಳ್ಸಕ್ ಹೇಳಿ ದೊಡ್ಡ ಮನೆಗೆ ಅಲ್ವಾ? ಹಾಗಾದ್ರೆ ಚಿಕ್ಕ ಮನೆಗೆ? ಅಲ್ಲ ಕಣ, ಸುಂಕದಕಟ್ಟೆ ಮನೆಗೆ. ಸುಂಕದಕಟ್ಟೆ ಮನೆಗ? ಇದ್ಯಾವಾಗ ಓಪನ್ ಆಯ್ತು? ಅದಲ್ಲಿ ಹೋದಾಗ ಓಪನ್ ಆಗಿದ್ದು, ಅದನ್ನ ತಿಳ್ಕೊಳ್ದೆ ಆಟ ಆಡ್ತಾ ಇದೀಯ ನೀನು. ಅದು ಹೋಯ್ತು ಬಿಡು. ಇನ್ಮೇಲೆ ಅದ್ರ ಸೂಟ್ ಕೇಸ್ನ ಜಾಗ್ರತೆ ಸರೋಜಮ್ಮನ ಮನೆಗೆ ಕಳ್ಕೊಡು. ಸರೋಜಮ್ಮನ ಮನೆಗ? ಇದ್ಯಾವಾಗ ಓಪನ್ ಆಯ್ತು ಸರ್? ಓಪನ್ ಆಗತ್ತೆ, ಮಳೆಗಾಲ ಬರ್ಲಿ. ಇವನು ಉದ್ಧಾರ ಆಗಲ್ಲ. ಯಾಕೆ ಸರ್ ಪಾಪ ಈ ತರ ಶಾಪ್ ಆಗ್ತೀರಾ? ಒಬ್ಬ ವ್ಯಕ್ತಿ ಜೀವನದಲ್ಲಿ ಗೆಲ್ಲೋದಕ್ಕೆ ಒಂದು ಹೆಂಡತಿ ಕಾರಣ ಅಂತೆ, ಸೋಲೋನ್ಗೆ 2 ಹೆಂಡತಿ ಕಾರಣ ಅಂತೆ. ಇವನು 3 ಇಟ್ಕೊಂಡಿದ್ದಾನೆ. ಚೆ ಫ್ಲೈಟ್ ಟಿಕೆಟ್ ಹಾಕು ಅಂತ ಹೇಳಿದ್ರು ಕೇಳಿದೆ. ಲಗೇಜ್ ತರ ಹಾಕಿ ಕಾರಲ್ಲಿ ತುಂಬ ಅವ್ರು ಹೊರಗಡೆ ಹೋಗಿದ್ದಾರೆ, ನೀವು ಬನ್ನಿ. ಒಂದ್ ನಿಮಿಷ, ಲಗೇಜ್ ಒಳಗಡೆ ನನ್ಗೆ ಹೇಳಿಲ್ಲ. ಯಾವಾಗ ಬಂದಿದೀವಿ ಅಂತ ಕೇಳಿ, ನಾನು ಬಂದಿದ್ದೀನಲ್ಲ. ನೀವ್ಯಾಕೆ ಸ್ಟೇಷನ್ಗೆ ಬಂದಿಲ್ಲ? ಸ್ಟೇಷನ್ಗೆ ಬಂದು ನಿನ್ನ ರಿಸೀವ್ ಮಾಡೋದಕ್ಕೆ ನಾನೇ ನಿನ್ನ ತಮ್ಮನ ತರ ಕೆಲಸ ಕಾರ್ಯ ಅನ್ಕೊಂಡ್ಯಾ? IAS ಆಫೀಸರ್. ಅಟ್ಲೀಸ್ಟ್ ಕಾರ್ ಆದ್ರೂ ಸ್ಟೇಷನ್ ಕಳಿಸ್ಬೋದಿತ್ತಲ್ವಾ? ಸ್ಟೇಷನ್ಗೂ, ಅಂಗಡಿಗೂ, ಮಾರ್ಕೆಟ್ಗೂ ಕಳಿಸೋದಕ್ಕೆ ಅದೇನು ಪ್ರೈವೇಟ್ ವೆಹಿಕಲ್ ಅಲ್ಲ, ಗೌರ್ಮೆಂಟ್ ವೆಹಿಕಲ್. ಇವರೆಲ್ಲ ಆಟೋ ಟ್ಯಾಕ್ಸಿ ಬೇಕಾದಷ್ಟಿದೆಯಲ್ಲ. ಯಾಕೋ ಒಳ್ಳೆ ಗಂಡನ್ ಕಟ್ಕೊಂಡಿದ್ಯಾ ನೀನು?
ಹಲೋ ಈಗ ಬಂದು ಸೇರ್ದೆ ಕಣ್ಲ. ಈಗ ನಾನು ಸಪ್ಪೆ ಮಾಜಿ ಚೇರ್ಮನ್ ಮಗ ಅಲ್ಲ ಕಣ್ಲಲೇ, ಜಿಲ್ಲಾ ಕಲೆಕ್ಟರ್ ಅವರ ಬಾಮೈದ. ನೀನು ಒಂದು ಕೆಲಸ ಮಾಡು, ಬೆಂಗಳೂರಲ್ಲಿ ಒಂದು ಚಿಕ್ಕದಾಗಿರೋ ಜಾಗ ನೋಡು, ಒಂದು 2-3 ಎಕರೆ ಇದ್ರೆ ಸಾಕು. ವಾಸ್ತುನ ಅಯ್ಯ ಕರ್ಮ ಎಲ್ಲ ಬೇಡ ಕಣ. ಒಂದು ಒಳ್ಳೆ ಏರಿಯಾಲಿ ಒಂದು ದೊಡ್ಡ ಶಾಪಿಂಗ್ ಮಾಲ್ ಕಟ್ಟೋಣ. ಅಯ್ಯ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ನಾ ಇಲ್ಲಿಂದ ದುಡ್ಡು ಕಳಿಸ್ತೀನಿ, ನೀನು ಅಲ್ಲಿ ಕೆಲಸ ಶುರು ಹಚ್ಕೋ. ನಾ ಆಮೇಲೆ ಮಾತಾಡ್ತೀನಿ, ಫೋನ್ ಇಡು. ಯಾಕಲ ಹಂಗೆ ದುರ್ಗುಟ್ಕೊಂಡು ನೋಡ್ತೀಯ ನಾರ್ದ? ಸಾರಿ, ನನ್ನ ಹೆಸರು ನಾರ್ದ ಅಲ್ಲ, ನಜುಂಡ್ಗುಡ್ ನಾರಾಯಣ. ಇಲ್ಲೇನು ಕೆಲಸ ನಿಂಗೆ? ಸಾರಿಗೆ ಪಿ ಆಗಿದ್ದೀನಿ. ಇನ್ಮೇಲೆ PA PUC ಎಲ್ಲ ನಾನೇ ಏನಯ್ಯ ಹೇಳ್ತಿದ್ಯಾ? ಹೇಳ್ತೀನಿ. ಇನ್ಮೇಲೆ ನಮ್ಮ ಮಾಮ ಯಾವ್ದಾದ್ರು ಫೈಲ್ ಸೈನ್ ಮಾಡ್ಬೇಕಂದ್ರೆ ಮೊದಲ ಫೈಲ್ನ ನಾನು ನೋಡ್ಬೇಕು. ಯಾಕೆ? ಹೇಳ್ತೀನಿ. ಇನ್ಮೇಲೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಕಾಂಟ್ರಾಕ್ಟರ್ಗಳು ಇದ್ರೆ ಮಾವನ್ ನೋಡೋದಕ್ಕೆ ಮುಂಚೆ ನಾನು ಬಂದು ನೋಡ್ಬೇಕು. ಅದೇ ಯಾಕೆ ಅಂತ ಹೇಳ್ತೀನಿ. ಒಂದೊಂದು ಫೈಲ್ ತಕ್ಕಂತೆ ರೇಟ್ಗಳನ್ನ ಫಿಕ್ಸ್ ಮಾಡ್ತೀನಿ. ಮೊದಲು ಕೈ ಮೇಲೆ ಕಾಸು, ಆಮೇಲೆ ಮಾವನ ಹತ್ರ ಹಾಕ್ಸ್ತೀನಿ ಸೈನ್ನು. ನಾಟ ಬೇರೆ ಕಡೆ ಇಟ್ಕ, ನಿನ್ ಮಾವನ ಹತ್ರ ಇಟ್ಕೋಬೇಡ. ಲಂಚ ಕೇಳಿದ್ರೆ ಕೈಯಲ್ಲಿ ಕಾಸು ಬರಲ್ಲ, ಕಾಸಲ್ಲಿ ಬಾಂಬ್ ಬರ್ತದೆ, ಪೀಸ್ ಆಗೋಗ್ತೀಯ. ತುಮಕೂರಿಂದ ಇಲ್ಲಿ ಬಂದಿರೋದು ನೀನು ಪೀಸ್ ಆಗೋದಕ್ಕ ಬಹಳ ಕಾಸ ಇಲ್ವಾ? ಮಾತಾಡ್ತೀನಿ ಮಾವ. ಕಿಟ್ಟಿ. ನನ್ ಪೆಟ್ಟಿಗೆ ಯಾಕೆ ಮಾವ ನೀ ತಗೊಂಡಿದ್ರಾ? ಸೂಪರ್. ತುಮಕೂರಿಗೆ ಎಷ್ಟೊತ್ತಿಗೆ ಬಸ್ ಇದೆ? ಗಂಟೆಗೆ ಒಂದು ಬಸ್ ಇದೆ ಸರ್. ಯಾಕೆ ಮಾವ, ಬಸ್ ಏನಾದ್ರೂ ಕೊಂಡ್ಕೋತಿದ್ಯಾ? ಹೇಳ್ತೀನಿ. ಇವಾಗ ಊರಲ್ಲಿ ನಿಮ್ಮಪ್ಪ ಎಲ್ಲಾ ಕೆಲ್ಸನೂ ಒಬ್ರೇ ನೋಡ್ಕೋತಿದಾರಲ್ಲ? ಅಂಡರ್ಸ್ಟ್ಯಾಂಡ್ ಆಯ್ತು ಮಾವ. ಊರ್ಲಿಂದ ಬಂದ ತಕ್ಷಣ ಕೆಲಸ ಕಾರ್ಯ ಇಲ್ದವನು ಅಂತ ಹೇಳ್ಸಿದ್ರಿ. ಈಗ ಹೊರಡು ಅಂತ ಡೈರೆಕ್ಟ್ ಆಗಿ ಹೇಳ್ದೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ರ. ಯಾವಾಗ ಮಾಮ ಹೊರಡ್ಬೇಕು? ಏನ್ ಅವಸರ ನಿನಗೆ? 2-3 ದಿನ ಇದ್ದು ಹೋಗು ಅಂದ್ರೆ ಅಪ್ಪನ ಮೇಲೆ ಎಷ್ಟು ಆಸೆ ನಿನಗೆ. ಏನ್ ಆಕ್ಟಿಂಗ್! ಅಕ್ಕನ ಹತ್ರ ಹೇಳೋಗ್ತೀನಿ ಅಕ್ಕ. ಅಕ್ಕನ ಹತ್ರ ನಾನು ಹೇಳ್ಕೊತೀನಿ, ನೀನ್ ಹೊರಡು. ಚೆನ್ನಾಗಿರಿ ಮಾವ. ಬಾಯ್. ಕೀರ್ತಿನ ಕರೆದ್ಬಿಡಿ, ಒಟ್ಟಿಗೆ ಊಟ ಮಾಡೋಣ. ಅವನಲ್ಲಿದ್ದಾನೆ, ಊರಲ್ಲಿ ಅಪ್ಪ ಒಬ್ಬರೇ ಇದಾರಂತ ಹೇಳ್ಬಿಟ್ಟು ಹೊಟ್ಟೋದ. ಆ ಥರ ಎಲ್ಲ ಏನೂ ಇಲ್ಲ, ನಿಜವಾಗ್ಲೂ ಅವ್ನು ಹೋಗಿರಲ್ಲ. ನೀವೇ ಅವನ್ನ ಪ್ಯಾಕ್ ಮಾಡಿ ಕಳ್ಸಿರ್ತೀರಾ, ಕರೆಕ್ಟ್? ಇದ್ರ ಮೇಲೆ ನಾನು ಸುಳ್ಳು ಹೇಳೋದಿಲ್ಲ. ಸುಳ್ಳು ಹೇಳಿದ್ರೆ ಹೆಣ್ಣು ಮಕ್ಕಳು ಹುಡ್ತಾರಂತೆ. ಏನೂ ಇಲ್ಲ, ನಾನೇ ಅವನ್ನ ಪ್ಯಾಕ್ ಮಾಡ್ದೆ. ಊರಲ್ಲಿ ಸುತ್ತಲೂ ಎಲ್ಲ ಇರ್ತಾರೆ, ಟೈಮೇ ಇರೋದಿಲ್ಲ ಎಂಜಾಯ್ ಮಾಡೋದಕ್ಕೆ. ಇಲ್ಲಿ ಟೈಮು ಇದೆ, ಎಂಜಾಯ್ ಮಾಡ್ಬೋದು, ಕೇಳೋರು ಇಲ್ಲ. ಸಮಯವು ಲಿಟಲ್ ಟೈಮ್ ಸುಖ ಎನ್ನುವುದು ಸರಸವು.
ಡ್ಯಾಡ್, ಹೇಳು ಗೊತ್ತಾ ನಿಮ್ಮ ಹತ್ರ ಗಂಡು ಮಗುಗೆ ಹೆಸರಿಡೋದಕ್ಕೆ ಬುಕ್ ಇದ್ರೆ ಬೇಗ ಕಳಿಸಿ. ಎಲ್ಲಿಗೆ? ಮೊಮ್ಮಗನಿಗೆ ಒಳ್ಳೆ ಹೆಸರು ಸೆಲೆಕ್ಟ್ ಮಾಡಬೇಕು. ಓ ಕಂಗ್ರಾಟ್ಸ್. ಮಾವನ ಹತ್ರ ಯಾಕೆ ಹಾಗೆ ಹೇಳಿದ್ರಿ? ಫಸ್ಟ್ ಬೇಬಿ ಯಾವ್ದಾದ್ರೇನಂತೆ? ನೋ 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 ನೋ, ಗಂಡು ಮಗುನೇ ಹುಟ್ಟತಾನೆ, ಗಂಡು ಮಗು ಹುಟ್ಟಬೇಕು. ಯು ನೋ ಸಮಥಿಂಗ್, ನಮ್ ಫ್ಯಾಮಿಲಿಯಲ್ಲಿ ಯಾವಾಗ್ಲೂ ಒಂದೇ ಮಗುನೇ. ನಮ್ ತಾತನೂ ಒಬ್ನೇನೆ, ನಮ್ಮ ಅಪ್ಪನೂ ಒಬ್ನೇನೆ, ನಾನು ಒಬ್ನೇ, ನನಗೂ ಒಬ್ನೇನೆ. ಐ ವಿಲ್ ಹ್ಯಾವ್ ಎ ಸನ್, ನನ್ನ ಗಂಡು ಮಗುನೇ ಹುಟ್ಟುತ್ತಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಚೆನ್ನಾಗೇ ಇದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ನಮಸ್ಕಾರ ಸರ್. ಹಾ, ಯಾರಪ್ಪ ನೀನು? ನನ್ನ ಹೆಸರು ಬ್ರಹ್ಮಾನಂದ್. ಹಾ. ಎಲ್ಲ ಬ್ರಹ್ಮ ಅಂತ ಕರೀತಾರೆ. ಮೊದಲು ಆ ಗ್ಲಾಸ್ ತೆಗಿ. ಬಿಲ್ಡಪ್ ಎಲ್ಲ ಕೊಡ್ಬಾರ್ದು. ಏನು ಬೇಕು? ನಿಮ್ಮ ಆಫೀಸಲ್ಲಿ ಒಂದು ಕೆಲಸ ಬೇಕು ಸರ್. ನಿನ್ನ ಬ್ಯಾಕ್ಗ್ರೌಂಡ್ ಅಂದ್ರೆ ಮುಂಚೆ ಏನು ಮಾಡ್ತಾ ಇದ್ದೆ? ಕನ್ಸಲ್ಟೆನ್ಸಿ ಆಫೀಸ್ ಇದೆ ಸರ್. ಕನ್ಸಲ್ಟೆನ್ಸಿನಾ? ಹೌದು ಸರ್. ನೀವು ಡೇ ಟೈಮಲ್ಲಿ ಕೆಲಸ ಮಾಡಿದ್ರೆ ನಾವು ನೈಟ್ ಟೈಮಲ್ಲಿ ಕೆಲಸ ಮಾಡ್ತಾ ಇದೀವಿ ಸರ್. ಓ, ಏನಾದರೂ ಕಾಲ್ ಸೆಂಟರ್ ಇಟ್ಟಿದ್ಯಾ? ಕಾಲ್ ಸೆಂಟರ್ ಅಲ್ಲ ಸರ್, ಕೈ ಸೆಂಟರ್. ಹಾ? ಏನಯ್ಯ ಕಿಂಡಲ್ ಮಾಡ್ತಾ ಇದೀಯಾ? ಇಲ್ಲ ಸರ್, ಅದಕ್ಕೊಂದು ದೊಡ್ಡ ಫ್ಲಾಶ್ ಬ್ಯಾಕ್ ಇದೆ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕುತ್ಕೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ನೋ ಸಿಲ್ಲಿ ಫೀಲಿಂಗ್ಸ್. ಮೈ ಡಿಯರ್ ಗೈಸ್, ಹೋದ ವರ್ಷ ಅಮೆರಿಕದಲ್ಲಿ 2 ಲಕ್ಷ ವರ್ಕರ್ಸ್, ಐ ಮೀನ್ 2 lakhs ಎಂಪ್ಲಾಯೀಸ್ಗೆ ಪಾಪ ಕೆಲಸ ಹೋಯ್ತು. ಅದಕ್ಕೋಸ್ಕರ ನಾವೆಲ್ಲ 1 ನಿಮಿಷ ಮೌನ ಆಚರಿಸೋಣ. ಕಮನ್ ಗೈಸ್. ಎಲ್ಲೋ ಅಮೆರಿಕದಲ್ಲಿದ್ದವನಿಗೆ ಕೆಲಸ ಹೋದ್ರೆ ನಾವ್ಯಾಕೆ ಮೌನಾಚರಣೆ ಮಾಡಬೇಕು? ಅಲ್ಲಿಂದ ಬಂದ ಪ್ರಾಜೆಕ್ಟಲ್ಲಿ ಇವ್ರಿಗೆ ಕೈ ಕೊಡ್ತಲ್ಲ. ಸಾಕು ಕೂತ್ಕೊಳ್ಳಿ ಅಲ್ಲ. ಮೈ ಡಿಯರ್ ಗೈಸ್, ಒಂದು ಕಾಲದಲ್ಲಿ ಬ್ರಹ್ಮ ಕನ್ಸಲ್ಟೆನ್ಸಿ ಅಂದ್ರೆ ವರ್ಲ್ಡ್ ಲೆವೆಲ್ ನಂಬರ್ 1 ಆಗಿತ್ತು. ಈಗ ಎಲ್ಲೋದ್ರೂ ಓಡಿಸ್ತಾರೆ. ನೀನ್ ಹೇಳ್ತೀಯಾ? ಇಲ್ಲ ಸರ್, ನೀವು ಹೇಳಿ ಸರ್. Idiot. ಒಂದು ಕಾಲದಲ್ಲಿ ನಮ್ಮ ಕಂಪ್ನಿ ಹೆಸರು ಹೇಳಿದ್ರೆ ಅವನೇ ಬಂದು ಮನೆ ತಗೊಳ್ಳಿ ಅಂದ, ಬ್ಯಾಂಕ್ನಲ್ಲಿ ಕರೆದು ಲೋನ್ ಕೊಟ್ಟ. ಇವಾಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ಜಂಪ್ ಜಾಕ್ಸ್ಫೋರ್ಡ್ ಆಗ್ಬಿಡ್ತಾರೆ. ಹೆಂಗ ಮಾಯ ಆಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಇವ್ರನ್ನ ನಂಬಿ ತುಂಬಾ ಕಡೆ ಸಾಲ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನ ಹೇಗೆ ತೀರ್ಸೋದು ಅಂತಾನೆ ಗೊತ್ತಾಗ್ತಿಲ್ಲ. ಇದಕ್ಕೊಂದು ಕೊನೆ ಕಾಣಿಸ್ಬೇಕು. ನಮ್ಮ ನಾಡಲ್ಲಿ ಕಷ್ಟಪಡದೆ ಸಂಪಾದನೆ ಮಾಡೋದಕ್ಕೆ ನನಗೆ ಗೊತ್ತಿರೋ 2 ದಾರಿ ಇದೆ. ಒಂದು ಭಿಕ್ಷೆ ಎತ್ತೋದು, ಇನ್ನೊಂದು ಕಳ್ತನ. ಅದಕ್ಕೆ ಒಂದು ಮುಖ ಅಂತ ಇರ್ಬೇಕು, ಗೊತ್ತಲ್ಲ? ನಾನು ನಿನ್ನಿಟ್ಟು ಭಿಕ್ಷೆ ಬೇಡ್ತೀನೋ ಇಡಿಯಟ್. ಅದಕ್ಕೋಸ್ಕರ ಕಳ್ಳತನ ಮಾಡೋದು ಒಳ್ಳೆ ಕೆಲಸ ಅಂತ ನಿರ್ಧರಿಸ್ಬಿಟ್ಟೆ. ಹಾ, ವೆರಿ ಗುಡ್. ನೋಡಿದ್ರ, ಕಳ್ಳತನ ಅಂದ ತಕ್ಷಣ ಹೆಣ್ಮಕ್ಳು ಎಷ್ಟು ಫಾಸ್ಟ್ ಆಗಿದ್ದಾರೆ ಅಂತ. ನೀನ್ ಮೂತಿ, ಈ ಕಳ್ತನಕ್ಕೆಲ್ಲ ನಾವು ಬರಲ್ಲ. ಆದಷ್ಟು ಬೇಗ ಚಡ್ಡಿಲಿ ನೀನ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಂತಿರ್ತೀಯ. ವಯಸ್ಸಿಗೆ ಬೇಕಾಗಿತ್ತಾ? ಇದಕ್ಕೆಲ್ಲ ನಾವು ಭಯ ಪಡಬಾರ್ದು. ಎಷ್ಟೇ ಅಡೆತಡೆ ಬಂದ್ರು ನಾವು ಕಳ್ಳತನ ಮಾಡ್ತೀವಿ. ನೀನು ರಾಗಿಗುಡಕ್ಕೆ ಹೋಗು, ನೀನು ಆನಂದ್ ನಗರಕ್ಕೆ ಹೋಗು, ನೀನು ಎಲ್ಲೂ ಹೋಗೋದು ಬಿಡ, ಇಲ್ಲೇ ಇರು. ಏಯ್, ನೀನು ಭಿಕ್ಷುಕನ ವೇಷದಲ್ಲಿ ಹೋಗಿ ATM ಅಲ್ಲಿ ಎಷ್ಟು ತೆಗಿಬಹುದು ಅಂತ ನೋಡು. ಓಕೆ, ಡೂ ಯುವರ್ ಜಾಬ್. ಸರ್, ಎಲ್ಲೋಗ್ಬಿಟ್ರಿ ಸರ್? ಇದೆಲ್ಲ ಏನು ದೊಡ್ಡ ವಿಷಯನೋ? ಮಲ್ಯ ಅನ್ನೋ ಹೆಸರು ಕೇಳಿದ್ಯಾ? ಅವ್ರು ನನ್ನ ಶಿಷ್ಯ. ಅವ್ರಿಗೆ ಬಿಸ್ಕೆಟ್ ಹಾಕ್ತಾ ಹೋಗ್ತೀನಿ. ದೊಡ್ಡ ಶ್ರೀಮಂತನೇ. ಅಯ್ಯೋ ಅಮ್ಮ, ಎಫೆಕ್ಟ್ ಇಲ್ದೆ ಇಳಿಯಲ್ಲ ನೀನು. ಬಾಸ್, ಕೆಲ್ಸಕ್ಕೆ ಹೊಸಬ್ರ ತರನೇ ಅನ್ಸ್ತಾ ಇಲ್ವಲ್ಲ? ನೋಡ್ಕೊಂಡು ಓಕೆ. ಸರೋಜಮ್ಮನ ಮನೆಗೆ ಬಂದ್ಬಿಟ್ಟಿದೀವ. ಇದೇನೋ 4 ತರ ಕಾಣಿಸ್ತಾ ಇದೆ. ಏನೇನು ಶಬ್ದ ಬರ್ತಾ ಇದೆ? ನೀನು ಮಲ್ಗಲ್ಲ, ನನ್ನೂ ಮಲ್ಗಕ್ ಬಿಡಲ್ಲ. ಯಾವಾಗ್ಲೂ ಸಂದೇಹನೇ. ಬಾಯ್ ಮುಚ್ಕೊಂಡ್ ಮಲ್ಕ. ಅಯ್ಯೋ, ಸಾರಿ ಬಾಸ್. ದೆವ್ವ ನೋಡ್ದಂಗ್ ಎದುರ್ತಿಯಲ್ಲ. ಕಳ್ರ ತಾನೆ, ನಾನ್ ನೋಡ್ಕೊಂತೀನಿ. ಬಾಯ್ ಮುಚ್ಕೊಂಡ್ ಮಲ್ಕ. ಯಾರಪ್ಪ ನೀವು? ಕಳ್ರು. ಹೇಳ್ತಾನೆ. ಆ ಟೇಬಲ್ ಮೇಲೆ ನೀರಿದೆ, ಸ್ವಲ್ಪ ಎತ್ಕಡಪ್ಪ. ಸೊಂಟ ನೋವಪ್ಪ, ವಯಸ್ಸಾಯ್ತಲ್ಲ, ಎದ್ದಳಕ್ಕಾಗಕ್ಕಿಲ್ಲ.
ಕಳ್ಳರನ್ನು ಕಂಡ್ರೆ ನಿನ್ ಭಯನೇ ಇಲ್ವನಮ್ಮ? ಕಳ್ತನ ಮಾಡಕ್ ಏನಾದ್ರೂ ಇದ್ರೆ ತಾನೇ ಭಯ. ಒರ್ಸಿಟ್ಬಿಟ್ಟಿದ್ದೀರಾ? ನಮ್ಮಿಬ್ಬರನ್ನು ಈ ಮನೆಯೊಳಗಿಟ್ಟು ನಮ್ಮಿಬ್ಬರ ಮಕ್ಕಳು ಅಮೇರಿಕಾಗ್ ಹೋಗ್ಬಿಟ್ರು. ವರ್ಷದಲ್ಲಿ 1 ಸಲನೋ 2 ಸಲನೋ ಬರ್ತಾರೆ. ಒಳ್ಳೇದಾಯ್ತು ನೀನ್ ಬಂದಿದ್ದಕ್ಕೆ ಸ್ವಲ್ಪ ನೀರಾದ್ರೂ ಸಿಕ್ತು. ಥ್ಯಾಂಕ್ಸ್ ಕಣಪ್ಪ ರಾಜ. ನಿನ್ ಕಷ್ಟನ ನೀನ್ ಹೇಳ್ದೆ. ನಾವು ದೊಡ್ಡ ಪ್ಲಾನ್ ಮಾಡ್ಕೊಂಡು ಗೋಡೆನ ಹಾರಿ ನಾಯಿಯಿಂದ ತಪ್ಸ್ಕೊಂಡು ಗೂರ್ಖಾಯಿಂದನೂ ತಪ್ಸ್ಕೊಂಡು ಕಳ್ಳತನ ಮಾಡಕ್ ಬಂದ್ವಿ. ಏನು ತಗೊಂಡ್ ಹೋಗ್ಲಿಲ್ಲ ಅದ್ರ ಜೊತೆ ಇವ್ರು ನುಗ್ಗಿತಾನೆ. ಏನಾದ್ರೂ ಕೊಡು ತಾಯಿ. ಹಾಗಾದ್ರೆ ಒಂದ್ ಕೆಲ್ಸ ಮಾಡಿ, ಫ್ರಿಡ್ಜ್ ಅಲ್ಲಿ ಹಣ್ಣಿದೆ ತಗೊಳ್ಳಿ. ಶುಗರ್ ಟ್ಯಾಬ್ಲೆಟ್ ಓಹೋ, ಇರ್ಲಿ. ಖಂಡಿತ ನಿಮಗೆ ಬೇಕಾಗತ್ತೆ ತಗೊಳ್ಳಿ. ಅವಳ ಹಲ್ಲನ್ನ ಹಣ್ಣು ಅಂತ ಹೇಳಿದ್ಲ. ಶ್ರೀಮಂತರ ಮನೇಲಿ ಊಟನೇ ಮಾಡಲ್ಲ ಸರ್. ಬೇರೆನೇನ್ ತಿಂತಾರೆ? ಶುಗರ್ ಸರ್ ಟ್ಯಾಬ್ಲೆಟ್. ಇವ್ರಿಗೆ ಕೊಡಿ ಸರ್, ನನಗೇನಕ್ಕೋ? ಫ್ಯೂಚರ್ ಅಲ್ಲಿ ಯೂಸ್ ಆಗತ್ತಲ್ವಾ? ಏನು ಗೇಲಿ ಮಾಡ್ತಾ ಇದೀಯಾ? ಶ್ರೀರಾಮ್ಪುರ, ಗೋಪಾಲ್ಪುರ, ಅಂಚೆಪಾಳ್ಯ, OMC ಯಾರ್ಡ್ ಈ ಎಲ್ಲಾ ಜಾಗದಲ್ಲೂ ಒಂದೇ ಸಿಚುವೇಶನ್. ಎಲ್ಲಾ ಕಡೆ ಕಲೆಕ್ಟ್ ಮಾಡಿ ನೋಡಿದ್ರೆ ಔಷಧಿ ಅಂಗಡಿನೇ ಇಡ್ಬೋದು. ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟೆ ಸರ್. ನಿನ್ನಂತ 420ಗಳಿಗೆ ಖಂಡಿತ ಏನಾದ್ರೂ ಸಿಗುತ್ತೆ. ವೇಟ್ ಮಾಡು. ಸರಿ ಸರ್, ಹೊರಗಡೆ ಕಾಯ್ತಾ ಇರ್ಲಾ? ಹ? ಬಂದಾಗ ಹೇಳ್ತೀನಿ ಅಂದೆ ಕಣಯ್ಯ. ಥ್ಯಾಂಕ್ ಯು ಸರ್. ಹಾ ಥ್ಯಾಂಕ್ ಯು. ಹಾ ಒಳ್ಳೆ ತಲೆ ಕೆಟ್ಟನ್ ಕಣವನು ನೀನ್ ತರ. ಥ್ಯಾಂಕ್ಸ್ ಗುರು. ಹಾ ಏಯ್, ಈಗ ದುಡ್ಡು ದೊರೆ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡೆ. ಅವ್ರು ನನಗಿಂತ ದೊಡ್ಡ ಕನ್ಸಲ್ಟೆಂಟ್. ನಾಳೆಯಿಂದ ಬಾಸ್ ನೋಡ್ಬೇಕಂದ್ರೆ ಸೆಕ್ರೆಟರಿಯೇಟ್ಗೆ ಬಂದ್ರು. ಓಕೆ? ಹಲೋ. ಹಾ ಈಗ ಅಷ್ಟೇ ನಮ್ಮ ಅಕ್ಕನಿಗೆ ಹೆರಿಗೆನೋ ಬಂದಿದೆ, ಹಾಸ್ಪಿಟ್ಲ್ ಕರ್ಕೊಂಬಂದಿದ್ದೀವಿ. ಹಾ ಒಂದು ಹಾಫ್ ಅನ್ ಅವರ್ ಬಿಟ್ಟು ಫೋನ್ ಮಾಡೋ, ಒಳ್ಳೆ ಗುಡ್ ನ್ಯೂಸ್ ಹೇಳ್ತೀನಿ. ಯಾರದು? ಸೈಲೆನ್ಸ್. ಮಗ ಯಾರೋ ಬೊಗಳ್ತಾಳೆ. ನಾರ್ಮಲ್ ಡೆಲಿವರಿ ಕಷ್ಟ, ಸಿಸೇರಿಯನ್ನೇ ಮಾಡಬೇಕು. ಕಂಗ್ರ್ಯಾಚುಲೇಷನ್ ಸರ್, ಯು ಬ್ಲೆಸ್ಡ್ ವಿತ್ ಅ ಹೆಲ್ದಿ ಬೇಬಿ. ತಾಯಿ ಮಗನು ಆರೋಗ್ಯವಾಗಿದ್ದಾರೆ. Thank you. ಹೋಗಿ ಹೋಗಿ Thank you so much. ದಟ್ಸ್ ಓಕೆ. ಹೆಣ್ಮಗು ಕಣೋ, ಮಹಾಲಕ್ಷ್ಮಿನೇ ನಿಂಗೆ ಮಗಳ ಹುಟ್ಟಿದಾಳೆ. ಫೋನ್ ಕೊಡು, ನಿಮ್ಮಪ್ಪನಿಗೆ ಹೇಳ್ಬೇಕು. ನಮ್ಮ ಮನೆಗೆ ನಾನು ಒಬ್ಬನೇ ಮಗ. ನನಗೂ ಗಂಡು ಮಗು ಹುಡ್ತಾನೆ ಅನ್ಕೊಂಡೆ. ಆದ್ರೆ ನಿಮ್ಮಲ್ಲಿ ನೀನ್ ಮೊದಲು ಹುಟ್ಬಿಟ್ಟಿದೆಯಲ್ಲ, ಆ ವಿಷಯ ಮರ್ತ್ಬಿಟ್ಟೆ. ಮಗು ನಿಂತರನೇ ಇದೆ. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ರೈಟ್. ಹಾ ಡ್ಯಾಡಿ, ಹಲೋ. ಏನು ನಿನ್ ಹೆಂಡತಿ ಈ ತರ ಕೆಲಸ ಮಾಡಿಬಿಟ್ಟಿದ್ದಾಳೆ? ಹೆಣ್ಮಗು ಹೆತ್ತಿದ್ದಾಳೆ? ಡೋಂಟ್ ವರಿ ಡ್ಯಾಡ್, ನೆಕ್ಸ್ಟ್ ಟೈಮ್ ಡೆಫಿನೆಟ್ ನಿಮಗೆ ಮೊಮ್ಮಗನೇ. ಏನೋ ಒಂದು ಮಾಡು. ಏನೋ ಕಲೆಕ್ಟ್ರು, ಏನಿದು? ಏನ್ ತಿಳ್ಕೊಂಡಿದ್ಯಾ ನೀನು? ಮೊದಲು ಕೂತ್ಕೊಳ್ಳಿ. ಈ ಮರ್ಯಾದೆಗೇನು ಕೊರತೆ ಇಲ್ಲ. ನಾನು ಊರಲ್ಲಿ ಇಲ್ದಿದ್ದಾಗ ನಾನು ರೈಸ್ ಮಿಲ್ ಯಾಕೋ ಸೀಸ್ ಮಾಡಿದೆ? ನೀವು ಊರಲ್ಲಿ ಇದ್ದಿದ್ರೂ ಸೀಸ್ ಮಾಡ್ತಿದ್ದೆ. ಅಲ್ಲಿರೋ 80% ಸ್ಟಾಕ್ ಇಲ್ಲದವರಿಗೆ ಕೊಡೋದಕ್ಕೋಸ್ಕರ ಸರ್ಕಾರ ಇಟ್ಟಿದ್ದು ಅಂತ ನನಗೆ ಸಂದೇಹ ಬಂತು. ಎನ್ಕ್ವೈರಿ ನಡೀತಾ ಇದೆ. ನಿಜ ಅಂತ ಪ್ರೂವ್ ಆದ್ರೆ ಸಾವಿರಾರು ಜನರು ಹೊಟ್ಟೆ ಮೇಲೆ ಹೊಡೆದಕ್ಕಾಗಿ ನೀವು 2 ವರ್ಷ ಜೈಲಲ್ಲಿ ಮುದ್ದೆ ಬರೀತೀರ. ಹೊರಗೆ ಹೋಗೋ ಕೇಳೋ. ಸರ್, ನನ್ನನ್ನು ಕಳ್ಸೋ ಅವಶ್ಯಕತೆ ಇಲ್ಲಪ್ಪ. ನಾನೇ ಹೋಗ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ತೀನಿ. ನಿನ್ನ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ. ಹಾ, ದೊಡ್ಡ ಇವನ್ ತರ ಮಾತಾಡ್ತಾನೆ. ಮಗುಗೆ ಯಾವ ಹೆಸರಿಡೋಣ ರೀ? ಇದೇನೊಂದು ನ್ಯಾಷನಲ್ ಪ್ರಾಬ್ಲಮ್. ಏನಾದ್ರೂ ಒಂದು ಹೆಸರು ಇಟ್ಕೊಂಡು ಹೋದ್ರೆ ಆಯ್ತು. ತಲೆ ಕೆಳಗೆ ಕೈ ಹಿಡಿ, ಮೆಲ್ಲಿಗೆ. ಸರಿ ಬಾ. ಇದು ನ್ಯಾಷನಲ್ ಪ್ರಾಬ್ಲಮಾ? ಇದು ನನ್ನ ಪರ್ಸನಲ್ ಪ್ರಾಬ್ಲಮ್ ಬಾ ಅಂತ ಹೇಳಿದ್ನಲ್ಲ. ಅಯ್ಯೋ ಬೇಡ ರೀ ಪ್ಲೀಸ್, ನನ್ ಮಾತ್ ಕೇಳಿ. ಒಂದ್ ಮಗುಗೆ ಇನ್ನೊಂದ್ ಮಗು ಗ್ಯಾಪ್ ಇರ್ಬೇಕು. ಆ ಗ್ಯಾಪಲ್ಲೇ ನನ್ನ ಗಂಡು ಮಗು ಹುಟ್ಬೇಕು ಅಂತಿದ್ರೆ ಬೇಡ ರೀ. ಏನ್ರಿ ಮುಖಂಡ್ರೆ, ಈ ತರ ವ್ಯಕ್ತಿನೊಬ್ಬನ ಹಾಕದ? ರಾತ್ರಿ ಕಂಡು ಬಾವಿಲಿ ಹಗಲು ಬೀಳಂಗೆ ಇಟ್ಕೊಂಡಿದ್ರೆ ಇವನ್ನ. ಆ ಕಲೆಕ್ಟರ್ ನನ್ನ ವ್ಯಾಪಾರನ ಕ್ಲೋಸ್ ಮಾಡ್ಬಿಟ್ಟ. ಸಂತೋಷನಾ? ನನಗೆ ಗೊತ್ತಿರೋ ಹಾಗೆ ಮಕ್ಕಳ ಹತ್ರ ಕಲೆಕ್ಟ್ ಒಳ್ಳೆ ಹೆಸರಿದೆ. ನೀ ಸ್ವಲ್ಪ ತಾಳ್ಮೆ. ನನ್ನನ್ನೇನ್ರ ಸಮಾಧಾನ ಮಾಡಿದ್ ನೀವು? ಬಂಡವಾಳ ಹಾಕಿ ವ್ಯಾಪಾರ ಮಾಡೋದು ತಾನೇ ನಷ್ಟದ ಕಷ್ಟ ಗೊತ್ತಾಗೋದು. ಇದೆಲ್ಲ ನಡೆಯೋದಿಲ್ಲ. ಅವ್ನು ಇಲ್ಲಿಂದ ಎತ್ತಂಗಡಿ ಮಾಡಿ, ಇಲ್ಲ ಅಂದ್ರೆ ನಾನು ಪಕ್ಷನೇ ಬಿಟ್ಟು ಹೋಗ್ತೀನಿ.
ಸರ್ ಆ, ಸೆಕ್ರೆಟರಿಯೇಟ್ರಿಂದ ಫ್ಯಾಕ್ಸ್ ಬಂದಿದೆ. ಏನದು? ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿದಾರಂತೆ ಯಾವ ಊರಿಗೆ? ಮೈಸೂರಿಗೆ ಸರ್. ಸ್ಟ್ರಿಕ್ಟ್ ಆಗಿರೋ ಕಲೆಕ್ಟರ್ನ ಟ್ರಾನ್ಸ್ಫರ್ ಮಾಡೋದು ಒಂದು ದೊಡ್ಡ ವಿಷಯ ಅಲ್ಲ. ನೀನೊಂದು ಕೆಲಸ ಮಾಡು, ಸರ್ ನಾಳೆ ತುಮಕೂರಿಗೆ ಒಂದು ಟ್ಯಾಕ್ಸಿ ಬುಕ್ ಮಾಡು. ಸರಿ, ಸರ್. ಇಂದ್ರ ಮನೆಗೆ ಹೋಗ್ತಾಳೆ, ನಾನು ಮೈಸೂರಿಗೆ ಆಗ್ಲಿ, ಸರ್. ಹೋಗ್ತೀನಿ. ನೀವ್ ನನ್ನ ಡ್ರಾಪ್ ಮಾಡಿ ಹೋಗ್ತೀರಾ ಅನ್ಕೊಂಡೆ. ಎಷ್ಟು ಸಲ ನಿನ್ಗೆ ಹೇಳೋದು ಇದು ಪ್ರೈವೇಟ್ ವೆಹಿಕಲ್ ಅಲ್ಲ ಅಂತ. ಅದು ಅಲ್ಲದೆ ನಾನು ನಾಳೆನೇ ಡ್ಯೂಟಿ ಜಾಯ್ನ್ ಆಗಬೇಕು. ನಿನ್ ಕೆಲಸ ನೋಡೋದು. ಆಯ್ತು ಸರ್. ಅಕ್ಕ, ನಾನು ಹೊರಡ್ಲಾ? ಇನ್ಮೇಲೆ ಜಾಲಿ ಆಗಿದೆ. ಇಟ್ಕೋ. ಇದೇ ನಿನ್ ಕಾರು. ಊರಿಗೆ ಹೋದ ತಕ್ಷಣ ಫೋನ್ ಮಾಡು. ಓಕೆ? ತಗೊಳಯ್ಯ. ಆಗ್ಲಿ ಸರ್. ಇಷ್ಟು ದಿವಸ ಇವನು ಕೊಟ್ಟ ಟೆನ್ಷನ್ಗೆ ಮಂಡೆ ಕಾದು ಹೋಗಿದೆ ಕಣೋ. 2 ದಿವಸ ಊಟಕ್ಕೆ ಹೋಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ. ಹಲೋ ಇಂದು. ಏನ್ರಿ ಎಲ್ಲಿದ್ದೀರಾ? ಡ್ಯೂಟಿಗೆ ಜಾಯ್ನ್ ಆಗ್ಬೇಕಲ್ವಾ? ಆಫೀಸ್ಗೆ ಹೋಗ್ತಾ ಇದ್ದೀನಿ. ನೀನ್ ಸೇಫ್ ಆಗಿ ರೀಚ್ ಆದ ತಾನೆ? ಬಂದಿರಿ. ಬೆಳಿಗ್ಗೆಯಿಂದ ಯಾಕೋ ಹುಷಾರಿಲ್ಲ, ಅದಕ್ಕೆ ಈಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದೆ. ಯಾಕೆ, ಏನಾಯ್ತು? ಮತ್ತೆ ನಾನು ಪ್ರೆಗ್ನೆಂಟ್. ಓ ವಾವ್, ವೆರಿ ಗುಡ್, ಸೂಪರ್. ಟೇಕ್ ಕೇರ್, ಸೇಫ್ ಆಗಿರು. ಇನ್ನೊಂದು ವಿಷಯ, ಡೆಲಿವರಿ ಆಗೋವರೆಗೂ ನಿಮ್ ಊರಲ್ಲೇ ಇರು, ನಿನ್ ಮನೇಲೇ ಇರು. ಓಕೆ? ಆಮೇಲೆ ಈ ಸಲನಾದ್ರೂ ಗಂಡು ಮಗು ಎತ್ಕೊಡು. ಏನ? ಆಫೀಸ್ ಎಷ್ಟು ದೂರ ಇದೆ? ಬಂದ್ಬಿಡ್ತು ಸರ್, ಇನ್ನು ಸ್ವಲ್ಪ ದೂರದಲ್ಲೇ. ಅಲ್ಲಿ ಸ್ವಲ್ಪ ದೂರ ಹೋಗಿ ರೈಟ್ ತೊಗೊಂಡ್ರೆ ಸೇರ್ಬಿಡ್ತೀವಿ. ಡ್ರೈವರ್ 1 ನಿಮಿಷ ಗಾಡಿ ನಿಲ್ಸು. ಸ್ಟಾಪ್ ಇಟ್. ನೀನೊಂದು ಕೆಲಸ ಮಾಡು ಸರ್. ನೀ ಇಲ್ಲೇ ಇದ್ದು 15 ನಿಮಿಷ ಬಿಟ್ಟು ಬಾ. ಓಕೆ ಸರ್. ಸರ್ 1 ನಿಮಿಷ ನಿಂತ್ಕೊಳ್ಳಿ ಸರ್. ನಿಮ್ಗೆ ಏನ್ ಬೇಕು ಹೇಳಿ ಸರ್, ಯೋಚನೆ ಮಾಡಬೇಡಿ, ನಾನು ನೋಡ್ಕೊಂತೀನಿ ಸರ್. ನಿಮ್ಗೆ ಏನ್ ಕೆಲಸ ಆಗ್ಬೇಕು ಹೇಳಿ, ನನ್ನ ಹತ್ರ ಜನ ಇದ್ದಾರೆ. 2,000 ರೂಪಾಯಿ ಕೊಟ್ಬಿಡಿ ಸರ್, ಎಲ್ಲ ಮಾಡಿಸ್ಕೊಟ್ಬಿಡ್ತೀನಿ. ಏನ್ ಸರ್, ನಾನು ಕೇಳ್ತಾನೆ ಇದ್ದೀನಿ, ನೀವು ಹಾಗೆ ಹೋಗ್ತಾ ಇದ್ದೀರಾ? ಸರ್ ಕಮ್ಯುನಿಟಿ ಸರ್ಟಿಫಿಕೇಟ್ ಬೇಕಾ ಸರ್? ತಕ್ಷಣ ಮಾಡ್ಕೊಡ್ತೀನಿ ಸರ್. ಸರ್ ನೀವೊಂದು 2,000 ರೂಪಾಯಿ ಕೊಡಿ, ಕಮ್ಯುನಿಟಿ ಸರ್ಟಿಫಿಕೇಟ್ ನಿಮ್ಮ ಮನೆಗೆ ಹುಡ್ಕೊಂಡ್ ಬರುತ್ತೆ. ನೀವು ಸುತ್ತಾಡೋ ಅವಶ್ಯಕತೆನೇ ಇಲ್ಲ. ಸರ್ 1 ನಿಮಿಷ ನಿಂತ್ಕೊಳ್ಳಿ ಸರ್. 25 ಪೈಸಾ ಬಡ್ಡಿಯಲ್ಲಿ ನಿಮ್ಗೆ ಲೋನ್ ಇಸ್ಕೊಡ್ತೀನಿ ಸರ್. ನೀವು 2 ತಿಂಗಳು ಕಟ್ಟಿದ್ರೆ ಸಾಕು. ಅದಾದ್ಮೇಲೆ ನೀವು ಕಟ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನೆಲ್ಲ ನೋಡ್ಕೋತೀನಿ. ಒಳಗಡೆ ಇರೋರೆಲ್ಲ ನಮ್ಮರೇ ಸರ್. 10% ಕಮಿಷನ್ ಕೊಟ್ಟರೆ ಸಾಕು. ಹೊಸ ಬಟ್ಟೆ ಮಾರೋದ್ ಬಿಟ್ಟು ಹರಿದಿರೋ ಬಟ್ಟೆ ಮಾರ್ತಾ ಇದೆಯಾ? ಸರ್, ಬಡವ್ರು ಅಂದ್ರೆ ಕಲೆಕ್ಟ್ರು ಅಯ್ಯೋ ಪಾಪ ಅಂತಾರಂತ ಈಗ ತಾನೇ ಇನ್ಫಾರ್ಮೇಶನ್ ಬಂದಿದೆ. ಹರಿದಿರೋ ಬಟ್ಟೆ ಹಾಕೊಂಡು ಒಳಗೆ ಹೋದ್ರೆ ಸಾಕು, ಪಟ ಅಂತ ಕೆಲಸ ಆಗುತ್ತೆ. 1 ಅವರಿಗೆ ಒಂದು ಶರ್ಟ್ಗೆ 10 ರೂಪಾಯಿ ಸರ್. ಹಾಕೊಂಡೋಗಿ ಸರ್, ನನ್ನ ಮಾತು ಕೇಳಿ ಸರ್. ನಿಲ್ಲೋ ಅಲ್ಲೇ ನಿಲ್ಲೋ. ಹೊಸ ಕಲೆಕ್ಟರ್ ಬರ್ತಾವ್ರೆ, ನೀನೇನು ಒಳ್ಳೆ ಕಲೆಕ್ಟರ್ ತರ ನೇರವಾಗಿ ಬಂದ್ಬಿಟ್ರೆ ಹೇಗೆ? ಹೋಗೋ. ಇವರೇ ರೀ ಹೊಸದಾಗಿ ಬಂದಿರೋ ಕಲೆಕ್ಟ್ರು. ಮೊದ್ಲೇ ಹೇಳ್ಬಾರ್ದೇನೋ? ಅಯ್ಯೋ ದೇವ್ರೇ, ನನ್ನನ್ನು ಕಾಪಾಡಿ, ನನ್ನ ಕ್ಷಮಿಸಿ. ಇಲ್ಲಿ ನೋಡಿ, ಇದಕ್ಕೆ ಮೊದಲು ನೀವು ಮಾಡಿದ ಕರೆಕ್ಟೇ. ಡ್ಯೂಟಿ ಮಾಡಿದಿರಿ. ಏನು ತಪ್ಪು ಮಾಡಿದ ಖಾಲಿ ಬೀಳ್ತಾ ಇದ್ದೀರಾ? ನೋ, ಪ್ಲೀಸ್ ಕಮ್. ಈಗ ಸರ್ ಹೊರಗಡೆ ಶೆಡ್ ಅಲ್ಲಿ ಇದಾರಲ್ಲ, ಅವನ್ನೆಲ್ಲ ಒಳಗಡೆ ಬರಕ್ ಹೇಳಿ. ಆಮೇಲೆ ಹರಿದಿರೋ ಬಟ್ಟೆ ಮಾರ್ತಾ ಇದ್ದಾನಲ್ಲ, ಅವನ್ನ ಮಾತ್ರ ಬಿಡ್ಬೇಡಿ. ಸರಿ ಸರ್. ಸರ್, ನೀವು ಬರಕ್ ಹೇಳ್ದವರೆಲ್ಲ ಹೊರಗಡೆ ಕಾಯ್ತಾ ಇದ್ದಾರೆ ಸರ್. ಹಾಗೆ ಸ್ಟಾಫ್ನೆಲ್ಲ ಬರಕ್ ಹೇಳಿ, ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ನೀವೇನ್ ಮಾಡ್ತಿದ್ದೀರಾ? ಎನ್ರೋಲ್ಮೆಂಟ್ ಆಫೀಸರ್ ಸರ್. ನಾನು ಅಕೌಂಟ್ ಆಫೀಸರ್ ಸರ್. ನನ್ನ ಹೆಸರು ಸತ್ಯನಾರಾಯಣ. ಕಮ್ಯುನಿಟಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಲೋನ್ ವಿಷಯ ಇವನ್ನೆಲ್ಲ ನಾನೇ ನೋಡ್ಕೊಳ್ಳೋದು ಸರ್. ನೀವು 25 ಪೈಸಾ ಬಡ್ಡಿಗೆ ನಾನು ಲೋನ್ ಅರೇಂಜ್ ಮಾಡ್ಕೊಡ್ತೀನಿ ಸರ್. ಸರ್, ಅದೇ ನಾನು ನಿಮ್ಮ ಹತ್ರ ಮೊದಲೇ ಹೇಳಿದ್ದಲ್ಲ ಸರ್. ಇಲ್ಲಿರೋರಲ್ಲಿ ಯಾರು ನಿಮಗೆ ಪರಿಚಯ? ಸೆಕ್ಷನ್ ಸತ್ಯನಾರಾಯಣ ನಮ್ಮ ಮಾಮ ಸರ್. ಇದನ್ನೇನು ಕಲೆಕ್ಟರ್ ಆಫೀಸ್ ಅನ್ಕೊಂಡ್ರಾ, ಬರ್ಮಾ ಬಜಾರ್ ಅನ್ಕೊಂಡ್ರಾ? ನೀವೆಲ್ಲ ಸೇರ್ಕೊಂಡು ಪ್ಯಾರಲ್ ಗೌರ್ಮೆಂಟ್ ನಡೆಸ್ತಾ ಇದ್ದೀರಾ. ಗೌರ್ಮೆಂಟ್ಗೂ ಜನಗಳಿಗೂ ಮಧ್ಯ ಹಂದಿಗಳ ತರ 1 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಆ ಶೆಡ್ಗಳು ಒಂದು ಇರಬಾರ್ದು. ಹಾಗೆ ನೀವ್ಯಾರು ನನ್ನ ಕಣ್ಣಿಗೆ ಕಾಣಬಾರ್ದು. ಔಟ್. ನಾನು 10 to 11 ಫೈಲ್ ಚೆಕ್ ಮಾಡ್ತೀನಿ, 11 to 12 ಇನ್ಸ್ಪೆಕ್ಷನ್ ಹೋಗ್ತೀನಿ, 12 to 1 ಬಿಲ್ ಸೆಕ್ಷನ್ ಮಾಡ್ತೀನಿ, 4 o'clock ವಿಸಿಟರ್ಸ್ ನಾನು ನೋಡ್ತೀನಿ. ಓಕೆ ಒಬ್ಳಪ್ಪ ಸರ್? ಇವಾಗ ಟೈಮ್ ಎಷ್ಟು? 10 ಗಂಟೆ ಸರ್. ನಾನೇನ್ ಮಾಡ್ತೀನಿ? ತಗೊಳ್ಳಿ, ರೆಡಿ ಆಗಿದೆ ಸರ್. PRP ಕನ್ಸ್ಟ್ರಕ್ಷನ್ಸ್, PRP ಸಪ್ಲೈಯರ್ಸ್, PRP ಎಂಟರ್ಪ್ರೈಸಸ್. ಯಾರು ಈ PRP? ಲೋಕಲ್ ಕಾಂಟ್ರಾಕ್ಟರ್ ಸರ್. ಆಫೀಸರ್ಸ್ಗಳಿಗೆಲ್ಲ ಸ್ವಂತ ಸಂಬಂಧಿ ಇದ್ದಂಗೆ. ಹಾಗಾದ್ರೆ ಸ್ವಂತದವ್ರಿಗೆ ದೇವ್ರ ತರ ಸರ್. ನಮಸ್ಕಾರ ಅಣ್ಣವ್ರೆ. ಯಾರು ನೀವು? ನನ್ನನ್ನು PRP ಅಂತ ಕರೀತಾರೆ ಸರ್. ವಿಸಿಟರ್ಸ್ಗೆ ಆಫ್ಟರ್ 4 o'clock ಔಟ್. ನಮಸ್ಕಾರ ಅಣ್ಣವ್ರೆ. ನನ್ನನ್ನು PRP ಅಂತ ಕರೀತಾರೆ. ನಮ್ಮ ಜೊತೆ ಕೈ ಜೋಡಿಸಿ ಫ್ರೆಂಡ್ ಆದ್ರಿ ಅನ್ಕೊಳ್ಳಿ.
ಈ ಕಡೆ ಸ್ಟೀಲ್ ಫ್ಯಾಕ್ಟ್ರಿಯಿಂದ ಚಿಕ್ಕಮಂಗ್ಳೂರು ಕೊನೆ ತನಕ ಟೋಟಲ್ ಚಿಕ್ಕಮಂಗ್ಳೂರೇ ತಗೊಂಬಂದು ನಿಮ್ ಕೈಯಲ್ಲಿ ಇಡ್ತೀನಿ ಸರ್. ಈಗ ಈ ಊರಿರೋದು ನನ್ನ ಅಧಿಕಾರದಲ್ಲಿ, ನಿನ್ನ ಅಧಿಕಾರದಲ್ಲ. ಅದಕ್ಕಾಗಿಯೇ ನಾನು ನಿಮ್ಮ ಹತ್ರ ನೇರವಾಗಿ ಮಾತಾಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದೀನಿ. ನಿನ್ನ ಕಾಂಟ್ರಾಕ್ಟರ್ ನಡೆಸೋ ಗೋಮಾಳ ಜಾಗದಲ್ಲಿ ಯಾವುದೋ ಫ್ರಾಡ್ ನಡೀತಾ ಇದೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿದೆ. ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಏನಾದರೂ ಪ್ರೂವ್ ಆಯ್ತು ಅಂದ್ರೆ ನೀನ್ ನನ್ನ ಕೈ ಕುಲ್ಕೋದಲ್ಲ, ನಿನ್ನ ಕೈಗೆ ಬೇಡಿ ಬೀಳುತ್ತೆ. ಔಟ್, ಗೆಟ್ ಔಟ್. ಏಯ್ ನಿಂತ್ಕೊಳ್ರ. ಹಲೋ ಹಲೋ, ಏ ಮಾಮ. ಹೇಳು ಬಾಮೈದ. ಏನ್ ಮಾಮ ನೀವು ಎಲ್ಲೋ ನೀರಿಲ್ದಿರೋ ಜಾಗದಲ್ಲಿ ಇರ್ಬೇಕಾದವನ್ನ ಕರ್ಕೊಂಡು ಬಂದು ಇಲ್ಲಿ ನಮ್ ಪ್ರಾಣ ತಿಂತ ಇದ್ರ. ಇವನಿಂದಾಗಿ ನಮ್ ತಲೆ ಕೊಬ್ಬರೆಣ್ಣೂ ಇಲ್ದಿದ್ದಾಗತ್ತೆ. ಏನು ಮಾಮ, ನಿಮ್ ಮಾತು ಕೇಳ್ಕೊಂಡು ಇರೋ ಹಣ ಎಲ್ಲ ತಗೊಂಡು ಪರಂಬುಕ್ ಜಮೀನಿಗೆ ಹಾಕ್ದೆ. ಈಗ ನ್ಯಾಯ ನೀತಿ ಅಂತ ಮಾತಾಡಿದ್ರೆ ನನ್ ಕತೆ ಏನಾಗ್ಬೇಕು? ಹಾಗಾದ್ರೆ ಒಂದ್ ಕೆಲಸ ಮಾಡು ಬಾಮೈದ, ನೀನ್ ಅವ್ರಿರೋ ಕಡೆ ತಿರುಗ್ಬಿಟ್ಟು ಒಂದು ದೊಡ್ಡ ನಮಸ್ಕಾರ ಹಾಕ್ಬಿಡು. ಏನ್ ಮಾಮ ಹೀಗ್ ಮಾತಾಡ್ತಾ ಇದ್ಯಾ? ಕೀತೋದ್ ನನ್ ಮಗ ದೊಡ್ಡ ಕಿಲಾಡಿ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಇಡ ಮೇ ಕಮ್ ಇನ್ ಸರ್? ಪ್ಲೀಸ್ ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚಿಕ್ಕಮಂಗ್ಳೂರ್. ಐ ಆಮ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಕಳ್ಳರನ್ನು ಹುಡ್ಕೊಂಡು 6 ತಿಂಗಳಾದ್ಮೇಲೆ ಪೊಲೀಸ್ನವ್ರು ಬರೋ ಹಾಗೆ ನಾನು ಬಂದು 2 ದಿನ ಆಯ್ತು. ಈಗ ಬಂದು ನನ್ನ ವೆಲ್ಕಮ್ ಮಾಡ್ತಾ ಇದ್ರ? ನನ್ನ ಮಗಳ ಮದುವೆಗಾಗಿ ನಾನು 3 ದಿನ ರಜೆಯಲ್ಲಿದ್ದೆ ಸರ್. ಡ್ಯೂಟಿಲಿ ಇರ್ಬೇಕಾದ್ರೆ ಬಾರನೆಲ್ಲ ಇಳಿಸ್ಕೊಂಡ್ಬಿಡ್ತೀರಿ ಅಲ್ವಾ? ರಿಟೈರ್ಡ್ ಆದ್ಮೇಲೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತೆ ಸರ್. ರೈಟ್. ವೆಲ್, ನೈಸ್ ಮೀಟಿಂಗ್ ಯು. ಸೇಮ್ ಹಿಯರ್ ಸರ್. ಗುಡ್ ಡೇ ಟು ಯು ಸರ್. ಏನಮ್ಮ, ಗಂಡು ಮಗು ತಾನೆ? ಹೆಣ್ಮಗು. ಹೆಣ್ಣು ಮಗು ಅಂತೆ. ಈಗ್ಲೂ ನಮ್ಮ ಮಾಮನ್ಗೆ ಆಪೆ. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರಮ್ಮ. ನಾನು ಹೇಗಮ್ಮ ಹೇಳಿ? ಅವ್ರ ಗಂಡು ಮಗುನೇ ಬೇಕು ಅಂತ ಹೇಳಿದ್ದಾರೆ. ಆದ್ರೆ ನೀನ್ ನೋಡಿದ್ರೆ ಅದಲ್ವಾ ಮ್ಯಾಟ್ರು. ಮೊದಲನೇ ಮಗು ಹುಟ್ಟಿದಾಗ ಅವ್ರಪ್ಪ ಬರ್ಲಿಲ್ಲ. ಈ ಗಂಡು ಮಗು ಹುಟ್ಟಿಲ್ಲ ಅಂತ ನಮ್ಮ ಮಾಮನೆ ಬಂದಿಲ್ಲ. ಇಂದ್ರಮ್ಮ ಮನೇಲಿಲ್ಲಣ್ಣ, ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋಗೋರೆ. ಡೆಲಿವರಿ ಆಯ್ತಾ? ನನಗೆ ಗೊತ್ತಿಲ್ಲಣ್ಣ. ಇಂದ್ರ ಜೊತೆ ಯಾರು ಹೋದ್ರು? ಅಮ್ಮನೂ ಅಯ್ಯನೂ ಹೋಗೋರೆ. ಶಿಟ್. ಹಲೋ, ಹಾಫ್ ಅನ್ ಅವರಿಂದ ಫೋನ್ ಮಾಡ್ತಾ ಇದ್ದೀನಿ. ಸೆಲ್ ಆಫ್ ಆಗಿದೆ. ಅದು ಆಸ್ಪತ್ರೆಲಿ ಇದ್ದಿದ್ರಿಂದ ಆಫ್ ಮಾಡಿ ಇಟ್ಟಿದ್ದೆ. ಸರಿ. ಡೆಲಿವರಿ ಆಯ್ತಾ? ಹಾ, ಸಿಸರಿನ್ ಅಡಿ ಅಂದ್ರೆ. ಹಲೋ, ನಾನು ಕೇಳಿದ ಸಿಸರಿಯನ್ನ ನಾರ್ಮಲ್ ಅಂತ ಅಲ್ಲ, ಡೆಲಿವರಿ ಆಯ್ತಾ ಅಂತ. ಆಯ್ತು, ಆದ್ರೆ ಏನು ಆದ್ರೆ? ಮತ್ತೆ ಹೆಣ್ಮಗುನಾ? ಚೆನ್ನಾಗಿದೆ. ನಿಮ್ ವಂಶದಲ್ಲೆಲ್ಲ ಹೆಣ್ಮಕ್ಳನ್ನ ಬೆಳೆಸಿ. ಮಿಸ್ಟರ್ ಗೋಪಾಲಕೃಷ್ಣನ್, ಈ ಮಗು ಆದ್ಮೇಲೆ ನಿಮ್ ಮಗಳು ಫ್ಯಾಮಿಲಿ ಪ್ಲಾನಿಂಗ್ ಮಾಡೋದೇ ಒಳ್ಳೇದು. ಮತ್ತೆ ಕನ್ಸೀವ್ ಆದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಮಗು ನೋಡ್ಬೇಕು ಅಂತಿದ್ರೆ ಬೇಬಿ ರೂಮ್ಗೆ ಹೋಗಿ ನೋಡಿ. ಸರಿ ಅಮ್ಮ. ರಘು, ಟೇಕ್ ದಿಸ್. ಎಸ್ ಸರ್. ಮೇ ಕಮ್ ಇನ್ ಸರ್? ಗುಡ್ ಮಾರ್ನಿಂಗ್. ಪ್ಲೀಸ್ ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಬನ್ನಿ. ಏನು ಮಫ್ತಿಲಿ ಬಂದಿದ್ದೀರಾ? ಇವತ್ತು ಲೀವಾ? ಇಲ್ಲ ಸರ್, ಇವತ್ತು ನನ್ನ ಬರ್ತ್ಡೇ. ಓ, ವೆರಿ ಗುಡ್. ಬರ್ತ್ಡೇನು ಸೆಲೆಬ್ರೇಟ್ ಮಾಡ್ಕೋತೀರಾ? ಇದೆಲ್ಲ ನಾನು ರಿಟೈರ್ ಆಗೋರಕ್ ತಾನೆ. ಆಮೇಲೆ ಕರೆದ್ರು ಬರಲ್ಲ, ಬಂದ್ರು ಗಿಫ್ಟ್ ಕೊಡಲ್ಲ. ಯು ನೋ ಸಮಥಿಂಗ್, ನೀವು ಭೂಮಿಲಿ ಹುಟ್ಟಿದ ಒಂದು ದೊಡ್ಡ ಗಿಫ್ಟ್. ಇದಕ್ಕಿಂತ ದೊಡ್ಡ ಗಿಫ್ಟ್ ಏನಿದೆ? ಎನಿಹೋ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಸರ್, ಇವತ್ತೊಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ದೀನಿ. ಓ, ನೀವು ಖಂಡಿತ ಬರಬೇಕು. ಎಲ್ಲಿ? ಫಾರ್ಮ್ ಹೌಸ್ ಅಲ್ಲಿ. ನನ್ನದೇ. ಓ, ನಿಮ್ದ? ಹೌದು ಸರ್. ಇಷ್ಟು ವರ್ಷ ಸರ್ವಿಸ್ ಅಲ್ಲಿ ಫಾರ್ಮ್ ಹೌಸ್ ತಗೊಂಡಿದ್ದೀರ ಅಂದ್ರೆ ರಿಟೈರ್ಡ್ ಆಗೋದ್ರೊಳಗಡೆ ಲೈಟ್ ಹೌಸ್ ತಗೋತೀರೇನ? ಹಾಗೇನಿಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್. ನಿಮ್ಗೊಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಹೊಸ ಕಲೆಕ್ಟರ್ನ ಇನ್ವೈಟ್ ಮಾಡಿದೀನಿ. ಅವ್ರು ಆದಿವೇ ಬರ್ತಾ ಇದ್ದಾರೆ. ಅವ್ನಿಗೆ ಯಾಕೆ ಯಾಕರ್ದೆ? ಅವನು ಸರಿ ಇಲ್ಲ. ಅಯ್ಯೋ, ಕೆಟ್ಟವ್ರಲ್ಲ ಇವ್ರು, ತುಂಬಾ ಕೆಟ್ಟವ್ರ. ಕೇಳಯ್ಯ, ನನ್ನ ಮಗಳಿಗೆ ಕಷ್ಟಪಟ್ಟು ಮದುವೆ ಮಾಡಿದೀನಿ ಅಂತ ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡೆ. ಅವನ್ಕಿಂತ ದೊಡ್ಡ ಮನುಷ್ಯರೆಲ್ಲ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿಗೆ ಬಂದ ಮೇಲೆ ನಾನು ನಿಂತ್ಕೋತಾನೆ, ಕೂತ್ಕೋತಾನೆ. ಮೆಣಸಿನಕಾಯಿ ಕಚ್ಚಿ ಖಾರ ಸವಿಯೋಣ. ಅಗಲಿಸಿ ಸ್ಪೈಸಿ ಟೇಸ್ಟ್ ನೋಡು ಬಾ. ಮೆಣಸಿನಕಾಯಿ ಕಚ್ಚಿ ಖಾರ ಸವಿಯೋಣ. ಅಗಲಿಸಿ ಸ್ಪೈಸಿ ಟೇಸ್ಟ್
ಮೆಣಸಿನಕಾಯಿ ಕಚ್ಚಿ ಖಾರ ಸವಿಯೋಣ ಲಿಪ್ಸ್ ಅಗಲಿಸಿ ಸ್ಪೈಸಿ ಟೇಸ್ಟ್ ನೋಡು ಬಾ ಹೀಟಾಗೋಯ್ತು ಮೈಯೆಲ್ಲ ತಣ್ಣಗಾಗಲಿ ಭೂಲೋಕ ಒಡಲಲ್ಲಿ ತುಂಬಿದ ಬೆಂಕಿಯು ತಣ್ಣಗಾಗಲಿ ಮೈಯೆಲ್ಲ ತಂಪಾದ ಹಿತವಾದ ಮೆತ್ತನೆಯ ಜಾಗವಿದೆ ಕೊಡ್ತೀನಿ ಮಾಡ್ತೀನಿ ನಾಚಿಕೆ ಏಕೆ ಕುಡಿ ನೀನು 16 ಹದಿಹರೆಯದ ಹುಡುಗಿನ ಸೆಲ್ ಫೋನ್ ನೆಟ್ವರ್ಕ್ ಏನಿಗೂ ಬೇಕು ತಾಕತ್ತಿದ್ರೆ ಬಾರೋ BSNL ಗುಟ್ಟನ್ನು ನೀ ಹೇಳು ಟೀನೇಜ್ ನಾನು ಎತ್ತಿಗೋ ಕ್ಯೂನಲ್ಲಿ ಬಂದೆ ಕಣೋ ನೋ ನೋ ನಂಬರ್ ನೀನೆ ಕಣೋ ಡೀಲು ಡೈರೆಕ್ಟಾಗಿ ಗಿ ಗಿ ನನ್ನ ವೆಬ್ಸೈಟು ಇದೆ ನಿಂಗೇನಿಷ್ಟ ಪಟ್ಟನೆ ಹೇಳಿ ತಟ್ಟನೆ ತೆಗೆದು ಬಾಯಿಗೆ ಹಾಕಿಕೊಳ್ಳೋ ಹಚ್ಚಮೆಣಸಿನಕಾಯಿ ಕಚ್ಚಿ ಖಾರ ಸವಿಯೋಣ ಲಿಪ್ಸ್ ಅಗಲಿಸಿ ಸ್ಪೈಸಿ ಟೇಸ್ಟ್ ನೋಡು ಬಾ ಎಷ್ಟು ಜನರು ಬಂದರು ಪೈಪೋಟಿ ಮೇಲೆ ಪೈಪೋಟಿ ಎಷ್ಟು ಜನರು ಬಂದರು ನನ್ನನ್ನು ನೋಡಿ ಓಡಿದರು ನನ್ನ ಕಂಡು ಭಯಪಟ್ಟು ಆಗಲ್ಲವೆಂದು ಹೋದರು ಕುರಿ ಮಂದೆ ಹಿಂದಿಂದೆ ಕಾಣದಂತೆ ಜಾರಿದರು ಆಸೆ ಇದ್ದರೆ ಬಾರೋ ಸವಿ ನೀನು ಹಚ್ಚಮೆಣಸಿನಕಾಯಿ ಕಚ್ಚಿ ಖಾರ ಸವಿಯೋಣ ಲಿಪ್ಸ್ ಅಗಲಿಸಿ ಸ್ಪೈಸಿ ಟೇಸ್ಟ್ ನೋಡು ಬಾ ಮೈಯಲ್ಲಿ ಬಯ್ಯಾರಿ ಸಿಂಪಲ್ ಸಿಂಗಾರಿ ಬಲ್ಲ ನಿನ್ ಜೊತೆ ಸಿಂಗಲ್ ಆಗಿ ಸವಾಲು ನಿಂಗಾಗಿ ಪಕ್ಕ ಬರೋ ಬೀರಂಗಿ ತುತ್ತಿಗೆ ಕೊಡಲ ಅಮ್ಮ ಗೋಬಿ ಮಚೂರಿ ಯಾ 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 ತಿನ್ನುತ್ತ ಎಣ್ಣೆ ಹೊಡೆಯೋ ಚಿಕನ್ ತಂದೂರಿ ಯಾ 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 ತಿನ್ನಕ್ಕೆ ನೀ ಬರ್ತೀಯಾ ನಿಂಗೇನಿಷ್ಟ ಪಟ್ಟನೆ ಹೇಳಿ ತಟ್ಟನೆ ತೆಗೆದು ಬಾಯಿಗೆ ಹಾಕಿಕೊಳ್ಳು ಒಂದ್ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇನ್ನೊಂದ್ ಕಡೆ ಮಾಫಿಯಾ ಮಿಂಚ್ತಾ ಇದ್ದೀರಾ. ಅಲ್ಲ ಇವ್ರು ಮಾಫಿಯಾ ಅಲ್ಲ. ಇನ್ನೇ ನಿಮ್ ತಮ್ಮನ ಅದಕ್ಕಿಂತ ಮೇಲೆ ಸರ್ PRP ಇಸ್ ಅ ಗೋಲ್ಡ್ ಮೈನ್. ಕಾಂಟ್ರಾಕ್ಟ್ ಅಲ್ಲಿ ಮಾತ್ರ ಅಲ್ಲ ಪಾಲಿಟಿಕ್ಸ್ ಅಲ್ಲಿ ಕೂಡ ದೊಡ್ಡ ರೇಂಜ್ ಅಲ್ಲಿ ಇದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ಸರ್. ಸ್ವಲ್ಪ ಅಲ್ಲ ತುಂಬಾನೇ ನೋಡ್ಕೊಂಡೆ. ನಾಳೆ ಆಫೀಸಿಗೆ ಬಂದು ನೋಡಿ. ಆಗ್ಲಿ ಸರ್. ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡ್ತಿರ್ರಿ. ಇದೆಲ್ಲ ಏನ್ ಎಂಜಾಯ್ಮೆಂಟ್ ಸರ್. ನೀವು ಹೂ ಅಂತ ಒಂದು ಮಾತು ಹೇಳಿ, ಬಾಂಬೆಯಿಂದ ದಿನಕ್ಕೊಬ್ಬೊಬ್ಬ ಮಾಡ್ಲಿ ನಿಮ್ಮನ್ನು ಹುಡ್ಕೊಂಡು ಬರ್ತಾಳೆ. ನಿಮ್ಮನ್ನು ಹುಡ್ಕೊಂಡು ಆಗ್ಲೇ ಬಂದಾಯ್ತು. ಸರ್, ಇನ್ಕಮ್ ಟ್ಯಾಕ್ಸ್ ರೈಡ್ ಅಂತ ಫೋನ್ ಬಂದಿದೆ. ವಾಟ್? ಇನ್ಕಮ್ ಟ್ಯಾಕ್ಸ್ ರೈಡ್? ಎಸ್ ಸರ್. ಇನ್ಫಾರ್ಮೇಶನ್ ಕೊಟ್ಟಿದ್ದೆ ನಾನು. ಹಲೋ ಸರ್, ನೀವು ಇನ್ಕಮ್ಗಿಂತ ಜಾಸ್ತಿ ಆಸ್ತಿ ಮಾಡಿದಿರಂತ ನಮಗೆ ಇನ್ಫಾರ್ಮೇಶನ್ ಬಂತು. 6 ಕೋಟಿ ರೂಪಾಯಿನ ನಿಮ್ಮ ಮನೆಯಿಂದ ನಾವು ಸೀಸ್ ಮಾಡಿದ್ದೀವಿ. ನಿಮ್ಮಂಥವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದಾನೆ ಚೆನ್ನಾಗಿ ಕೆಲಸ ಮಾಡೋ ಹೆಸರು ಕೆಟ್ಟೋಗುತ್ತೆ. ಟೇಕ್ ಹಿಮ್ ಅವೇ. ಕಮಾನ್. ಥ್ಯಾಂಕ್ ಯು ಸರ್. ಎಸ್. ಮೂವ್. ಅಯ್ಯ ದೇವರೇ, ಕ್ಷಮಿಸ್ಬೇಡಿ ನನ್ನ. ಹೇಳ್ಮೇಲೆ ರಿಟೈರ್ ಆಗೋ ವಯಸ್ಸಲ್ಲಿ ಈ ತರ ಗಿಡಬಲ್ ಬರಕ್ ನಾಚಿಕೆ ಆಗಲ್ವಾ? 2ನೇ ಸಲ ಕಾಲಿಗೆ ಬೀಳ್ತಾ ಇದ್ದೀರಾ. ವಯಸ್ಸಿನಲ್ಲಿ ದೊಡ್ಡವರು ಅಂತ ಬಿಡ್ತಾ ಇದ್ದೀನಿ. ಇನ್ನೊಂದ್ಸಲ ಈ ವೇಷದಲ್ಲಿ ನೋಡಿದ್ರೆ ನಿಮ್ಮನ್ನು ಸೀಟಿಂದ ಕಿತ್ತಾಕ್ಬಿಡ್ತೀನಿ. ಔಟ್. ಗೋಮಾಳದಲ್ಲಿ ಫ್ರಾಡ್ ಆಗಿರೋದು ನಿಜ ಅಂತ ಪ್ರೂವ್ ಆಗಿದೆ. ಆ ತರ ಏನು ಇಲ್ಲ. ಶಟ್ ಅಪ್. ಇವನನ್ನ ಕರ್ಕೊಂಡೋಗಿ ಸೆಕ್ಯೂರಿಟಿ ಪೋಸ್ಟ್ ಅಲ್ಲಿ ಎನ್ಕರೇಜ್ ಮಾಡ್ಕೊಳ್ರಿ. ಅದೇನು? ಔಟ್. ಯೋ ಬಾರಯ್ಯ, ನೀನು ಸ್ವಲ್ಪ ಆ ಕಡೆ ಬಾರಯ್ಯ, ಮಾತಾಡ್ಬೇಕು. ಏನ್ರಿ ಇವನು? ನೀನ್ ಮೊದಲು ಜಾಗ ಖಾಲಿ ಮಾಡಪ್ಪ, ಇಲ್ಲಾಂದ್ರೆ ನೀನು ಅರೆಸ್ಟ್ ಮಾಡಿ ಆ ಸ್ಟೀಲ್ ಪ್ಲಾಂಟ್ ಇಂದ ನಿನ್ ಮೈ ಮೇಲೆ ಒಂಚೂರು ಬಟ್ಟೆ ಇಲ್ಲದೆ ಊರೊಳಗಡೆ ದರ ಅಂತ ರೋಡಲ್ಲಿ ಹಾಕೊಂಡ್ಬರ್ತಾರೆ. ಈಗ ಬರೀ ದುಡ್ಡು ಹೋಗಿದೆ, ಒಳಗಡೆ ಹೋದ್ರೆ ನೀನು ಸರಿಯಾಗಿ ಬರ್ತೀಯ ಅನ್ನೋದೇ ಡೌಟು. ನೀನು ಹೋಗಪ್ಪ, ನಾನು ನೋಡ್ಕೋತೀನಿ ಅಂತ ಹೇಳ್ತನಲ್ಲ, ಹೋಗು. ಹಲೋ, ಇಂದ್ರ ಇದ್ದಾಳ? ಅಮ್ಮ, ಅಳಿಯಂದ್ರು. ಏನಂದ್ರೆ ಚೆನ್ನಾಗಿದ್ದೀರಾ? ಹೇಗ್ ಚೆನ್ನಾಗಿರೋದು? ನೀನ್ ಅಲ್ಲಿ ಕೂತ್ಕೊಂಡಿದ್ಯಲ್ಲ, ನಾನಿಲ್ಲಿ ಒಂಟಿಯಾಗಿರೋಕ್ಕಾಗಲ್ಲ. ಬೇಗ ಬಾ. ಸರಿ ರೀ. ಅಪ್ಪ, ಮೈಸೂರಿಗೆ ಬಾಂತಿದ್ದಾರೆ, ಟಿಕೆಟ್ ಬುಕ್ ಮಾಡಿ. ಆಯ್ತಮ್ಮ.
ಅರೆ ಯಾರು ಬಂದಿದಾರಲ್ಲ. ನಮಸ್ಕಾರಮ್ಮ. ನಮಸ್ಕಾರ ಅಣ್ಣ. ನನ್ನ ಹೆಸರು ತಾಯಮ್ಮ. ಈ ಬಂಗ್ಲೆಲಿ ಕೆಲಸ ಮಾಡ್ತಾ ಇದ್ದೀನಿ. ಅಳಿಯಂದ್ರು ಮನೇಲಿಲ್ವಾ? ಹಾ ಇಲ್ಲ, ಅವರು ಆಫೀಸ್ಗೆ ಹೋಗಿದ್ದಾರೆ. ಅಮ್ಮ ಒಂದ್ ನಿಮಿಷ ಇಲ್ಲೇ ಇರಮ್ಮ, ಈಗ್ಲೇ ಬಂದ್ಬಿಟ್ಟೆ. ಈಗ ಒಳಗೋಗ್ರಮ್ಮ. ಸ್ವಲ್ಪ ಕಾಫಿ ಕೊಡಿರಮ್ಮ. ಕರೆದ ತಕ್ಷಣ ಬಂದಿದ್ಯಾ? ಗುಡ್. ನಮಸ್ಕಾರ ಅಳಿಯಂದ್ರೆ. ಓ ನಮಸ್ಕಾರ. ಆರೋಗ್ಯವಾಗಿದ್ದೀರಾ? ಈಗ ತಾನೇ ಡೆಲಿವರಿ ಆಯ್ತು, ಆಗ್ಲೇ ಓಡ್ ಬಂದ್ಬಿಟ್ಲು. ನಿಮ್ ಮಗಳಿಗೆ ತುಂಬಾ ಅವಸರ ರೀ. ಅಳಿಯಂದ್ರ ಹತ್ರ ಒಂದು ಮಾತು ಹೇಳಿ ರಾತ್ರಿ ಬಸ್ಸಿಗೆ ಹೋಗ್ತೇನಮ್ಮ. ಈಗ್ಲೇ ಹೋಗ್ಬೇಕಪ್ಪ? ಊರಲ್ಲಿ ಅಮ್ಮ ಒಬ್ಳೇ ಇದ್ದಾಳಲ್ಲಮ್ಮ. ನಾನೆಲ್ಲ ಒಬ್ಳೆ ತಾನೇ ಇದ್ದೀನಿ. ನೀನೀಗ ಮಾಜಿ ಚೇರ್ಮನ್ ಮಗಳಲ್ಲಮ್ಮ, ಕಲೆಕ್ಟರ್ ಅವರ ಹೆಂಡತಿ. ಅವ್ರು ನೋಡ್ಕೋತಾರೆ, ಮಗು ಜಾಗ್ರತೆ. ನಾನು ಬರ್ತೀನಮ್ಮ. ಏನು ಅಷ್ಟು ಬೇಗ ಮಲ್ಕೊಂಡೆ ಅನ್ಕೊಂಡ್ಯಾ? ನಿನಗೆ ನನ್ನ ಬಗ್ಗೆ ನೆನಪೇ ಇಲ್ಲ. ಯಾಕ್ರಿ ಹಾಗೆ ಹೇಳ್ತೀರಾ? ಬೇರೆ ಯಾವ ಥರ ಮಾತಾಡಬೇಕು? ಬೆಳಗ್ಗೆಯಿಂದ ಓಡಾಡಿ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿದ್ದೀನಿ ತಾನೆ. ನನಗೆ ಯಾವುದು ರಿಲ್ಯಾಕ್ಸೇಷನೇ ಇಲ್ಲ. ಬಾ ಪ್ಲೀಸ್ ಏಯ್ ಏಯ್ ಹೇಳಿದ್ರೆ ಕೇಳಿ ಪ್ಲೀಸ್. ಗಂಡ್ ಮಗು ಖಂಡಿತವಾಗ್ಲೂ ಬೇಕು, ಇನ್ನೊಂದ್ ಹೆರು ಅಂತ ಹೇಳಿದ್ರಿ. ಆದ್ರೆ ಮತ್ತೆ ಹೆಣ್ಣೆ ಆಯ್ತು. ನನ್ ಕೈಲಾಗಲ್ಲ ರೀ. 2 ಸಲನೂ ಸಿಸೇರಿಯನ್ ಆಗಿದೆ. ಐ ಕಾಂಟ್ ಕ್ಯಾರಿ. ಅದು ಅಲ್ಲದೆ ಡಾಕ್ಟರ್ ನಂಗೆ ಫ್ಯಾಮಿಲಿ ಪ್ಲಾನಿಂಗ್ ಮಾಡು ಅಂತ ಹೇಳಿದ್ದಾರೆ. ಡಾಕ್ಟ್ರು ಹೇಳ್ತಾರೆ, ಅವ್ರಿಗೇನಾಗಬೇಕಾಗಿದೆ? ಹೋಗೋದು ನಮ್ಮ ವಂಶ ತಾನೆ. ಬಾ. ಏನಾಯ್ತು? ಇಲ್ಲಿ ನೋಡೋ, ನನಗೆ ಗಂಡು ಮಗು ಬೇಕು. ನೀ ನನಗೆ ಗಂಡು ಮಗು ಹೆತ್ಕೊಡ್ತೀಯ. ಗಂಡು ಮಗು ಹುಟ್ಟೋವರೆಗೂ ನೀನು ಹೇರ್ತಾನೆ ಇರಬೇಕು. ಏನೋ ಇದು ಬರ್ತಾ ಬರ್ತಾ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಲೆಕ್ಷನ್ ಕಡಿಮೆ ಆಗ್ತಾನೆ ಬರ್ತಾ ಇದೆಯಲ್ಲೋ. ಅದಕ್ಕೆ ಯಾಕೆ ಸರ್ ಯೋಚನೆ ಮಾಡ್ತೀರಾ? ತುಂಬಾ ಸ್ಟ್ರಿಕ್ಟ್ ಆಗಿರೋ ಒಬ್ಬ ಆಫೀಸರ್ನ ನಿಮ್ ಚೇರ್ ಕರ್ಕೊಂಡ್ ಕೂರ್ಸಿ. ಏನಂದೆ? ನಿಮ್ಮ ಡಿಪಾರ್ಟ್ಮೆಂಟ್ಗೆ ಅಂತ ಹೇಳ್ದೆ. ಈಗಾಗಲೇ ಕಲೆಕ್ಷನ್ ಕಡಿಮೆ ಆಗಿದೆ. ಅಂತ ಆಫೀಸರ್ ಬಂದ್ರೆ ಭಿಕ್ಷೆ ಎತ್ಬೇಕಾಗತ್ತ ನಾನಷ್ಟೇ. ಸರ್ ಅದೇ ಪ್ರೊಫೆಷನಲ್ ಸೀಕ್ರೆಟ್. ಕೋರ್ಸ್ ನೋಡಿ ಆಮೇಲೆ ಗೊತ್ತಾಗುತ್ತೆ. ಅಂತ ಒಬ್ಬ ಕಿರಿಕ ಮನುಷ್ಯ ಎಲ್ಲೋ ಇದ್ದಾನೆ. ಆ ತರ ಒಬ್ಬ ಇದ್ದಾನೆ ಸರ್. ಬರೀ ಸಂಬಳ ಸರ್, ಬರೀ ಸಂಬಳ ಮಾತ್ರ ಇಸ್ಕೊಳ್ಳೊಬ್ಬ ಕಲೆಕ್ಟರ್ ಇದ್ದಾನೆ ಸರ್. ಅಂತ ಬೆಪ್ಪ ನನ್ ಮಗನ. ನೋ ಡೌಟ್ ಯು ಪ್ರೆಗ್ನೆಂಟ್. ಓದ್ತಾ ಇರೋರು ಹೀಗೆಲ್ಲ ಮಾಡ್ಕೊಂಡ್ರೆ ಪರವಾಗಿಲ್ಲ. ಚೆನ್ನಾಗಿ ಓದಿದ್ದೀರಾ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ವೈಫ್ ನೀವು. ನೀವೇ ಹೀಗೆ ಮಾಡಿದ್ರೆ ಹೇಗೆ ಹೇಳಿ? 1 ಮಗು ಇನ್ನೊಂದ್ ಮಗು ಮಧ್ಯೆ 2 to 3 years ಗ್ಯಾಪೇ ಕೊಡದೆ 3 ತಿಂಗಳು ಮಗು ಇಟ್ಕೊಂಡು ಮತ್ತೊಂದ್ಸರಿ ಪ್ರೆಗ್ನೆಂಟ್ ಆಗಿದ್ದೀರಾ. ನಿಮ್ ಹೆಲ್ತ್ ಏನಾಗ್ಬೋದು ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ದೀರಾ? ಬೆಟರ್ ಅಬೋರ್ಷನ್ ಮಾಡಿಸ್ಕೊಂಬಿಡಿ. ಅಬೋರ್ಷನ್ ಎಲ್ಲ ಬೇಡ. ನಿಮ್ ಜೀವಕ್ಕೆ ಅಪಾಯ ಇದೆ. ಇದ್ರೂ ಪರವಾಗಿಲ್ಲ, ಬೇಡ. ಅದಕ್ ಮೇಲೆ ನಿಮ್ಮಿಷ್ಟ. ಈ ಮಾತ್ರೆನ ದಿನಕ್ಕೆ 2 ಸರಿ ತಗೋಬೇಕು. ಅಮ್ಮ ಮಗುನ್ ತಗೊಳ್ಳಿ ಅಮ್ಮ. ಡಾಕ್ಟ್ರಮ್ಮ ನೀ ಬೇಗ ಹೋಗಿ, ಯಜಮಾನ್ರು ಬರೋ ಟೈಮ್ ಆಯ್ತು, ಹೊರಡಿ. ಓಕೆ ಮೇಡಮ್, ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಕಂಗ್ರಾಟ್ಸ್, ನಮ್ಮ ವಂಶಕ್ಕೆ ವಾರಸುದಾರ ಬರ್ತಾ ಇದ್ದಾನೆ. ಈ ಸಲ ನೋಡು, ಗಂಡು ಮಗನೇ ಹುಟ್ಟೋದು. ನಗು, ಸ್ಮೈಲ್ ಸ್ಮೈಲ್. ಇವಾಗ ಅಪ್ಪನ ನೋಡು, ನಾನ್ ಮಗ ಇದ್ದೀನಿ, ಅವ್ರು ಹ್ಯಾಪಿ ಆಗಿದಾರ. ನಮಗೂ ಗಂಡು ಮಗುನೇ ಹುಟ್ಟಬೇಕು. ಇಲ್ಲ ಅಂದ್ರೆ ನಮ್ಮ ಓಲ್ಡ್ ಏಜ್ ನಲ್ಲಿ ಯಾರು ನಮ್ಮನ್ನು ನೋಡ್ಕೋತಾರೆ? ಮಾನ್ ಸ್ಮೈಲ್, ಬಿ ಹ್ಯಾಪಿ. ಎದ್ಬಿಟ್ರಮ್ಮ, ನಾನು ಆಗ್ಲೇ ಬಂದಿದ್ದೆ, ನೀವ್ ಮಲ್ಕೊಂಡಿದ್ರಿ. ಕಾಫಿ ಹಾಕೊಡ್ಲೇನಮ್ಮ? ನನಗೊಂದು ಸಹಾಯ ಮಾಡ್ತೀರಾ? ಏನಮ್ಮ? ನನಗೆ ಗಂಡ್ಮಗು ಹುಟ್ಟುತ್ತಾ ಅಥವಾ ಮತ್ತೆ ಹೆಣ್ಮಗುನೇ ಹುಟ್ಟುತ್ತಾ ಅಂತ ತಿಳ್ಕೊಬೇಕು ಅಂತ ಅನಿಸ್ತಾ ಇದೆ. ಆ ಥರ ಹಾಸ್ಪಿಟ್ಲು ಈ ಊರಲ್ಲಿ ಯಾವ್ದಾದ್ರು ಇದೆಯಾ? ಆ ಥರದ ಹಾಸ್ಪಿಟ್ಲಾ? ಆದ್ರೆ ಒಂದ್ ವಿಷಯ, ಕಲೆಕ್ಟರ್ ಆಫೀಸಲ್ಲಿ ಬೋರ್ಡ್ ಬರ್ದು ಹಾಕವ್ರಲ್ಲ ಇದೆಲ್ಲ ಮಾಡೋದು ತಪ್ಪು ಅಂತ. ಅದು ಅಲ್ದೆ ಪೊಲೀಸು ಗೊತ್ತಾದ್ರೆ ಒಳಗಾಗ್ತಾರೆ.
ಹಾ ನಾಪ್ಕ ಬಂತು. ಆ ಥರದೊಂದು ಆಸ್ಪತ್ರೆ ಇದೆ ಕಣಮ್ಮ. ಬನ್ನಿ ಹೋಗಣ. ಅಮ್ಮ ಈ ಕೆಲ್ಸ ಎಲ್ಲ ಬಂದ್ಮೇಲೆ ನೋಡೋಣ. ಬಾಮ್ಮ ಹೋಗಣ. ಅಮ್ಮ ಸ್ಕ್ಯಾನಿಂಗ್ ಎಷ್ಟು? 500. ಅಮ್ಮ ರೆಸಿಪ್ಟ್ ತಗೊಳಮ್ಮ. ತಗೊಳ್ಳಿ. ಸ್ಟ್ರೈಟಾಗಿ ಹೋಗಿ. ನಮಸ್ಕಾರ ಡಾಕ್ಟರ್. ಹೇಳಿ. ಸ್ಕ್ಯಾನಿಂಗಾ? ಹೌದು. ಸಿಟಿ ಸ್ಕ್ಯಾನಾ? ಇಲ್ಲ, ಪ್ರೆಗ್ನೆನ್ಸಿ ಸಂಬಂಧಪಟ್ಟ ಹಾಗೆ. ಸೆಕ್ಸ್ ಡಿಟರ್ಮಿನೇಷನಾ? ಡಾಕ್ಟರ್ ನೋಡಿದ್ರಾ? ಹಾ ದುಡ್ಡು ಕಟ್ಟಾಯ್ತಮ್ಮ. ಸರಿ, ಅಲ್ಲಿ ಬಂದು ಮಲ್ಕೊಳ್ಳಿ. ಹೋಗ್ರಮ್ಮ. ಹಲೋ, ಕಲೆಕ್ಟರ್ ಆಫೀಸಾ? ಕಲೆಕ್ಟ್ರೇ ಮಾತಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಸರ್. ನಾನು C1 ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ. ಇಲ್ಲಿಗಲ್ ಸ್ಕ್ಯಾನಿಂಗ್ ಮಾಡ್ಸಕ್ ಬಂದಿರೋ ಲೇಡಿನ ಅರೆಸ್ಟ್ ಮಾಡಿದೀವಿ. ನಿಮ್ ವೈಫು ಅಂತ ಹೇಳ್ತಿದ್ದಾರೆ. ಅವ್ರನ್ನ ಅಲ್ಲೇ ಹಿಡಿದಿಟ್ಕೊಳ್ಳಿ. ಸರ್. ಓಕೆ? ಎಸ್ ಸರ್. ನಾನು ಈಗಲೇ ಬರ್ತೀನಿ. ನಾನಿಲ್ಲಿಗೆ ಜಿಲ್ಲಾಧಿಕಾರಿ, ನಿಷ್ಠೆಯಿಂದ ನಡ್ಕೊಳ್ಳೋನು. ನಾನು ಡ್ಯೂಟಿಗೆ ಸೇರಿದಾಗಿಂದ ಇಲ್ಲಿವರೆಗೂ ನಾನು ಯಾರಿಗೂ ತಲೆ ತಗ್ಸಿಲ್ಲ. ಡ್ಯೂಟಿನ ಬಿಟ್ಟು ಯಾರಿಗೂ ಕೇರ್ ಮಾಡೋದಿಲ್ಲ. ನನ್ನ ಕಾರ್ ನೋಡಿದ ತಕ್ಷಣ ಅಟೆನ್ಷನಲ್ಲಿ ಸಲ್ಯೂಟ್ ಹೊಡೆಯೋ ಒಬ್ಬ ಇನ್ಸ್ಪೆಕ್ಟರ್ ಹತ್ರ ಸಾರಿ ಕೇಳಿ ನಿನ್ನನ್ನು ಕರ್ಕೊಂಡು ಬಂದಿದ್ದೀನಿ. ಯಾಕೆ ಗೊತ್ತಾ? ಹಾಗೆ ನಿನ್ನ ಕರ್ಕೊಂಡು ಬರ್ತಾ ಇದ್ದಾರೆ ಏನು ನಡೀತಾ ಇತ್ತು ಗೊತ್ತಾ? ರೂಲ್ಸ್ನ ಮೀರಿ ತಪ್ಪು ಮಾಡಿರೋ ಕಲೆಕ್ಟರ್ನ ಹೆಂಡತಿನ ಅರೆಸ್ಟ್ ಮಾಡಿದಾರೆ ಅಂತ ನಾಳೆ ಪೇಪರ್ನಲ್ಲಿ ದೊಡ್ಡದಾಗಿ ಹಾಕ್ತಾ ಇದ್ರು. ಕಲೆಕ್ಟರ್ ಮನೆಯಲ್ಲಿ ಈ ರೀತಿ ರೂಲ್ಸ್ಗೆ ವಿರುದ್ಧವಾಗಿ ನಡೀತಾ ಇದ್ದಾರೆ, ಜನಗಳಿಗೆ ಏನು ಒಳ್ಳೇದು ಮಾಡ್ತಾರೆ ಅಂತ ಟಿವಿ ಚಾನೆಲ್ ಅವರು ನನಗೆ ಅವಮಾನ ಮಾಡ್ತಾ ಇದ್ರು. ಏನಕ್ಕೋಸ್ಕರ ಈ ತರ ಮಾಡಿದೆ? ಯಾಕೆ ಹೀಗೆ ಮಾಡಿದೆ? ಯಜಮಾನ್ರೆ, ದಯವಿಟ್ಟು ಅವ್ರಿಗೇನು ಬೈಬೇಡಿ. ಪಾಪ ಅವ್ರಿಗೇನು ಗೊತ್ತಿಲ್ಲ. ಹಾ, ಇವಳಿಗೇನು ಗೊತ್ತಿಲ್ವಾ? ಗಂಡನ ಹೆಸರು ಹೇಳೋದಕ್ಕೆ ನಾಚಿಕೆ ಪಟ್ಕೊಳ್ಳೋ ಕನ್ನಡತಿ ಒಬ್ಳು ಗಂಡನ ನಾಚಿಕೆ ಪಟ್ಕೊಳ್ಳೋ ಹಾಗೆ ಕೆಲಸ ಮಾಡೋ ತರ ಧರ್ಮಪತ್ನಿಯಾಗಿ ಬದಲಾಗಿದ್ದಾನೆ. ನೀವು ನಾಚಿಕೆ ಪಡೋಂತ ಕೆಲ್ಸ ಅವ್ರೇನ್ ಮಾಡಿದಾರೆ ಯಜಮಾನ್ರೆ? ಏನಕ್ಕೆ ಇಂದ್ರಮ್ಮ ಅವ್ರ ಆಸ್ಪತ್ರೆಗೆ ಹೋದ್ರು ಅಂತ ನಿಮಗ್ ಗೊತ್ತಾ ಯಜಮಾನ್ರೆ? ಗಂಡು ಮಗುನೇ ಬೇಕು ಅನ್ನೋ ನಿಮ್ ಆಸೆ ನೆರವೇರುತ್ತೋ ಇಲ್ವೋ? ಆ ಜಗನ್ಮಾತೆ ಈಗ್ಲಾದ್ರೂ ಕಣ್ ತೆರಿತಾಳೋ ಇಲ್ವೋ ಅಂತ ಕೇಳಕ್ ಹೋಗಿದ್ದು ಯಜಮಾನ್ರೆ. ಇಲ್ ನೋಡಿ ಯಜಮಾನ್ರೆ, ಈಗ್ಲೂ ಹೆಣ್ಮಗುನೇ ಆಗಿದ್ರೆ ಯಾರಿಗೂ ಗೊತ್ತಿಲ್ದಿರ ತೆಗಿಸ್ಬೇಕು ಅಂತ ಅನ್ಕೊಂಡಿದ್ಲು ಪುಣ್ಯಾದ್ಗೀತೆ. ಗಂಡು ಮಗು ಆಗ್ಲಿಲ್ಲ ಅಂತ ಅವಳನ್ ಬೈದೇನ್ ಪ್ರಯೋಜನ? ಓದೋರ್ಗೆ ಎಷ್ಟು ಗೊತ್ತಾಗಕ್ಕಿಲ್ವಾ? ಇದು ಪರ್ಸನಲ್ ವಿಷಯ, ನಮ್ಮ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನು ಕೆಲಸದವಳು ಕೆಲಸ ಮಾಡ್ಕೊಂಡಿರ್ಬೇಕಷ್ಟೇ. ಹೌದು ಯಜಮಾನ್ರೆ, ನಾನ್ ಕೆಲಸದವಳೆ, ಇಲ್ಲ ಅಂತ ಹೇಳಿಲ್ವಲ್ಲ. ಆದ್ರೆ ಈ ಅಮ್ಮ ಪಡ್ತಾ ಇರೋ ಕಷ್ಟನೆಲ್ಲ ನೋಡಿ ತಾಳ್ಮೆ ಕೆಟ್ಟು ಮಿತಿ ಮೀರಿ ಮಾತಾಡ್ಬಿಟ್ಟೆ. ಅದಕ್ಕಾಗಿ ಈ ಹುಡುಗಿಗೆ ಶಿಕ್ಷೆ ಕೊಡಬೇಡಿ. ನಾನ್ ಮಾಡಿರೋ ತಪ್ಪಿಗೆ ಬೇಕಾದ್ರೆ ನಾನೇ ಈ ಮನೆ ಬಿಟ್ಟು ಹೊಟ್ಟೋಗ್ತೀನಿ. ಸಂತೋಷನಾ? IAS ಓದ್ಬಿಟ್ಟು ಒಬ್ಬ ಕೆಲಸದವಳ ಹತ್ರ ಮಾತು ಕೇಳೋಂಗಾಗಿದೆ. ಆಕ್ಚುಲಿ ನಿನ್ ಪ್ರಾಬ್ಲಮ್ ಆದ್ರೆ ಏನು? ಇನ್ನೊಂದು ಮಗು ಹೆತ್ರ ನೀನ್ ಸತ್ತೋಗ್ತೀನಿ ಅಂತ ಭಯ ತಾನೆ? ನನ್ನಿಂದ ನೀನ್ ಸಾಯೋದು ಅವಶ್ಯಕತೆ ಇಲ್ಲ. ಹೋಗು, ನಿಮ್ಮ ಅಪ್ಪ ಅಮ್ಮನ ಜೊತೆನೇ ಇರು. ಒಂದು ಗಂಡು ಮಗು ಹೆತ್ಕೊಡೋ ಯೋಗ್ಯತೆ ಇಲ್ದಿದ್ಮೇಲೆ ಈ ಬಾಳ್ ನಿನಗೆ ಯಾಕೆ ಬೇಕು? ಕಷ್ಟಪಟ್ಟು ಒಂದಾಗಿರೋ ಬದಲು ಬೇರೆಯಾಗಿದ್ದು ಸಂತೋಷವಾಗಿರೋದು ಎಷ್ಟು ಬೇಡ. ಅವ್ರ ಹತ್ರ ಹೇಳ್ದೆ ನೀನ್ ಈ ರೀತಿ ಮಾಡಿರೋದು ತಪ್ಪಲ್ವೇನಮ್ಮ? ಇದೇ ಪ್ರಶ್ನೆ ಅವಳಿಗೆ ಕೇಳದೆ ಅವಳು ಅರ್ಥನೇ ಮಾಡ್ಕೊಳ್ಳಿಲ್ಲ. ಹುಟ್ಟೋ ಮಗು ಗಂಡು ಹೆಣ್ಣು ಅಂತ ತಿಳ್ಕೊಳ್ಳೋಕೆ ಅಷ್ಟೊಂದು ಅವಸರ ಯಾಕೆ? ಯಾಕೆಂದ್ರೆ 2 ಹೆಣ್ಣು ಹೆತ್ತಿದ್ದಾಳೆ, ಇನ್ನು 2 ಹೆರ್ಲಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಬೆಳೆಸ್ತೀನಿ. ಆದ್ರೆ ನನಗೊಂದು ಗಂಡು ಮಗು ಬೇಕು. ಗಂಡು ಮಗು ಬೇಕು ಅಂತ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲಮ್ಮ. ದಶರಥ ಕೂಡ ಮಕ್ಕಳು ಬೇಕು ಅಂತ ಯಾಗ ಮಾಡಿದ್ರೆ ಹೊರತು ಹೆಣ್ಣು ಬೇಕು ಅಂತ ಯಾಗ ಮಾಡಿಲ್ಲ. ಯಾರೇ ಆದ್ರೂ ಸರಿ, ವಂಶ ಬೆಳೆಸೋದಕ್ಕೆ ಮಕ್ಕಳು ಬೇಕು ಅಂತ ಇಷ್ಟಪಡ್ತಾರೆ. ಎಲ್ಲ ಅಪ್ಪನೂ ಇದೇ ತರ ಹೇಳ್ತೀರಾ? ಅಳಿಯನ್ ಕಾಲ್ ತೊಳಿತಿರೋ ಹೊರತು ಹೆಣ್ಮಕ್ಳು ಕಣ್ಣೀರ್ ಮಾತ್ರ ಒರೆಸಲ್ಲ. ಹಲೋ ಡಾಕ್ಟರ್, ಪ್ಲೀಸ್ ಕಮ್. ಬೇಗ ಬರಕ್ಕೆ ಹೇಳಿದ್ರಂತೆ, ಏನು ವಿಷಯ? ನಿಮ್ಮ ವೈಫ್ಗೆ ಲೇಬರ್ ಪೇನ್ ಬಂದಿದೆ. ಸರಿ, ಆಪರೇಷನ್ ಮಾಡ್ಬೋದಲ್ಲ? ಅದಕ್ಕಿಂತ ಮುಂಚೆ ಒಂದು ವಿಷಯ ನೀವು ತಿಳ್ಕೋಬೇಕು. ಟೆಲ್ ಮಿ. ಶಿ ಇಸ್ ವೆರಿ ವೀಕ್. ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದ ಹಾಗೇನೆ ಅಬಾರ್ಷನ್ ಮಾಡಿಸ್ಕೊಳ್ಳಿ ಅಂತ ನಾವು ಅಡ್ವೈಸ್ ಮಾಡಿದ್ವಿ. ಆದರೆ ಅವರು ನಮ್ಮ ಮಾತನ್ನು ಕೇಳಲೇ ಇಲ್ಲ. 2 ಮಕ್ಕಳು ಕಂಟಿನ್ಯೂಸ್ ಆಗಿ ಹುಟ್ಟಿರೋದ್ರಿಂದ ಅವರು ತುಂಬಾನೇ ವೀಕ್ ಆಗಿದ್ದಾರೆ. ಆಪರೇಷನ್ ತಡ್ಕೋತಾರಿಲ್ಲೋ ಗೊತ್ತಿಲ್ಲ. ಬಿಕಾಸ್ ಬೋತ್ ವೇರ್ ಸಿಸರಿಯನ್ಸ್. ತುಂಬಾನೇ ರಿಸ್ಕ್. ಏನ್ ಮಾಡೋದು? ಆಪರೇಷನ್ ಮಾಡಿ. ಸರಿ, ಇದಕ್ಕೆ ಸೈನ್ ಮಾಡಿ. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಸರ್, ನಿಮ್ಗೆ ಗಂಡು ಮಗು ಹುಟ್ಟಿದೆ. ವಾವ್, ಗಂಡು ಮಗು ಅಲ್ಲ, ವಾರಸ್ದಾರ ಹುಟ್ಟಿದ್ದಾನೆ. ಥ್ಯಾಂಕ್ ಯು ವೆರಿ ಮಚ್.
ಏಯ್ ನನ್ ವಾರಸ್ದಾರ ಎಲ್ಲಿ ಹಲೋ ಡ್ಯಾಡಿ ಐ ಆಮ್ ಫಾದರ್ ಆಫ್ ದ ಬಾಯ್. ಗಂಡು ಮಗು ಹುಟ್ಟುಬಿಟ್ಟಿದ್ದಾನೆ, ವಾರಸ್ದಾರ ಬಂದ್ಬಿಟ್ಟ. ಲೆಟ್ ಅಸ್ ಸೆಲೆಬ್ರೇಟ್. ಅದೇನಿಲ್ವಾ, ಮೊದಲನೇ ಮಗು ಹುಟ್ಟಿದಾಗ ಮಾವ ಬಂದಿಲ್ಲ, ಎರಡನೇ ಮಗು ಹುಟ್ಟಿದಾಗ ಭಾವನೆ ಬಂದಿಲ್ಲ, ಈಗ ವಾರಸ್ದಾರ ಹುಡ್ದ ಅಂತ ಓವರ್ ಆಗಿ ಆಡ್ತಿದ್ದಾರೆ. ಆಕ್ಚುಯಲ್ ಸಿಚುವೇಶನ್ ಏನಂದ್ರೆ, ಒಂದು ಪಿಕ್ಚರ್ ಪೂಜೆ ಮಾಡಕ್ಕೆ ಪ್ರೊಡ್ಯೂಸರ್ ಎಷ್ಟು ಟೆನ್ಷನ್ ಆಗಿರ್ತಾನೋ ಎಲ್ಲರೂ ಅಷ್ಟು ಟೆನ್ಷನ್ ಆಗಿದ್ದಾರೆ. ಅದೇನೋ ಹುಟ್ಟಿರೋ ಮಗುಗೆ ಏನ್ ಹೆಸರು ಇಡ್ಬೇಕು ಅಂತ ಎಲ್ಲರೂ ತಲೆ ಕೆಡ್ಸ್ಕೊಂಡಿದ್ದಾರೆ. ನೋಡ್ತವ್ರೆ ಮಗ, ಕ್ಲೈಮೇಟ್ ಚೇಂಜ್ ಆಗೋಯ್ತು, ಸುನಾಮಿ ಬರೋ ತರ ಇದೆ, ಸಿಗ್ನಲ್ ಕಟ್ ಆಗೋಯ್ತು. ಅಜಯ್, ಆನಂದ್, ಅರವಿಂದ್, ಅವಿನಾಶ್. ಏನಿದು? ಏಯ್, ನೀನು ಹೆಣ್ತಿನ ಕೇಳೋ, ಒಳ್ಳೆ ಹೆಸರು ಏನಾದ್ರು ಹೇಳ್ತಾಳೆ. ಹೆಂಗಸ್ರಿಗೇನು ಗೊತ್ತಿಲ್ಲ. ಸಂಜು ಏನು ಅದು? ನನ್ನ ಬಂಗಾರ, ನಿನ್ನ ಹೆಸರು ಸಿದ್ಧಾರ್ಥ್. ನಗ್ತಾ ಇದ್ದಾನೆ. ಸರ್ ಏನಯ್ಯ? ಸರ್, ಸೆಕ್ರೆಟರಿಯೇಟ್ ಇಂದ ಫೋನು. ಓ ಹಾ, ಕೊಡು. ಹಲೋ. ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ಗೌತಮ್. ಓ ಥ್ಯಾಂಕ್ ಯು ಸರ್. ನನ್ನ ಗಂಡು ಮಗು ಹುಟ್ಟಿದೆ ಅಂತ ನಿಮ್ಗೆ ಯಾಕೆ ಗೊತ್ತಾಯ್ತು? ಏನು, ಮಗ ಹುಟ್ಟಿದಾನ? ಹಾಗಾದ್ರೆ ಡಬಲ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮನ್ನ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಅಡಿಷನಲ್ ಸೆಕ್ರೆಟರಿ ಆಗಿ ಪ್ರಮೋಟ್ ಮಾಡಿದ್ದಾರೆ. ನಾಳೆನೇ ಡ್ಯೂಟಿಗೆ ಜಾಯ್ನ್ ಆಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹೇ ಅದೃಷ್ಟವಂತ ಕಣೋ ಇನ್ನು, ನನಗೆ ಪ್ರಮೋಷನ್ ಸಿಕ್ಬಿಡ್ತು. ಹೇ ಹೋಗ್ಬಿಟ್ಟು ಬನ್ನಿ ಸರ್. ಯಾಕೆ ತಾಯಮ್ಮ ಇದಕ್ಕೋಸ್ಕರ ಅಳ್ತಾ ಇದೆಯಾ? ಪೀಡೆ ನಮ್ಮನ್ನು ಬಿಟ್ಟು ಹೋಯ್ತು ಅಂತ ಸಂತೋಷ ಪಡೋ. ನಮಸ್ಕಾರ ಸರ್. ನನ್ನ ಹೆಸರು ಪಾಂಡುಪುರ ಪುರುಷೋತ್ತಮ. ಸಿಎಂ ಆಗ್ಬೇಕು ಅನ್ನೋದು ನನ್ನ ಆಸೆ. ಈಗ ನಿಮ್ಗೆ ಪಿ ಆಗಿದ್ದೀನಿ. ಇನ್ನೂ ಏನಾದರೂ ಬೇರೆ ಆಸೆ ಇದೆಯಾ? ಸಿಂಹನಡೆಯಿಂದ ಶಿಖರವ ಏರಿ ಸಿಎಂ ಆದ್ರೆ ಸಾಕು ಸರ್, ಮಿಕ್ಕಿದ್ನೆಲ್ಲ ನಾನೇ ನೋಡ್ಕೋತೀನಿ. ಸಿಎಂ ಆಗ್ಬೇಕು ಅಂತ ಕನ್ಸು ಕಾಣೋದು ತಪ್ಪಲ್ಲ, ಆದ್ರೆ ಕನಸು ಕಾಣ್ತಾ ಮಾಡೋ ಕೆಲಸನ ಮಾಡದೆ ಬಿಟ್ರೆ ಒಂದ್ ಸೆಕೆಂಡ್ ಕೂಡ ನನ್ನ ಹತ್ರ ಇರಲ್ಲ. ಗೊತ್ತು ಸರ್. ಫಸ್ಟ್ ಡೇ ಕೆಲಸ ಶುರು ಮಾಡ್ತಿದ್ವಿ, ಒಂದು ಕಾಫಿ ಕೊಟ್ಟು ಶುರು ಮಾಡ. ಕಾಫಿ ಹೇಳು. ಸರಿ ಸರ್, ಒಂದ್ ಕಾಫಿ. ನಾನೇ ತಗೊಂಡ್ ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಸ್ವಾತಿ. ನಿಮ್ ಪಿ ಎ ಸರ್. ಎಲ್ರೂ ನನ್ನ ಚಿನ್ನ ಸ್ವೀಟಿ ಅಂತ ಕರೀತಾರೆ. ನಾನು ಹಾಗೆ ಕರಿಬೇಕಾ? ನೀವ್ ನನ್ ಹೇಗ್ ಕರೆದ್ರು ನಂಗೆ ಇಷ್ಟ ಸರ್. ಯಾಕಾತರ? ನೀವು ಚಿಕ್ಕಮಗಳೂರ್ನ ಗುಲ್ಲೆಬ್ಬಿಸ್ಬಿಟ್ರಿ. ಮೈಸೂರಲ್ಲಿ ತುಂಬಾ ಮೆರ್ತಿದ್ದೀರಾ. ಈಗ ಬೆಂಗಳೂರಲ್ಲಿ ನನ್ ಮೆರೆಸ್ತೀರಾ. ನಾನ್ ಬರ್ತೀನಿ ಸರ್. ನನ್ನ ನೋಡ್ಬೇಕು ಅನ್ನಿಸ್ದಾಗ್ಲೆಲ್ಲ ಆತ್ಮಿ ಕಾಲಿಂಗ್ ಬೆಲ್ನ. ಹಲೋ. ಈಗ್ಲಿನಾ? ಈ ತರ ಎಕ್ಸ್ಪೋಸ್ ಮಾಡೋದು, ಡಬಲ್ ಮೀನಿಂಗಲ್ಲಿ ಮಾತಾಡೋದು, ಈ ತರ ನೋಡೋದು ನನಗಿಡ್ಸೋಲ್ಲ. ಏನಿದ್ರು ಓಪನ್ ಆಗಿರ್ಬೇಕು. ಇವಾಗ್ಲೂ ಓಪನ್ ಆಗೇ ಇದೀನಲ್ವಾ ಸರ್? ನಾನು ಓಪನ್ ಆಗಿರ್ಬೇಕು ಅಂತ ಹೇಳಿದ್ದು ಡ್ರೆಸ್ ಅಲ್ಲ, ಥಾಟ್. ಔಟ್. ಇವ್ನ್ ಯಾಕೋ ನನ್ ಬುಟ್ಟಿಗೆ ಬಿಡಲ್ಲ ಅನ್ಸುತ್ತೆ. ನಮಸ್ಕಾರ ಸರ್, ಚೆನ್ನಾಗಿದ್ಯಾ? ಆ ಕೇಷ್ಟೇನೂ ಅಲ್ಲ, ದೊಡ್ಡ ಡೋಲು ಡಮರು. ಹುಷಾರಾಗಿರಿ ಸಾರ್. ಎನ್ವಿರಾನ್ಮೆಂಟ್ನಲ್ಲಿರುವಂಥ ಎಲ್ಲ ಪೊಲ್ಯೂಷನು ಅವಳೇನೆ. ಹೊಸ ಆಫೀಸರ್ ಬಂದ್ರೆ ಸಾಕು ಕೂಡ್ಲೇ ಬೋಲ್ ಮಾಡ್ಬಿಡ್ತಾಳೆ. ಅಷ್ಟು ಈಸಿಯಾಗಿ ಬೀಳೋಂಥ ವಿಕೆಟ್ ಅಲ್ಲ ಅಂತ ನನಗ್ ಗೊತ್ತು, ಅವಳು ಗೊತ್ತಿಲ್ವಲ್ಲ. ಪರ್ಮಿಷನ್ ಕೇಳದೆ ಒಳಗಡೆ ಬರಬಾರ್ದು ಅಂತ ನಿಂಗೆ ಅದು ಗೊತ್ತು, ನೀವು ಗೊತ್ತಲ್ಲ. ನೀವು ಫ್ರೆಂಡ್ಶಿಪ್ ಇಟ್ಕೊಳ್ಳೋಣ ಅಂತ. ನೀನು ಏನೇ ಫ್ರೆಂಡ್ಶಿಪ್? ನಿನ್ನ ಐಎಎಸ್. ಐ ಸೈಡ್ ಔಟ್. ನಾನು ಔಟ್ ಆಗೋದಾಗಿರ್ಲಿ, ಪಟಾಲದಲ್ಲಿರೋ ಡ್ರಗ್ ಕಂಪನಿಗೆ ಮಾತ್ರ ನೀವು ಇನ್ನಾಗ್ಬಿಡ್ಬೇಡಿ ಸಾರ್. ಅದು ಮಿನಿಸ್ಟ್ರ ಪರ್ಸನಲ್ ಏರಿಯಾ. ಔಟ್. ಪುರುಷೋತ್ತಮ್. ಅರ್ಥ ಆಯ್ತು ಸರ್. ಪಟಾಲ್ದಲ್ಲಿರೋ ಎಲ್ಲ ಡ್ರಗ್ ಕಂಪನಿಗಳ ಫೈಲ್ಗಳು 5 ನಿಮಿಷದಲ್ಲಿ ನಿಮ್ಮ ಟೇಬಲ್ ಮೇಲೆ ಇರುತ್ತೆ. ಏಯ್, ನಿನ್ಗೇನು ಬುದ್ಧಿ ಕೆಟ್ಟೈತನೋ? ಟ್ರಕ್ ಕಂಪ್ನಿಯವ್ರ ಹತ್ರ ಹೋಗ್ಬಿಡತ್ತ. ಎಷ್ಟು ಸರಿ ಹೇಳಿದ್ದೀನಿ ನಾನು. ಆತ ಒಬ್ಬ ಉಲ್ಟಾಗಿರಕ್ಕೆ ಸರ್, ಮಾಡಬೇಡಿ ಅಂತ ಹೇಳಿದ್ರೆ ಮಾಡ್ತಾನೆ. ತಲೆ ಕೆಟ್ಟವನೇ. ಅದು ನನ್ನ ಪರ್ಸನಲ್ ಏರಿಯಾ ಅಂತ ಯಾಕೆ ಅವನ ಹತ್ರ ಹೇಳಿದೆ? ಆಗ್ಲೇ ಅಲ್ವಾ ಸರ್ ಕೆಲಸ ಸ್ಪೀಡಾಗಿ ಆಗೋದು. ಹಲೋ, ಯಾರ್ರೀ ಅದು? ಮುಚ್ಚಿಬಿಟ್ರಾ? ನೋಡಿದ್ರ ಸರ್ ಎಷ್ಟು ಬೇಗ ಮುಗಿಸ್ಬಿಟ್ಟ. ಕೆಲಸ ಮುಗಿಸೋದ್ರಲ್ಲಿ ಎತ್ತಿದ ಕೈ ಅವನು. ಇನ್ನ ಒಂದ್ ಸ್ವಲ್ಪ ಹೊತ್ತರಲ್ಲಿ ನೋಡಿ ನಮ್ ಗಲ್ಲಾ ಪೆಟ್ಟಿಗೆ ತುಂಬ್ತಾ ಹೋಗುತ್ತೆ. ಅವಾಗ ನಂಬ್ತೀರಾ ನೀವು? ನೀ ಹೇಳೋದ್ ನೋಡಿದ್ರೆ ಜಲ್ದಿ ಮಳೆ ಬರೋ ಹಾಗಿದೆ. ಯಾರೋ ಗೌತಮ್ ಅಂತೆ, ಅಡಿಷನಲ್ ಸೆಕ್ರೆಟರಿ ಹೊಸದಾಗಿ ಬಂದಿದ್ದಾರೆ. ನಮ್ಮೆಲ್ಲ ಕಂಪ್ನಿನೂ ಮುಚ್ಚಿಬಿಟ್ರು ಸರ್. ಮುಚ್ಚಿಬಿಟ್ರಾ? ಹೌದು ಸರ್. ಸರಿ, ಓಪನ್ ಮಾಡಿ. ಓಂ ನಮೋ ಭಗವತೆ ಕಾಸುದೇವಾಯ. ನೀವು ಹೊರಡಿ. ನಿಮ್ಮ ಕಂಪನಿ ಮತ್ತೆ ಓಪನ್ ಮಾಡಿಸೋದು ನನ್ನ ಜವಾಬ್ದಾರಿ. ನೀವು ಹೋಗಿ. ಮರ್ಯಾದೆಯಿಂದ ಕೇಳಿದಕ್ಕೆ ಈ ಕಳ್ಳನ ಮಕ್ಕಳು ಕೊಟ್ರಾ?
ನೋಡಿ ಸೂಟ್ ಕೇಸಲ್ ತಗೊಂಡ್ ಸುರಿತಾವ್ರೆ. ಶಿಖಂಡಿನ ಬಳಸಿ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮನ ಕೊಂದ ಹಾಗೆ ನಾನು ಗೌತಮ್ನ ಬಳಸಿ ಔಷಧಿ ಕಂಪನಿಯವರಿಂದ ದುಡ್ಡು ಕಿತ್ಕೊಂಡಿದ್ದೀನಿ. ಆ ಕರ್ಮಕಾಂಡಗಳಿರ್ಲಿ, ಸೂಟ್ ಕೇಸ್ ಯಾವಾಗ ಕಳಿಸ್ತೀಯ ಅದು ಮೊದ್ಲು ಹೇಳು. ನಾಳೆನೇ ಕಳಿಸ್ತೀನಿ ಸರ್. ತಗೋ, ಚೆನ್ನಾಗಿ ಎಂಜಾಯ್ ಮಾಡೋದು. ಒಬ್ಳು ಹೇಗ್ ಸರ್ ಎಂಜಾಯ್ ಮಾಡೋದು, ನೀವು ಹಾ. ಬನ್ನಿ. ಏನ್ ನನ್ನನ್ ಕರೀತಿದ್ಯಾ? ಹೋಗೋಷ್ಟರಲ್ಲಿ ದೋಚ್ಬೇಕು ತರ. ರೀ, ಬಸ್ಸು ಬ್ರೇಕ್ ಡೌನ್ ಆಗೋಯ್ತು ಅಂತ ಕಾಲ್ ಬಂದಿತ್ತು. ನೀವ್ ಹೋಗೋವಾಗ ಹಾಗೆ ಮಕ್ಳನ್ನ ಡ್ರಾಪ್ ಮಾಡ್ಬಿಡ್ತೀರಾ? ಮಧ್ಯಾಹ್ನ ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಇದು ಅಫಿಷಿಯಲ್ ಕಾರ್. ಮಕ್ಕಳನ್ನ ಸ್ಕೂಲಿಗೆ ಡ್ರಾಪ್ ಮಾಡೋದು ಹೆಂಡತಿನ ಸಿನಿಮಾ ಕರ್ಕೊಂಡು ಹೋಗಲ್ಲ. ರೂಲ್ ಇಸ್ ದ ರೂಲ್ಸ್. ನನ್ ಬಂಗಾರ ಇನ್ನೂ ಎದ್ದಿಲ್ವಾ? ಈ ಅಪ್ಲಿಕೇಶನ್ ಅವಂದೆ, ಸೈನ್ ಮಾಡಿ. ಏನಿದು? ಸ್ಕೂಲ್ ಅಪ್ಲಿಕೇಶನ್ ಫಾರ್ಮ್. ವಾಟ್? ಇವ್ರು ಓದೋ ಲೋಕಲ್ ಸ್ಕೂಲಲ್ಲಿ ಅವನನ್ನು ಜಾಯ್ನ್ ಮಾಡಕ್ ಹೋಗ್ತಿದ್ಯಾ? ನಾನು ಅವನು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಬೇಕು. ಅಲ್ಲಿ ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಕ್ರಿಕೆಟ್ ಪ್ಲೇಯಿಂಗ್ ಎಲ್ಲ ಇದೆ. ಆ ಸ್ಕೂಲಲ್ಲಿ ರೆಕಮೆಂಡೇಶನ್ ಇಲ್ಲ ಅಂದ್ರೆ ಸೀಟೇ ಕೊಡಲ್ಲ. ಅದೆಲ್ಲ ನನಗೆ ಗೊತ್ತು, ನಾನು ನೋಡ್ಕೋತೀನಿ. ನಂಗೆ ಲೇಟ್ ಆಯ್ತು, ಬಾಯ್. ಹಲೋ, ದಿಸ್ ಇಸ್ ಜಂಜಿತ್ ರಾಯ್, ಪ್ರಿನ್ಸಿಪಲ್ ಆಕ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್. ಒಂದ್ ನಿಮಿಷ, ಪ್ರಿನ್ಸಿಪಲ್ ಮಾತಾಡ್ತಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್. ಎಸ್ ಸರ್, ಗುಡ್ ಮಾರ್ನಿಂಗ್. ಐ ಆಮ್ ಅಡಿಷನಲ್ ಸೆಕ್ರೆಟರಿ ಟು ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್. ನಮ್ಮ ಮಗನಿಗೆ ನಿಮ್ಮ ಸ್ಕೂಲಲ್ಲೊಂದು ಸೀಟ್ ಬೇಕು. ಎಷ್ಟು ವಯಸ್ಸಿನವನು? 1 year, ಸರ್. ವಾಟ್? ಆಲ್ರೆಡಿ 1 year? ಯೂಶುವಲಿ you need to register your child for admission the moment he is born. I'm sorry, we cannot admit anyone at this moment. Shit. ಗುಡ್ ಮಾರ್ನಿಂಗ್. Good morning, Mrs. Gautam. ಇದು ನನ್ನ ಬಿಸ್ನೆಸ್, ತಿಳ್ಕೊಳ್ಳಿ ಮ್ಯಾಮ್. ಬಟ್ ಹೌ? ವೆಲ್ಕಮ್ ಟು ಆಕ್ರೆಡ್ಜ್. ನೀವು ನಿಮ್ಮ ಮಗನ ಅಡ್ಮಿಷನ್ ಮಾಡಿಸೋದಕ್ಕೆ ತುಂಬಾ ಸಂತೋಷ. ದಿಸ್ ಇಸ್ ಹಿಸ್ ಅಪ್ಲಿಕೇಶನ್ ಫಾರ್ಮ್. ವಿ ಆರ್ ಪ್ಲೀಸ್ ಟು ಹ್ಯಾವ್ ಹಿಮ್ and this is all for you. But how much is the fees? Please don't worry at all. All that has been taken care of. When can he join? Tomorrow? Thank you. Yeah. Thank you so much. Most welcome. ಯಾರ ಹತ್ರ ರೆಕಮೆಂಡೇಶನ್ ಕೇಳಿದ್ರಿ? ಸಿಎಂ ಹತ್ರನಾ? ನಾನು ಯಾರ ಹತ್ರನೂ ರೆಕಮೆಂಡ್ ಕೇಳಿಲ್ಲ. ಯಾರ ಹತ್ರನೂ ರೆಕಮೆಂಡೇಶನ್ ಕೇಳ್ದೆ ಫೀಸ್ ಏನಕ್ಕೆ ಬೇಡ ಅಂದ್ರು? ಅದು ಅಲ್ಲದೆ ಡ್ರೆಸ್ಸು, ಬ್ಯಾಗು, ಬುಕ್ಸು ಇದೆಲ್ಲ ಏನಕ್ಕೆ ರೆಡಿ ಮಾಡ್ಕೊಡ್ಬೇಕು? I think you use someone's recommendation. ನಿನಗೆ ಎಷ್ಟು ಸಲ ಹೇಳ್ಬೇಕಾ ಒಳಗಡೆ ಬರಬಾರ್ದು ಅಂತ? ಔಟ್. ಏನ್ ಸರ್ ಹೀಗ್ ಮಾತಾಡ್ತೀರಾ? ಒಂದ್ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿ ಸರ್. ಬ್ರೋಕರ್ಗಳಿಗೆ ಯಾಕೆ ಮರ್ಯಾದೆ ಕೊಡು? ಏನಂದ್ರಿ? ಬ್ರೋಕರ? ಸರ್, ನಾವಿಲ್ಲ ಅಂದ್ರೆ ಗೌರ್ಮೆಂಟೇ ಇಲ್ಲ ಸರ್. ನಾವಿಲ್ಲ ಅಂದ್ರೆ ಕೆಲಸದವ್ರಿಗೆ ಕೆಲಸ ಸಿಗೋದಿಲ್ಲ. MLAಗಳು ಮಂತ್ರಿ ಆಗಕ್ಕಾಗಲ್ಲ, ಮಂತ್ರಿಗಳು ಶ್ರೀಮಂತರಾಗಕ್ಕಾಗಲ್ಲ. ಮಂತ್ರಿಗಳಿಗೂ ಶ್ರೀಮಂತರಿಗೂ ನಡುವೆ ಇರುವಂತ ಗ್ಯಾಪ್ ನ ಫಿಲ್ ಮಾಡೋದೇ ನಾವು ಸರ್. ಅದು ಮಾತ್ರ ಅಲ್ಲ, ಸಿಎಂ ಪಾರ್ಟಿನ ಸ್ಟಾರ್ಟ್ ಮಾಡಿದಾಗ ಗುಂಪನ್ನ ಸೇರಿಸಿದೋರೆ ನಾವು ಸರ್. ಸಿಎಂ ನ ನೋಡ್ಬೇಕು ಅಂದ್ರು ನಮ್ಮ ಹತ್ರನೇ ಬರ್ಬೇಕು, ಮಿನಿಸ್ಟರ್ ನೋಡ್ಬೇಕು ಅಂದ್ರು ನಮ್ಮ ಹತ್ರನೇ ಬರ್ಬೇಕು. ಅಷ್ಟ್ ಮಾತ್ರ ಯಾಕೆ ಸರ್, ನಿಮ್ಮನ್ನ ತುಮಕೂರಿಂದ ಮೈಸೂರಿಗೆ, ಮೈಸೂರಿಂದ ಚಿಕ್ಕಮಂಗ್ಳೂರ್ಗೆ ಟ್ರಾನ್ಸ್ಫರ್ ಮಾಡ್ದೋನೆ ನಾನು ಸರ್. ಅಷ್ಟ್ ಮಾತ್ರನೇನಾ, ನಿಮ್ಮ ಮಗನಿಗೆ ಸ್ಕೂಲಲ್ಲಿ ಸೀಟ್ ಕೊಡ್ಸಿದ್ದೆ ನಾನು ಸರ್. ನಾನು ಸೀಟ್ಗೋಸ್ಕರ ಹಣನೂ ಕೊಡ್ಲಿಲ್ಲ, ರೆಕಮೆಂಡೇಶನ್ ಮಾಡ್ಲಿಲ್ಲ. ಆದ್ರೆ ಒಂದೇ ಹೇಳಿದ್ದು, ನೀನು ಸ್ಕೂಲ್ ಇರೋದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ. ನಾರ್ಮಲ್ ಆಗಿ ಎಲ್ಲ ಗಾಡಿಗಳಿಗೆ 80 ಡಿಸಿಬಲ್ಸ್ ಮಾತ್ರ ಸೌಂಡ್ ಅಲೌಡು. ಆದ್ರೆ ನೀವು ಸ್ಕೂಲ್ ಬಿಡೋ ಟೈಮ್ನಲ್ಲಿ ನಿಮ್ಮ 25 ವ್ಯಾನ್ಗಳು ಒಂದೇ ಸತಿ ಸ್ಟಾರ್ಟ್ ಆಗಿ ಹಾರನ್ ಮಾಡಿದ್ರೆ 500 ಡಿಸಿಬಲ್ಸ್ ಸೌಂಡ್ ಬರುತ್ತೆ. ಅದು ಸೌಂಡ್ ಪೊಲ್ಯೂಷನ್ ಆಗ್ಬಿಡುತ್ತೆ. ಅಷ್ಟ್ ಮಾತ್ರ ಅಲ್ಲ, ಆ 25 ಗಾಡಿಗಳು ಹೊಗೆಯಿಂದ ಅಲ್ಲಿ ಏರ್ ಪೊಲ್ಯೂಷನ್ ಆಗ್ಬಿಡುತ್ತೆ. ಅವ್ರು ಬೇರೆ ಎನ್ವಿರಾನ್ಮೆಂಟ್ ನಲ್ಲಿ ಡೆಪ್ಯೂಟಿ ಸೆಕ್ರೆಟರಿ. ಅವ್ರೇನಾದ್ರೂ ಒಂದು ಆರ್ಡರ್ ಹಾಕೋದ್ರ ಅನ್ಕೋ, ನೀನು ಮನೇಲಿ ಕೂತ್ಕೊಂಡು ಸ್ಕೂಲ್ ಹುಡುಗರ ಜೊತೆ ಟಿವಿ ನೋಡ್ಬೇಕು ಅಂದೆ. ಅದು ಸರ್ ನನ್ನ ಕೆಪಾಸಿಟಿ. ದಯವಿಟ್ಟು ಮರ್ಯಾದೆಯಿಂದ ಮಾತಾಡಿ ಸರ್. ಎಂದು 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 ಯಜಮಾನ್ರೆ, ಅಮ್ಮೋರ್ ಮನೇಲಿಲ್ಲ, ಮಕ್ಳನ್ ಕರ್ಕೊಂಡು ಪಾರ್ಕ್ಗೆ ಹೋಗವ್ರೆ. ಪಾರ್ಕ್ಗ? ಹೈ, ವಾಟ್ ಇಸ್ ದಿಸ್? ನಿನಗೆ ಬುದ್ಧಿ ಇಲ್ವಾ? ಚಿಕ್ಕ ಮಕ್ಕಳನ್ನೆಲ್ಲ ಪಾರ್ಕ್ ಕರ್ಕೊಂಡ್ ಬಂದಿದ್ಯಲ್ಲ, ಇಲ್ಲಿ ಪೊಲ್ಯೂಷನ್ ಇರುತ್ತೆ, ಗೊತ್ತಿಲ್ಲ ನಿನ್ಗೆ? ಎಲ್ರು ಮಕ್ಳನ್ನ ಇಲ್ಲೇ ಕರ್ಕೊಂಡ್ ಹಾ, ಬೇರೆ ಮಕ್ಕಳು ಬೇರೆ, ನನ್ ಮಗು ಬೇರೆ. ಕುಷ್ಠರೋಗದ ಭಿಕ್ಷುಕರು ಇರ್ತಾರಲ್ಲಿ. ನಾನ್ಸೆನ್ಸ್. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಸಿದ್ದು, ಹ್ಯಾಪಿ ಬರ್ತ್ಡೇ ಟು ಯು. ಹೋಗೋ
ಕಡೆ. ಮಮ್ಮಿ ನನ್ನ ತಮ್ಮನಿಗೆ ಕೇಕ್ ತಿನ್ಸಕ್ ಹೋದ್ರೆ ಡ್ಯಾಡಿ ತಂದ್ಬಿಟ್ರು ಮಮ್ಮಿ. ಇಂದ್ರ, ಇಂದ್ರ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇವತ್ತು ಸಂಡೇ, ಇಟ್ಸ್ ಹಾಲಿಡೇ. ಇವತ್ತೆಲ್ಲ ಹೋಗೋಣ ಹೇಳು. ದೇವಸ್ಥಾನಕ್ಕೆ ಹೋಗೋಣವಾ? ಲವ್ಲಿ, ಶೂರ್. ಆಲ್ರೈಟ್, ಕಮ್ ಕಮ್ ಕಮ್. ಹುಷಾರು. ನಾನ್ ಫಸ್ಟ್ ಇಳಿಬೇಕು, ನೋಡು. ತಳ್ಬೇಡ ಕಣೆ. ಯಾರೋ VIP ಬಂದಿರೋಂಗೆ ಕಾಣಿಸುತ್ತೆ. ಸರಿ, ಬಾ 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 ಬಾ. ಹಾಯ್ ಕಾವ್ಯ. ಎಷ್ಟೊಂದು ವರ್ಷ ಆಯ್ತಲ್ಲ. ಶೀಸ್ ಮೈ ಫ್ರೆಂಡ್ ಕಾವ್ಯ. ಹಲೋ, ಹಿ ಶ್ರೀಧರ್, ಮೈ ವುಡ್ ಬಿ. ನೈಸ್ ಟು ಮೀಟ್ ಯು ಸರ್. ನಮಸ್ತೆ. ನಮಸ್ಕಾರ. ಎಷ್ಟೊಂದು ವರ್ಷ ಆಯ್ತು ಕಡೆ ನೀನು ನೋಡಿ. ಏನ್ ವಿಶೇಷ? ಹೊಸದಾಗಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದೀವಿ. ಅದು ಚೆನ್ನಾಗಾಗ್ಲಿ ಅಂತ ಈಗ ತಾನೇ ದೇವರ ಕೈ ಮುಕ್ಕೊಂಡು ಬರ್ತಾ ಇದ್ದೀವಿ. ಬೈ ದ ಬೈ, ದೀಸ್ ಆರ್ ಮೈ ಕಂಪನೀಸ್: ಕಾವ್ಯ ಎಂಟರ್ಪ್ರೈಸಸ್, ಕಾವ್ಯ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್, ಕಾವ್ಯ ರಿಯಲ್ ಎಸ್ಟೇಟ್ಸ್, ಕಾವ್ಯ ಕನ್ಸ್ಟ್ರಕ್ಷನ್ಸ್ ಅಂಡ್ ಕಾವ್ಯ ಇನ್ಫೋಸಿಸ್. ವಾವ್. MBA 3rd ಇಯರ್ ಅಲ್ಲಿ ಪಾಸ್ ಆಗಿರೋ ಆವರೇಜ್ ಸ್ಟೂಡೆಂಟ್ ಇಷ್ಟೊಂದು ಕಂಪನೀಸ್ಗೆ MD ಹೇಗಾದ್ರು ಅಂತ ಆಶ್ಚರ್ಯ ಆಗ್ತಿದ್ಯಾ? MBA ಮುಗಿದ ತಕ್ಷಣ ನಮ್ಮ ಮನೇಲಿ ಮ್ಯಾರೇಜ್ ಫಿಕ್ಸ್ ಮಾಡಿದ್ರು. ನನಗೆ ಗೊತ್ತಿಲ್ದಿರ ಮುಹೂರ್ತನೂ ಫಿಕ್ಸ್ ಮಾಡಿದ್ರು. ನಾನು ಆಗಲ್ಲ ಅಂತ ಹೇಳ್ಬಿಟ್ಟೆ. ಲೈಫಲ್ಲಿ ಸೆಟ್ಲ್ ಆಗ್ಬೇಕು, ಆಮೇಲೆ ಮ್ಯಾರೇಜ್ ಅಂತ ಕಲ್ಯಾಣ ಮಂಟಪದಲ್ಲಿ ಎಲ್ರ ಮುಂದೆನೂ ಹೇಳ್ಬಿಟ್ಟೆ. ವಿರೋಧ ಮಾಡಿದ್ರು, ಆದ್ರೆ ನಾನು ಎಲ್ರಿಗೂ ಕಾಂಪ್ರಮೈಸ್ ಮಾಡ್ಬಿಟ್ಟೆ. ಅವ್ರಿಗೆ ಕಾಂಪ್ರಮೈಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೆ ಇವರೇ ನನ್ನ ಉಡ್ಬಿ. ಅವತ್ ನನ್ ಮದ್ವೆ ಬೇಡ ಅಂತ ಹೇಳಿದ್ರು. ಮದ್ವೆ ಅಂತ ಆದ್ರೆ ನಿನ್ನನ್ನೇ ಮಾಡ್ಕೊಳ್ಳೋದು ಅಂತ 8 years ಇಂದ ನನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿನ್ ಮದ್ವೆಗ್ ನೀನ್ ಕರೀಲಿಲ್ಲ, ಆದ್ರೆ ನನ್ ಮದ್ವೆ ಖಂಡಿತವಾಗ್ಲೂ ಕರಿತೀವಿ. ಸರಿ, ನೀನೇನ್ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ನೀವು ಮಾತಾಡ್ತಾ ಇರಿ, ನಾನು ದೇವಸ್ಥಾನದ ಒಳಗಡೆ ಇರ್ತೀನಿ. ಓಕೆ? ನೀನ್ ಗೋಲ್ಡ್ ಮೆಡಲ್ ತಗೊಂಡಾಗ ನೀನ್ ಸಾಧಿಸ್ಬೇಕಾಗಿರೋದೆಲ್ಲ ಅಚೀವ್ ಮಾಡಿರ್ತೀಯ ಅನ್ಕೊಂಡಿದ್ದೆ. ನೀನ್ ನೋಡಿದ್ರೆ ಬರೀ ಹೌಸ್ ವೈಫ್ ಅಂತಿದ್ಯಾ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಏನು ನಿಮ್ಮಿಬ್ರು ಮಾತುಕತೆ ಇನ್ನೂ ಮುಗ್ದಿಲ್ವಾ? ಹೊರಡೋಣ. ನಾನು ದೇವ್ರಿಗೆ ನಮಸ್ಕಾರ ಹಾಕೊಂಡ್ ಬಂದ್ಬಿಡ್ತೀನಿ. ಸರಿ, ನೀನ್ ದೇವ್ರಿಗೆ ಕೈ ಮುಗ್ಬಾ, ನಾವು ಮನೆ ಹೋಗಿ. ಇಲ್ಲ ರೀ, ಸ್ವಲ್ಪ ವೇಟ್ ನೋಡು, ನಾನು ಏನ್ ಬೇಕಾದ್ರೂ ಸಹಿಸ್ಕೊತೀನಿ. ವೇಟ್ ಮಾಡೋದು ಅಂದ್ರೆ ನಂಗಾಗಲ್ಲ. ನಡೀರೋ. ಅವ್ರಿಗೆಲ್ಲ ಟೈಮ್ ಪ್ರಕಾರನೇ ನಡಿಬೇಕು. ಈಗ ಬೇರೆ ಸೆಕ್ರೆಟರಿಯೇಟ್ ಆಗಿ ವರ್ಕ್ ಬೇರೆ ಮಾಡ್ತಿದ್ದಾರೆ, ಅದಕ್ಕೆ ಅವಸರವಾಗಿ ಹೊರಟೋದ್ರು. ಪರವಾಗಿಲ್ಲ ಕಣೆ, ನಾನೇ ನಿನ್ ಡ್ರಾಪ್ ಮಾಡ್ತೀನಿ. ಒಂದ್ ನಿಮಿಷ ಇಲ್ಲೇ ಇರು, ಅವ್ರು ಕರೀತಾ ಇದ್ದಾರೆ, ನಾನು ಹೋಗಿ ಬಂದ್ಬಿಡ್ತೀನಿ. ಏನಿದು, ಒಂದ್ ಗಂಡಿಗೆ ಹೆಂಡತಿ ಆಗಿ 3 ಮಕ್ಳಿಗೆ ತಾಯಿ ಆಗಿರೋದಿಕ್ಕ MBA ಅಲ್ಲಿ ಗೋಲ್ಡ್ ಮೆಡಲ್ ತಗೊಂಡಿದ್ದು? ಬಂದ್ಯಾ? ಯಾಕಿಷ್ಟು ಲೇಟು? ಏನಕ್ಕೆ ಲೇಟ್ ಆಯ್ತು ಅಂತ ನಿಮಗೆ ಗೊತ್ತಿಲ್ವಾ? ನಾನು ಒಬ್ಳೆ ಮನೆಗೆ ಹೇಗ್ರಿ ಬರಕ್ ಸಾಧ್ಯ? ಯಾಕೆ ನಿನ್ ಫ್ರೆಂಡ್ ಡ್ರಾಪ್ ಮಾಡಿಲ್ವಾ? ನನ್ ಬಿಟ್ಟು ಅವ್ರ ಜೊತೆ ನಾನು ಹೋಗಿದ್ದಕ್ಕೆ ನಂಗೆ ತುಂಬಾ ವಿಷಯ ಗೊತ್ತಾಗಿದ್ದು. ಯಾಕೆ ಅನ್ಕೊಂಡಿದ್ಯಾ? ಕೋಪನಾ? ಇಂದು ಯಾಕಿಲ್ಲೇ ಇದೆಯಾ? ನಿದ್ದೆ ಮಾಡಲ್ವಾ? ಯಾಕೊಂಥರ ಮೂಡಿ ಆಗಿದೆಯಾ? ಐ ನೋ ಹೌ ಟು ಮೇಕ್ ಹ್ಯಾಪಿ. ಟುಡೇಸ್ ಜೋಕ್. ದೇವ್ರ ಎದುರಿಗೆ ಬಂದು ಏನು ವರ ಬೇಕು ಅಂತ ಕೇಳಿದ್ರೆ ದಿನಕ್ಕೊಂದು ಸೀರೆ ಉಟ್ಕೊಳ್ಳೋಂತ ವರ ಕೊಡು ಅಂತ ಕೇಳಿದ್ಲಂತೆ ನಿಂತರ ಒಂದು ಹೆಣ್ಣು. ದೇವ್ರ ತಥಾಸ್ತು ಅಂದ್ರಂತೆ. ಏನಾಯ್ತು ಗೊತ್ತಾ? ಒಂದು ಟೆಕ್ಸ್ಟೈಲ್ ಶೋರೂಮ್ ಅಲ್ಲಿ ಶೋಕೇಸಲ್ಲಿ ಬೊಂಬೆ ಆದ್ಲಂತೆ ಹೆಣ್ಣು. ವಾಟ್ ಎ ಕ್ಯೂಟ್ ಜೋಕ್. ಇದು ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಹುಣಸೆ ಹಣ್ಣು, ಖಾರದ ಪುಡಿ, ಅರ್ಶನ. ಇದೆಲ್ಲ ನನ್ನ ಹತ್ರ ಯಾಕೆ ಹೇಳ್ತಿದ್ಯಾ? ನೀವು IAS ಮಾಡಿದಿರಲ್ವಾ, ಚೆನ್ನಾಗಿ ಯೋಚನೆ ಮಾಡಿ. ಎಂದು ಶ್ವೇತಾ, ಬೇಗ ಎದ್ದೇಳೆ. ಸಿದ್ದು ಎದ್ದೇಳು, ನಿದ್ರೆ ಬರ್ತೈತೆ. ಇಂದು
ಇಂದು ಓ ಡ್ಯಾಡಿ ಮಮ್ಮಿ ಎಲ್ಲಿ ಡ್ಯಾಡಿ? ಅಮ್ಮ ಮಲ್ಕೊಂಡಿದ್ದಾಳೆ, ಡಿಸ್ಟರ್ಬ್ ಮಾಡಬಾರ್ದು. ನಿಮ್ಗೇನಾದ್ರೂ ಬೇಕಿದ್ರೆ ನನ್ನ ಕೇಳಿ. ಹೇ ಸಿದ್ದು, ಎದ್ದೇಳು, ಅಮ್ಮಂಗೆ ಹುಷಾರಿಲ್ಲ, ಎದ್ದು ಮುಖ ತೊಳ್ಕೊ. ನಿಂಗೇನಾದ್ರೂ ಬೇಕಾದ್ರೆ ನನ್ ಕೇಳು. ಮಮ್ಮಿ ಮಮ್ಮಿ, ಏನಪ್ಪ? ನಾನು ಯೂನಿಫಾರ್ಮ್ ಐರನ್ ಮಾಡಿಲ್ಲಮ್ಮ. ಇವತ್ತಿಂದ ಅಮ್ಮ ಸ್ಟ್ರೈಕ್ ಮಾಡ್ತಿದ್ದಾರೆ, ಎಲ್ಲ ಅಪ್ಪನೇ ನೋಡ್ಕೋತಾರೆ. ಹೋಗು. ಡ್ಯಾಡಿ, ಏನೋ ನನ್ನ ಬಂಗಾರ, ಅಮ್ಮ ಸ್ಟ್ರೈಕ್ ಮಾಡ್ತಾರಂತೆ, ಯಾವ ಕೆಲಸನೂ ಮಾಡಲ್ವಂತೆ. ನೀವೇ ನನ್ ರೆಡಿ ಮಾಡ್ಬೇಕು. ಅದಕ್ಕೇನಂತೆ, ನೋ ಪ್ರಾಬ್ಲಮ್, ಎಲ್ಲ ನಾನೇ ಮಾಡ್ಕೊಡ್ತೀನಿ. ಹೋಗು, ನಿನ್ ಮುಖ ತೊಳ್ಕೊಂಬ. ಗೋ 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 ಗೋ. ಸ್ಟ್ರೈಕಾ? ಇದು ಕಾಫಿ ಪುಡಿ, ಟೀ ಪುಡಿ, ಸಕ್ಕರೆ, ಹುಣಸೆ ಹಣ್ಣು, ಖಾರದ ಪುಡಿ, ಅರ್ಶಿನ. ವಂಡರ್ಫುಲ್ ಬ್ರೇಕ್ಫಾಸ್ಟ್ ರೆಡಿ. ಕಮಾನ್ ಕಮಾನ್ ಕಮಾನ್, ಕ್ವಿಕ್ ಕ್ವಿಕ್ ಕ್ವಿಕ್, ಎಲ್ಲ ಬೇಗ ಬನ್ನಿ. ನೀವು ತಿಂತಾ ಇರಿ, ನಾನು ಹೋಗಿ ಬೇಗ ರೆಡಿಯಾಗಿ ಬರ್ತೀನಿ. ನೋ ನೋ ನೋ, ಇಟ್ ಇಟ್ ಇಟ್. ಬಾಯ್ ಆಂಟಿ. ಹುಷಾರು. ಯಾಕಿಂದ್ರ ಬರ್ಲಿಲ್ಲ ಇವತ್ತು? ಬೆಳಗ್ಗೆಯಿಂದ ಅಕ್ಕ ಎದ್ದೇ ಇಲ್ಲ. ಎಲ್ಲಿದ್ದಾರೆ? ಕೆಳಗಡೆ ರೂಮಲ್ಲಿ ಅವ್ರೆ. ಇಂದ್ರ, ಇಂದ್ರ, ಏ ಇಂದ್ರ, ಏನಾಯ್ತು? ಯಾಕೆ ಹುಷಾರಿಲ್ವಾ? ಮಕ್ಕಳನ್ನ ಬಸ್ಸಿಗೆ ಬಿಡೋಕ್ಕೂ ಬರ್ಲಿಲ್ಲ? ಡಲ್ ಆಗಿದ್ಯಾ? ಜ್ವರನಾ? ನಾನು ಹುಷಾರಾಗೇ ಇದ್ದೀನಿ, ಆದ್ರೆ ನನ್ನ ಮನಸ್ಸೇ ಸರಿಯಾಗಿಲ್ಲ. ಏನ್ ವಿಷಯ? ಡಿಗ್ರಿ ಆಗಿದ ತಕ್ಷಣ ಮದುವೆ ಮಾಡ್ಬಿಟ್ರು. 8 ವರ್ಷದಲ್ಲಿ 3 ಮಕ್ಕಳು. ನನ್ನ ಬಾಳೆ ಕತ್ಲಾಗೋಯ್ತು. ನನಗಿಂತ ನಮ್ಮನೆ ಕೆಲಸದೊಳೆ ಪರವಾಗಿಲ್ಲ. 4 ಮನೇಲಿ ಕೆಲಸ ಮಾಡಿದ್ರು, ಸುಖವಾಗಿ ಸಂತೋಷವಾಗಿದ್ದಾಳೆ. 24 ಗಂಟೆ ಮಾತ್ರ ಅಲ್ಲ, ನನ್ನ ಜೀವನ ಪೂರ್ತಿ ಕೆಲಸ ಮಾಡಿದ್ರು. ನನಗಿಂತ ಜೀವನದಲ್ಲಿ ಏನೇನೂ ಇಲ್ಲ. ಅದಕ್ಕೆ ಯಾವ ಕೆಲಸನೂ ಮಾಡಲ್ಲ ಅಂತ ಹೇಳ್ಬಿಟ್ಟೆ. ಇದಕ್ಕೇನಾದ್ರೂ ಒಂದು ಮಾಡಬೇಕು. ನನ್ನ ಜೀವನಕ್ಕೂ ಒಂದು ಅರ್ಥ ಬೇಕಲ್ವಾ? ಐ ಹ್ಯಾವ್ ಟು ಡೂ ಸಮಥಿಂಗ್. ಈ ಸಮಸ್ಯೆಗೆ ತಾನೇ ನಾವೆಲ್ಲ ಹೋರಾಡ್ತಾ ಇರೋದು. ಇಂದ್ರ ಏನ್ ಮಾಡ್ಬೇಕು ಅಂತಿದ್ದಾಳೆ? ನಾವೆಲ್ಲ ಹೆಣ್ಮಕ್ಳು ಸೇರ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಒತ್ತಾಡ್ತಾ ಇದ್ದಾರೆ. ಟೂರ್ಗೆ ಸಂಬಂಧಪಟ್ಟ ಡೀಟೇಲ್ಸ್ ಬೇಕು ಅಂದ್ರೆ ನಮ್ಮ ಕೋಆರ್ಡಿನೇಟರ್ ಇಲ್ಲೇ ಇದ್ದಾರೆ, ಇವ್ರನ್ನ ಸಂಪರ್ಕಿಸಿ. ಎಲ್ಲರಿಗೂ ನಮಸ್ಕಾರ. ಇಂದ್ರ ಹೇಳೋ ತರ ನಾವೆಲ್ಲ ಹೋರಾಡಿದ್ರೆ ನಾವ್ ಜಯಿಸ್ಬೋದು ಅನ್ಸತ್ತೆ. ನಾಳೆ ಬೆಳಗ್ಗೆ ನಾನು ಇಂದ್ರನ ಲೇಡೀಸ್ ಕ್ಲಬ್ ಕರ್ಕೊಂಡು ಬರ್ತೀನಿ, ಅಲ್ಲೇ ಎಲ್ಲ ಮಾತಾಡೋಣ. ಓಕೆ? ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್. ಯಾಕೆ ಮಾಧವಿ ಇಷ್ಟು ಲೇಟು? ಏನೋ ಬ್ಯೂಟಿ ಕಾಂಟೆಸ್ಟ್ಗೆ ಹೋಗೋ ತರ ರೆಡಿ ಆಗಿದ್ಯಾ? ಲೇಡೀಸ್ ಕ್ಲಬ್ಗೆ ಹೋಗೋದಕ್ಕೆ ಇಷ್ಟು ಕೂಡ ರೆಡಿ ಆಗ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಸೋ ಸ್ವೀಟ್. ಸರಿ ಸರಿ, ಇವಾಗ ಹೋಗಿ. ಲೇಟ್ ಆಯ್ತು, ಹುಷಾರು, ಬರ್ತೀನಿ. ಏನಿದು ಲೇಡೀಸ್ ಕ್ಲಬ್ ಅಂತ ಹೇಳ್ದೆ, ಇಲ್ಲಿ ದೊಡ್ಡ ಗುಂಪೆ ಇದೆ. ನೀನ್ ನಂಗೆ ಹೇಳ್ಕೊಂಡಿದ್ ಪ್ರಾಬ್ಲಮ್ನ ನೀನೊಬ್ಳೆ ಫೇಸ್ ಮಾಡ್ತಿಲ್ಲ ಇಂದ್ರ. ಇಲ್ಲಿರೋ ಒಬ್ಬೊಬ್ರು ಕೂಡ ಫೇಸ್ ಮಾಡ್ತಾ ಇದಾರೆ. ನಿನ್ನ ಐಡಿಯಾ ಎಲ್ರೂ ಇಂಪ್ರೆಸ್ ಮಾಡ್ಬಿಡ್ತು. ಅದಕ್ಕಂತಾನೆ ನೀನು ನೋಡ್ಬೇಕು ಅಂತ ಇಷ್ಟು ಜನ ಬಂದಿದ್ದಾರೆ. ಬಾ ಇಂದು, ನಿನ್ ಹೋರಾಟದ ಬಗ್ಗೆ ನೀನೇ ಮಾತಾಡು. ಹಲೋ ಮೇಡಮ್, ನೀವೆಲ್ಲರೂ ನನಗೋಸ್ಕರ ಇಲ್ಲಿಗೆ ಬಂದಿರೋದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಅಮ್ಮರೇ, ನಾನು ಬಂದಿದ್ದೀನಿ. ನನ್ನ ನಾಪ್ಕ ಇದ್ದೀನಾ? ಬನ್ನಿ ಇಲ್ಲಿ. ನನ್ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೆ, ಈ ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್. ಇಲ್ಲಿವರೆಗೂ ನೀನ್ ನಡೆಸ್ಕೊಂಡು ಬಂದಿರೋ ಜೀವನದಲ್ಲಿ ನೀವೆಲ್ಲ ಎಷ್ಟು ಕಷ್ಟ ಅನುಭವಿಸಿರ್ತೀರಾ, ಮನಸ್ಸಲ್ಲಿ ಎಷ್ಟೆಲ್ಲ ನೋವನ್ನಿಟ್ಕೊಂಡು ಎಷ್ಟು ನೊಂದಿದ್ದೀರಾ ಅಂತ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಗೊತ್ತಾಯ್ತು. ನನಗೆ ಒಂದು ವಿಷಯ ಅರ್ಥ ಆಗ್ಲಿಲ್ಲ. ಒಂದ್ ಹೆಣ್ಣು ಮದುವೆ ಮುಂಚೆ ತನ್ನ ತಂದೆ ನಂಬಿರ್ತಾಳೆ, ಮದುವೆ ಆದ್ಮೇಲೆ ಗಂಡನ್ ನಂಬ್ತಾಳೆ, ವಯಸ್ಸಾದ್ಮೇಲೆ ತನ್ನ ಮಕ್ಳನ್ನ ನಂಬ್ತಾಳೆ. ಜೀವನ ಪೂರ್ತಿ ನಾವ್ ಹೀಗೆ ಗಂಡಸ್ರನ್ನೇ ನಂಬಿ ಬದುಕಿ ಬಾಳ್ಬೇಕಾ ಹೇಳಿ? ನಾವಿಷ್ಟಪಟ್ಟ ಹಾಗೆ ನಮ್ಮನ್ನ ಬಾಳಕ್ ಬಿಡಲ್ಲ. ಕಾರಣ ಗಂಡ ಹೆಂಡ್ತಿನ
ಅಪ್ಪ ಮಗಳನ್ನ, ಮಗ ಅಮ್ಮನ ಹಿಡಿತದಲ್ಲಿ ಇಟ್ಕೊಂಡಿರ್ತಾರೆ. ನಮಗೆ ಅಂತ ಬೇರೆ ಕುಟುಂಬ ಇಲ್ಲ. ಮಕ್ಕಳನ್ನ ಹೆತ್ಕೊಡೋಕೆ, ಸಂಸಾರನ ನಿಭಾಯಿಸೋಕೆ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ನಮ್ಮನ್ನ ಕಳಿಸ್ಕೊಡ್ತಾರೆ. ಇನಿಷಿಯಲ್ ಕೂಡ ನಮ್ ಹೆಸರು ಆಗಲ್ವಲ್ಲ, ವಂಶನೂ ಗಂಡಸ್ರದೆ, ವಾರಸ್ದಾರನು ಗಂಡೇ ಆಗ್ಬೇಕು ಅಂತಾರೆ. 9 ತಿಂಗಳು ಕಷ್ಟಪಟ್ಟು ಮಕ್ಕಳನ್ನ ಹೆತ್ಕೊಡ್ತೀವಿ. ಆ ಮಗುಗೆ ಹೆತ್ತ ಮನೆ ಹಾಲು ಕೊಡೋದು ಅದು ಅವ್ರ ಕೈಲಾಗಲ್ಲ. ಆದ್ರೆ ಗಂಡಸ್ರು ಮಾಡೋ ಎಲ್ಲ ಕೆಲ್ಸನೂ ಒಂದು ಹೆಣ್ಣು ಅದನ್ ಮಾಡಿ ತೋರಿಸ್ಬೋದು. ಒಬ್ಬೊಬ್ಬ ಗಂಡಸ್ರಿಗೂ ತನ್ನ ಒಳಮನ್ಸಿಗೆ ಗೊತ್ತಿರುತ್ತೆ ಒಂದು ಹೆಣ್ಣಿಲ್ಲ ಅಂದ್ರೆ ಬದುಕೋಕ್ಕಾಗಲ್ಲ ಅಂತ. ಹೀಗಿರ್ಬೇಕಾದ್ರೆ ನಾವ್ ಮಾತ್ರ ಮಕ್ಕಳ ಬಗ್ಗೆ ಏನಕ್ಕೆ ಕೇರ್ ತಗೋಬೇಕು? ಇರೋ 4 ಗೋಡೆಗಳ ಮಧ್ಯೆ ಹೋರಾಡಿ ನಾವ್ ಮಾತ್ರ ಯಾಕೆ ಕಷ್ಟಪಡ್ಬೇಕು? ವೈ ಶುಡ್ ವಿ ಸಫರ್? ಜೀವನ ಪೂರ್ತಿ ಸೇವೆ ಮಾಡ್ಕೊಂಡಿರೋದಕ್ಕೆ ನಾವೇನ್ ಗುಲಾಮ್ರಾ? ಸೂಪರ್ ಮೇಡಮ್, ಸೂಪರ್. ಕಟ್ಕೊಂಡಿರೋ ಗಂಡ ಮಾತ್ರ ಅಲ್ಲ, ಜನ್ಮ ಕೊಟ್ಟಿದ್ದ ತಂದೆ ಕೂಡ ಒಂದ್ ಹೆಣ್ಣು ಅಂತ ಬಂದಾಗ ಅವಳನ್ನ ಕೇವಲವಾಗಿ ನೋಡ್ತಾರೆ. ಮಗನಿಗೆ ಕೊಡೋ ಮರ್ಯಾದಿನ ಒಂದು ದಿನ ಕೂಡ ಮಗಳಿಗೆ ಕೊಡೋದಿಲ್ಲ. ಮಗನಿಗೆ ಕೊಡೋ ಸ್ವಾತಂತ್ರ್ಯನ ಒಂದು ದಿನ ಕೂಡ ಮಗಳಿಗೆ ಕೊಡೋದಿಲ್ಲ. ಮಗನಿಗೆ ಕೊಡೋ ಸ್ಥಾನನ 1% ಕೂಡ ತಾವೇ ಹೆತ್ತ ಮಗಳಿಗೂ ಕೊಡೋದಿಲ್ಲ. ಗಂಡ್ಮಕ್ಳನ್ನ ಉನ್ನತ ಸ್ಥಾನದಲ್ಲಿ ಬೆಳೆಸ್ತಾರೆ, ಅದೇ ಹೆಣ್ಮಕ್ಳನ್ನ ತುಚ್ಛವಾಗಿ ನೋಡ್ತಾರೆ. ಇದು ಬದಲಾಗಬೇಕು. ವಿ ಹ್ಯಾವ್ ಟು ಚೇಂಜ್ ದಿಸ್. ವಿ ಹ್ಯಾವ್ ಟು ಮೇಕ್ ಶೂರ್ ದಿಸ್ ಚೇಂಜ್ ಹ್ಯಾಪನ್ಸ್. ಒಂದು ಹೆಣ್ಣಿಗೆ ಬೇಕಾಗಿರೋದು ಗಂಡ, ಮಕ್ಕಳು, ಕುಟುಂಬ, ಸೀರೆ, ಒಡವೆ ಇಷ್ಟು ಮಾತ್ರ ಅಲ್ಲ. ತನಗೆ ಅಂತ ಮರ್ಯಾದೆ, ಒಂದು ಐಡೆಂಟಿಟಿ. ಆಲ್ ಆಫ್ ಅಸ್ ಡಿಸರ್ವ್ ಎನ್ ಇಂಡಿವಿಜುವಾಲಿಟಿ. ಏನಿಂದು ಇದು? ಸ್ಕೂಲಿಂದ ಮಕ್ಕಳು ಹಸ್ಕೊಂಡ್ ಬಂದಿರ್ತಾರೆ, ಅವ್ರಿಗೇನಾದ್ರು ತಿನ್ನಕ್ ಮಾಡಿ ಹಿಡಿದೆ ಎಲ್ಲಿಗೆ ಹೋಗಿ ಬರ್ತಾ ಇದೀಯ ನೀನು? ಲೇಡೀಸ್ ಕ್ಲಬ್ಗೆ ಹೋಗಿ ಬರ್ತಾ ಇದ್ದೀನಿ. ಏನು? ಏಯ್, ಲೇಡೀಸ್ ಕ್ಲಬ್ಬಾ? ನಿನಗೆ ಮೈ ಹುಷಾರಿಲ್ಲ ಅಂತ ನಾನು ಮನೆ ಕೆಲಸ ಮಾಡ್ತಾ ಇದ್ರೆ ನೀನ್ ಲೇಡೀಸ್ ಕ್ಲಬ್ಗೆ ಹೋಗಿ ಬರ್ತಾ ಇದೀನಿ ಅಂತ ಈಸಿ ಹೇಳ್ತಿದ್ಯಾ? ಹೌದು, ನೀನ್ ಇಷ್ಟ ಬಂದಾಗ ಮನೆಗೆ ಬಂದ್ರೆ ಮನೆ ಕೆಲಸ ಯಾರು ಮಾಡೋದು? ಇಲ್ಲಿವರೆಗೂ ನಾನ್ ಮಾಡ್ದೆ, ಇನ್ ಮುಂದೆ ನೀವ್ ಮಾಡಿದ್ರೆ ನೀವು ಸರ್ಗೋಗ್ತೀರಾ? ಮನೆ ಕೆಲಸ, ಅಡಿಗೆ ಕೆಲಸ ಎಲ್ಲ ಹೆಂಗಸರೇ ಮಾಡೋದು. ಅದು ಕೂಡ ಮಾಡಿಲ್ಲ ಅಂದ್ರೆ ಮೈದಪ್ಪ ಆಗಿ ಕಾಯಿಲೆ ಬೀಳ್ತಾರೆ. ಆ ಥರ ಎಲ್ಲ ಆಗ್ಬಾರ್ದು ಅಂತ ಹಿರಿಯರು ಮಾಡಿಟ್ಟಿರೋ ಸಿಸ್ಟಮ್ ಇದು. ಮನೆ ತೊಳೆಯೋದು ಇಟ್ಸ್ ಅನ್ ಎಕ್ಸರ್ಸೈಸ್. ರಂಗೋಲಿ ಬಿಡೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಹಿಟ್ಟು ರುಬ್ಬೋದು ಬರೀ ಕೆಲಸ ಅಲ್ಲ. ಇವೆಲ್ಲ ನಿಮ್ ಬಾಡಿಗೆ ಯೋಗ ತರ. ಈಗ ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ? ಎಲ್ಲ ಬಂದ್ಬಿಡ್ತಲ್ಲ. ಮಿಕ್ಸಿ, ಗ್ರೈಂಡರ್, ಗ್ಯಾಸ್ ಸ್ಟವ್, ವಾಷಿಂಗ್ ಮೆಷಿನ್, ವಾಕ್ಯೂಮ್ ಕ್ಲೀನರ್. ಎಷ್ಟು ಸಾಲದು ಅಂತ ಎಲ್ಲ ಅಂಗಡಿಗಳಲ್ಲೂ ರೆಡಿಮೇಡ್ ದೋಸೆ ಹಿಟ್ಟು, ಇಡ್ಲಿ ಹಿಟ್ಟು ಎಲ್ಲ ಸಿಗುತ್ತೆ. ಕಷ್ಟನೇ ಪಡೆದ ಎಲ್ಲ ಕೊಂಡ್ಕೊಂಡು ಮುಂದೆ 2 ನಿಮಿಷ ಕೆಲಸ ಮುಗಿಸ್ಬಿಡ್ತೀರಾ. ಆಮೇಲೇನು ಬೇಕಾದಷ್ಟು ಟೈಮ್ ಇರುತ್ತೆ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಲೇಡೀಸ್ ಕ್ಲಬ್ಗೆ ಹೋಗ್ಬಿಡ್ತೀರಾ. ನನಗೆ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ, ಲೇಡೀಸ್ ಕ್ಲಬ್ ಅಲ್ಲಿ ಸೊಸೈಟಿ ಬಗ್ಗೆ ಏನಾರು ಹೇಳ್ತಾರ? ಅದೂ ಇಲ್ಲ. ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಸೀರೆ, ಎಲ್ಲಿ ತಗೊಂಡಿಯೇ? ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ನೆಕ್ಲೆಸ್, ಎಲ್ಲಿ ತಗೊಂಡಿ ಅಂತ ಬೇಡದಾರ ಮಾತಾಡಿ ಶಾಪಿಂಗ್ ಹೋಗೋದು. ನಾವು ಕಷ್ಟಪಟ್ಟು ಸಂಪಾದನೆ ಮಾಡ್ಕೊಂಡ್ ಬಂದಿರೋ ದುಡ್ಡಲ್ಲಿ ಸಾರಿ ಬಿಸ್ನೆಸ್, ಗೋಲ್ಡ್ ಬಿಸ್ನೆಸ್ ಅಂತ ಎಲ್ಲ ಖಾಲಿ ಮಾಡ್ತೀರಾ. ಯು ನೋ ಸಮಥಿಂಗ್? ಮೊದ್ಲು ಒಂದೇ ಸೀರೆ ಅಂಗಡಿ, ಒಂದೇ ಒಡವೆ ಅಂಗಡಿ ಇತ್ತು. ನೀವು ತಗೊಳಕ್ ಶುರು ಮಾಡಿದ್ರಿ, ಇವಾಗ 1000 ಅಂಗಡಿ ಆಗಿದೆ. ಇದೇ ರೀತಿ ಮಾಡ್ತಾ ಇದ್ರೆ ಬೀದಿಗೊಂದು ಸೀರೆ ಅಂಗಡಿ, ಮನೆಗೊಂದು ಬ್ರಾಂಚ್ ಆಫೀಸ್ ಓಪನ್ ಮಾಡ್ಬಿಡ್ತಾರೆ ಎಲ್ಲ ಲೇಡೀಸ್ ಕ್ಲಬ್ ಇಂದ. ಅದು ಲೇಡೀಸ್ ಕ್ಲಬ್ ಅಲ್ಲ, ಗಂಡನ್ ದುಡ್ಡು ಖಾಲಿ ಮಾಡೋ ಲೂಟರ್ಸ್ ಕ್ಲಬ್. ಮುಗಿತಾ? ನಾವ್ ಲೇಡೀಸ್ ಕ್ಲಬ್ ಅಲ್ಲಿ ಬೇಡದಿರೋ ವಿಷಯ ಮಾತಾಡ್ಕೊಂಡು ಕೂರಲ್ಲ. ಸಮಾಜಕ್ಕೆ ಬೇಕಾಗಿರೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಅದಿರ್ಲಿ, ಅದೇನೋ ಹೇಳಿದ್ರಲ್ಲ, ಯಾವ ಕಷ್ಟನೂ ಬೀಳ್ದೆ ಎಲ್ಲ ಕೆಲ್ಸನೂ 2 ನಿಮಿಷದಲ್ಲಿ ಮಾಡಿ ಮುಗಿಸ್ಬಿಡ್ತೀವಾ? ಹಾಗಾದ್ರೆ ನೀವೇ ಮಾಡಿ. ಅದೇನ್ ದೊಡ್ಡ ಕಂಬಸೂತ್ರನ? ಬೆಳಗ್ಗೆನೂ ಮಾಡಿದೆ, ಡೈಲಿ ಮಾಡ್ತಾ ಇದ್ದೀನಿ. ತುಂಬಾ ಮಾತಾಡ್ತಾಳೆ. ಹಲೋ ಗೌತಮ್, ಫೈಲ್ ರೆಡಿ ಆಗಿದೆಯಾ? ಸರ್, ರೆಡಿ ಇದೆ ಸರ್. 8 o'clock ಒಳಗಡೆ CMಗೆ ಕೊಡಬೇಕು. ಶೋರ್ ಸರ್, ಶೋರ್. ಡ್ಯಾಡಿ, ನಂಗೆ ತುಂಬಾ ಸಂತೋಷ ಆಗ್ತದೆ. ಯಾಕೋ? ಯಾಕೆಂದ್ರೆ ನೀವು ನಮ್ಮ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಇವತ್ ಮಾತ್ರ ಅಲ್ಲ, ಇನ್ಮೇಲಿಂದ ನಾನೇ ಕರ್ಕೊಂಡು ಹೋಗೋದು. ಕಮ್ 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 ಕಮ್, ಗೆಟ್ ಇನ್ ಗೆಟ್ ಇನ್ ಗೆಟ್ ಇನ್. ಸರಿ ಸರಿ. ಗೌತಮ್ ಸರ್, ನಿಮ್ಗೋಸ್ಕರ CM ಅವ್ರು ಕಾಯ್ತಾ ಇದ್ರು, ಈಗ ತಾನೇ ಹೋದ್ರು. Oh my God. ಹೌದು, ಯಾವಾಗಲೂ 10 ನಿಮಿಷ ಮುಂಚೆನೆ ಬಂದ್ಬಿಡ್ತೀರಿ, ಇವತ್ತೇನು ಲೇಟು? ಈ ಫೈಲ್ನ ಅವ್ರ ಹತ್ರ ಕೊಡ್ಬೇಕು. ಒಂದ್ ಕೆಲಸ ಮಾಡಿ, ನಿಮ್ ಮಿನಿಸ್ಟ್ರಿನೂ ಅಸೆಂಬ್ಲಿಗೆ ಹೋಗಿಲ್ಲ, ಅವ್ರ ಕೈಲಿ ಕೊಟ್ಬಿಡಿ, ಅವ್ರು ತಲುಪಿಸ್ಬಿಡ್ತಾರೆ. ಓಕೆ. ಸಿಗ್ನೇಚರ್ಗೆ ಯಾಕೋ ಅರ್ಜೆಂಟು? ಮೊದಲು ದುಡ್ಡು ಕೊಟ್ಟು ಕಳಿಸು, ನಾನೇ ಹೆಬಿಟ್ ಆಗಿ ಕಳಿಸ್ತೀನಿ. ಯಾರ ಹತ್ರ ಮಾತಾಡ್ತಾ ಇದೀಯಾ? ಮೊದಲು ದುಡ್ಡು ಕಳಿಸು, ಆಮೇಲೆ ನಾನು ಕೆಲಸ ಮಾಡ್ಕೊಡ್ತೀನಿ. ಹಲೋ.
ಏ ಹರ್ಲಣಿ ಕುಡ್ದು ಮೂತಿಯವನೇ, ಒಳ್ಳೆ ಕೋಳಿನ ಕಳ್ಸು ಅಂದ್ರೆ ಕುತ್ತಿಡಿದ ಕೋಳಿನ ಕಳ್ಸಿದ್ಯಲ್ಲೋ, ಅದನ್ನ ತಿನ್ಬಿಟ್ಟು ನನ್ನ ಹೆಂಡತಿ ಕೋಮಕ್ Sorry, ಹೋಗ್ಬಿಟ್ಟಿದಳು. ಯಾರಪ್ಪ ಇದು 3ನೇ ಮೋದೇವಿ? ಹಲೋ ಬುಜ್ಜಿಮಾ, ಸಾರಿ ಕಣೆ, ನೀನ್ ಕಳಿಸಿರೋ ಏಡಿಕಾಯಿ ತಿನ್ಬಿಟ್ಟು ತಡ್ಕೊಳಕ್ ಆಗ್ತಿಲ್ಲ, ಮುಕ್ಕೊಂಡು ನಡೀತಾ ಇದ್ದ ಕಣೆ, ನಿನ್ನ ಹಂಗೆ ಗಿಂಡ್ ಬಿಡ್ಬೇಕು ಅನಿಸ್ತಿದೆ. ನೋಡಿದ್ರ ಸರ್, 3ನೇ ಮನೆಗೆ ಮುತ್ತೆಲ್ಲ ಕೊಡ್ತಿದ್ದಾರೆ. ನಿಮ್ಮನ್ನೇ ಬೇಕು ಅಂತ ವೇಟ್ ಮಾಡಿಸ್ತಿದ್ದಾರೆ. IAS ಓದಿ ಏನ್ ಪ್ರಯೋಜನ? 10ನೇ ಕ್ಲಾಸ್ ಮುಂದೆ ನಿಂತ್ಕೋಬೇಕು. ಭಾರಿ ಆಯ್ತಾ ಇದೆ. ಅವನು ಮೊದಲು ಹೊರಗಡೆ ಕಳ್ಸಲೆ, ಏನೋ ಗುಟ್ಟಿನ ವಿಷಯ ಮಾತಾಡ್ಬೇಕಾದ್ರೆ ಏನ್ರೇ ನಿನಗೇನಯ್ಯ ಬೇಕು? ಫೋನಲ್ಲಿ ಮಾತಾಡ್ತಾ ಇದ್ದೀನಲ್ಲ, ಕಲೆಕ್ಟರ್ ಅಂದ್ರೆ ಕಾಯಲ್ಲ ಅಂತೀಯ? ನೀನ್ ಬಂದ ತಕ್ಷಣ ನಾ ಎದ್ದು ನಿಂತ್ಕೋಬೇಕಾ? ನಾನು ಎಷ್ಟು ಕಷ್ಟಪಟ್ಟು ಈ ಮಿನಿಸ್ಟರ್ ಪೋಸ್ಟಿಗೆ ಬಂದು ಕೂತಿದ್ದೀನಿ ಗೊತ್ತಾ? ನೀನ್ ಎಷ್ಟೇ ಓದಿದ್ರು ಈ ಸೀಟಿಗಿರೋ ಗೌರವನೇ ಬೇರೆ. ಸರ್, ಅರ್ಜೆಂಟಾಗಿ ಈ ಫೈಲ್ನ CM ಹತ್ರ ಕೊಡಬೇಕು. CM ಗ? ಏಯ್, ನನ್ನ ನಿನ್ ಮಿನಿಸ್ಟರ್ ಅನ್ಕೊಂಡ್ಯಾ ಅಥವಾ CM ಗೆ ಪೋಸ್ಟ್ ಕಳ್ಸೋ ಕೊರಿಯರ್ ಬಾಯ್ ಅನ್ಕೊಂಡ್ಯಾ? ಏನಯ್ಯ? ಸಾರಿ ಚಿನ್ನ, ನೀನನ್ನು ಕಾಯಿಸ್ಬಿಟ್ಟೆ. ಏನು ಮಳೆ ಬರೋ ಥರ ಇದೆ, ಏನಾದ್ರೂ ಒಂದು ಏರ್ಪಾಟ್ ಮಾಡಿ ನೋಡೋಣ. ಸುಮ್ಮನೆ ಬಿಡಬಾರ್ದು. ಒಳ್ಳೆ ಐಟಮ್ ತರಿಸು. ಸ್ವಲ್ಪ ಇರು, ಯಾವ್ದೋ ಮೋದಿ ಫೋನ್ ಮಾಡ್ತಾ ಇದೆ. ಯಾರೋ ಅದು ಕಿತ್ತೋದವನೇ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನ್ಸೆನ್ಸ್ ಕನ್ನಡದಲ್ವ? ಅಯ್ಯೋ, ಆನ್ ದಿ ಗವರ್ನರ್ ಆಫ್ ಕರ್ನಾಟಕ. ಗವರ್ನರ್? ಕಟ್ ಮಾಡಿ. ಒಂದು ನಿಮಿಷ ಹೇಳಿ ಸರ್. ಮೊದಲು ಕಲೆಕ್ಟರ್ ತರ ಫೈಲ್ ತಗೋ. ಹಾ ಸರಿ ಸರ್, ಹಾಗೆ ಮಾಡ್ತೀನಿ ಸರ್. ಇಲ್ಲ ಮೂದೇವಿ ಫೋನ್ ಕಟ್ ಮಾಡಿ, ಗವರ್ನರ್ ಮಾತಾಡ್ತಾ ಇದ್ದಾರೆ. ಇಲ್ಲಿ ಕೊಡು ಫೈಲ್ ಕೊಡು, ಬೇಗ ಕೊಡು. ಹಲೋ, ವಾಟ್ ಇಸ್ ದಿಸ್? ಇದು ನನ್ನ ಮನೆ ಆಫೀಸ್ ಅಲ್ಲ, ಇಟ್ರು ಬೇಕಾದ್ರೆ ಸರ್, ನಾವು ನೋಡಕ್ ಬಂದಿರೋದು ನಿಮ್ಮನ್ನಲ್ಲ ಸರ್, ಮೇಡಮ್ನ ಸರ್. ಇದು ನಿನ್ನೆ ಏನಿದು ಪ್ರೆಸ್ ಮೀಟ್ ಇಟ್ಟಿದ್ಯಾ? ಮದುವೆ ಮುಗಿದು ಫಸ್ಟ್ ಡೇ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸೆಂಟಿಮೆಂಟ್ಗಾಗಿ ನಾನು ಎದುರುಗಡೆ ಬಂದಿದ್ದೆ, ಈಗ ನನ್ನ ವಿರುದ್ಧ ನಿಲ್ತೀಯಾ? ಇದುವರೆಗೂ ನೀವು ಕೇಳಿದ್ದಿಲ್ಲ, ಕೊಟ್ಟಿದ್ದೀನಿ. ಗಂಡ್ ಮಗು ಬೇಕು, ಗಂಡ್ ಮಗು ಹೆತ್ ಕೊಡ್ಲೇಬೇಕು ಅಂತ ಸತಾಯಿಸಿದ್ರಿ. 2 ಮಗು ಆಯ್ತು. ಸಿಸೇರಿಯನ್ ಆದ್ಮೇಲೆ ಬೇಡ ಅಂತ ಗೋ ಕರ್ದೆ, ಅದನ್ನು ಕೂಡ ಲೆಕ್ಕಿಸ್ದೆ. ಗಂಡ್ ಮಗು ಹೆತ್ಕೊಡೋರ್ಗು ನೀವ್ ನನ್ನ ಬಿಡ್ಲೇ ಇಲ್ಲ. ನೀವ್ ಯಾವತ್ತಾದ್ರೂ ನನಗೇನ್ ಬೇಕು ಅಂತ ಕೇಳಿದೀರಾ? ನನ್ ಲೈಫ್ ಫುಲ್ಲು ಈ ಮನೆ, ಮಕ್ಕಳು, ನೀವು ಇಷ್ಟೇನಾ? ಬೇರೆ ಏನೂ ಇಲ್ವಾ? ನನಗೆ ಎಂತ ಸ್ವಾತಂತ್ರ್ಯನೇ ಇಲ್ವಾ? ನನಗೂ ಮರ್ಯಾದೆ ಕೊಡ್ಬೇಕು. ದಿಸ್ ಇಸ್ ಮೈ ಲೈಫ್. ನಿನಗೇನ್ ಮರ್ಯಾದೆ ಕೊಡ್ಬೇಕು? ನೀನೇನ್ ಕಡ್ದು ಗುಡ್ಡ ಹಾಕ್ತಾ ಅಂತ ಮರ್ಯಾದೆ ಕೊಡ್ಬೇಕು? ಮನೆ ಕೆಲಸ ಮಾಡಿ ಮಕ್ಕಳು ಹೆತ್ತು ಕೊಟ್ಬಿಟ್ರೆ ನೀನು ದೊಡ್ಡವಳ? ಹೆಂಡತಿನ ಕೇವಲವಾಗಿ ತಿಳ್ಕೊಂಡು ಮಾತಾಡ್ಬೇಡಿ. ಹೆಂಡತಿ ಜೊತೆ ಇದ್ರೇನೆ ಆ ಗಂಡಸು ಹೀರೋ, ಇಲ್ಲ ಅಂದ್ರೆ ಬರೀ ಝೀರೋ. ಇದು ಕ್ಷಮಿಸಲಾರದಂತ ಒಂದು ತಪ್ಪು. ಇಲ್ಲಿ ನೋಡು, ಇನ್ನು ಮೇಲೆ ಈ ಮನೆಯಲ್ಲಿ ಯಾವುದೇ ರೀತಿಯ ಪ್ರೆಸ್ ಮೀಟ್ ನಡಿಕೊಡ್ದು. ಒಂದು ವೇಳೆ ಮೀರಿ ನಡೆದರೆ ಪ್ರತಿ ದಿನಾನೂ ನಡೆಯುತ್ತೆ. ರಿಮೆಂಬರ್ ದಟ್. ಪ್ಲೀಸ್ ಸಿಟ್ ಡೌನ್. I just have 2 minutes. I have another meeting, so please start. ಇಂಥ ದಿಢೀರ್ ನಿರ್ಧಾರ ಕಾರಣ ಏನು ಮೇಡಮ್? ನಿಮ್ ಗುರಿ ಏನು? ಗಂಡಸ್ರೇ ನಮ್ ಪ್ರಾಬ್ಲಮ್. ಎಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾರೋ ಅಲ್ಲಿ ದೇವ್ರಿರ್ತಾರೆ ಅನ್ನೋ ನಂಬಿಕೆ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ನಿಜವಾಗ್ಲೂ ಈ ಭೂಮಿ ಮೇಲೆ ಹೆಣ್ಮಕ್ಳು ಖುಷಿಯಾಗಿದಾರಾ? ಖುಷಿಯಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಗೌರವಾದ್ರೂ ಸಿಗ್ತಾ ಇದ್ಯಾ? ಸಮಾಜದಲ್ಲಿ ಸಿಗದೆ ಹೋದ್ರೂ ಪರವಾಗಿಲ್ಲ, ಕನಿಷ್ಠ ಮನೇಲಾದ್ರೂ. ಅಂದ್ರೆ ಹೆಣ್ಮಕ್ಳಿಗೆ ಮನೇಲಿ ಮರ್ಯಾದಿಲ್ಲ ಅಂತೀರಾ? ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ. ಕೇವಲವಾಗಿ ನೋಡೋದಕ್ಕೆ 100% ಇದೆ. ರೆಸ್ಟ್ ಆಫ್ ದ ಹೌಸ್ ಅಲ್ಲಿ 10% ಮಾತ್ರ ಇದೆ. ಅಷ್ಟು ಮಾತ್ರ ಅಲ್ದೆ ಕೆಲಸದೋಳ್ ತರ ಮನೆ ಕೆಲಸ ಮಾಡ್ಕೊಂಡು ಮಕ್ಳನ್ನ ಹೆರೋ ಮಿಷಿನ್ ತರ ಮಕ್ಳನ್ನ ಹೆತ್ಕೊಟ್ಟು ಅವ್ರ ವಂಶನ ಬೆಳೆಸ್ಬೇಕು ಅಷ್ಟೇ. ಇದ್ಯಾವ್ದು ಮಾಡ್ಲಿಲ್ಲ ಅಂದ್ರೆ ಸಾಸಿವೆ ಕಾಳಷ್ಟು ಮರ್ಯಾದೆ ಕೂಡ ನಮಗ್ ಕೊಡಲ್ಲ. ಹಾಗಾದ್ರೆ ಹೆಣ್ಮಕ್ಳಿಗೆ ಮದ್ವೆ ಆದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಅಫ್ಕೋರ್ಸ್, ಹೆತ್ತವರು ಮಗಳಿಗೆ ಮದ್ವೆ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಹೊರತು ಹುಡುಗ ಒಳ್ಳೆಯವನು ಕೆಟ್ಟವನು ಅಂತ ಯಾವ್ದು ಯೋಚನೆ ಮಾಡಲ್ಲ. ಕುರುಡ್ರ ತರ ಮದ್ವೆ ಮಾಡಿ ಮುಗಿಸ್ಬಿಡ್ತಾರೆ. ಅಲ್ಲೇ ಅವರು ಎಡವಿ ತಪ್ಪು ಮಾಡೋದು. ಅಪ್ಪ ಅಮ್ಮ ಮಾಡೋ ಈ ತಪ್ಪಿಂದ ಹೆಣ್ಮಕ್ಳಾದ ನಾವು ಅನ್ಭವಿಸೋದು. ಓ, ಹಾಗಾದ್ರೆ ಕೋಪನೇ ನಿಮ್ಮ ಹೋರಾಟ ಕಾರಣನಾ? ಕೋಪದಲ್ಲಿ ಮಾತಾಡ್ತಾ ಇಲ್ಲ, ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲ ಮೇಡಮ್, ಲೇಡೀಸ್ ಕ್ಲಬ್ ಅಂದ್ರೆ ಒಂದು 5-6 ಜನ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡ್ತಾರೆ. ಆದ್ರೆ ನೀವು ಲೇಡೀಸ್ ಕ್ಲಬ್ ಹೆಸರಿನಲ್ಲಿ ಎಲ್ಲಾರನ್ನೂ ಸೇರಿಸ್ಕೊಂಡು ಹೋರಾಟ ಮಾಡ್ತಿದ್ದೀರಾ. ಹೆಣ್ಮಕ್ಳು ಒಳ್ಳೇದಕ್ಕೆ ತಾನೇ ನಾವು ಹೋರಾಡ್ತಾ ಇರೋದು. ಸಮಾಜಕ್ಕೆ ವಿರುದ್ಧವಾಗಿ ನಾವೇನು ಮಾಡ್ತಾ ಇಲ್ಲ. ಏನ್ ಸರ್, ನೀವು ಟಿವಿ ನೋಡ್ಲಿಲ್ವಾ? ಸರ್ ಫೈಲ್ ನೋಡ್ತಾ ಇದಾರೆ. ಅರೆ ಹಾಕಪ್ಪ. ಕ್ಷಮಿಸಲಾರ್ದಂತ ತಪ್ಪು ನಾವೇನಾದ್ರೂ ಮಾಡಿದೀವಾ? ತಲೆ ಬಗ್ಸಿ ನಡಿಬಾರ್ದು, ತಲೆ ಎತ್ತಿ ನಡಿಬೇಕು ಅಂತ ನಾವೆಲ್ಲ ಹೆಣ್ಮಕ್ಳು ಸೇರಿ ಈ ಹೋರಾಟ ಮಾಡ್ತಾ ಇದೀವಿ. ನಾನು 6 ವರ್ಷದಿಂದ ಮೀಡಿಯಾಲಿ ಜರ್ನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಐ ಆಮ್ ಸೋ ಇಂಪ್ರೆಸ್ಡ್ ಬೈ ಯು ಮೇಡಮ್, ಅಂಡ್ ಐ ವಾಂಟ್ ಟು ಜಾಯಿನ್ ವಿತ್ ಯು. ನಿಮ್ ಮುಂದಿನ ಪ್ಲಾನ್ ಏನ್ ಮೇಡಮ್? ನಮ್ಮಲ್ಲಿ ಯಾವ ಪ್ಲಾನು ಮ್ಯಾನಿಫೆಸ್ಟ್ ಕೂಡ ಇಲ್ಲ. ಗೊತ್ತಿರೋದೆಲ್ಲ ಒಂದೇ, ಅದು ನಿಜ. ಹೆಣ್ಮಕ್ಳೇ ನಿಜ ಅನ್ನೋದಾದ್ರೆ ನಿಜ ಅನ್ನೋದೇ ಹೆಣ್ಮಕ್ಳು. ನೆಕ್ಸ್ಟ್ ಮೀಟಿಂಗ್ ಎಲ್ಲಿ ಮೇಡಮ್? ಮೈ ನೆಕ್ಸ್ಟ್ ಮೀಟಿಂಗ್ ಇಸ್ ಗೋನ್ ಟು ಬಿ ಅಟ್ ಫ್ರೀಡಂ ಪಾರ್ಕ್. ಎವ್ರಿಬಡಿ ಇಸ್ ಗೋನ್ ಟು ಬಿ ದೇರ್. It's a big gathering. I have to leave now.
ಥ್ಯಾಂಕ್ ಯು. ಹಲೋ, ಯಾರು? ನಾನಮ್ಮ, ಅಜ್ಜಿ ಮಾತಾಡ್ತಾ ಇದ್ದೀನಿ. ಅಜ್ಜಿ? ಅಜ್ಜಿ ಕಣೋ. ಡ್ಯಾಡಿ ಎಲ್ಲಿ? ಡ್ಯಾಡಿ ಆಫೀಸ್ಗೆ ಹೋಗಿದ್ದಾರೆ. ಸರಿ, ಮಮ್ಮಿ ಕೊಡು. ಮಮ್ಮಿ ಮನೇಲಿ ಆಚೆ ಹೋಗಿದ್ದಾರೆ. ಹಲೋ ಅಜ್ಜಿ, ಡ್ಯಾಡಿ ಇವತ್ತು ಅಡ್ಗೆ ಮಾಡ್ಬೇಕಾದ್ರೆ ಕೈ ಸುಟ್ಕೊಂಡಿದ್ದಾರೆ. ಏನು ಹೇಳ್ತಾ ಇದ್ಯಾ? ಅವ್ನು ಅಡ್ಗೆ ಮಾಡದ್ನಾ? ಮಮ್ಮಿ ಡೈಲಿ ಎಲ್ಲ ಆಚೆ ಹೋಗ್ತಾರೆ, ಅದಕ್ಕೆ ಡ್ಯಾಡಿನೇ ದಿನ ನಮ್ಗೆಲ್ಲ ಅಡ್ಗೆ ಮಾಡ್ತಾರೆ. ಸರಿ, ನಿನ್ ಫೋನ್ ಇಡು, ನಾನೇ ಬರ್ತೀನಿ. ಸಿದ್ದು, ಅಜ್ಜಿ ಬಂದ್ರು. ಅಜ್ಜಿ ಏ, ಬಂದ್ರು. ಬನ್ನಿ 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 ಬಾಜಿ, ಬನ್ನಿ. ಬಾಜಿ. ಏನ್ ಮಾಡ್ತಾ ಇದ್ರಿ ಮಕ್ಳ? ತಗೋ, ನೀನ್ ತಿನ್ನು. ಅಜ್ಜಿ, ಮಮ್ಮಿ ಬಂದ್ರು. ನಿಮ್ಮ ಅತ್ತೆಯವ್ರು ಬಂದಿದ್ದಾರೆ. ಸರಿ ಇಂದು, ನಾನು ನಾಳೆ ಸಿಗ್ತೀನಿ. ಬರ್ಲಾ? ಬಾಯ್ ಬಾಯ್. ಇಲ್ಲಿ ನೋಡಮ್ಮ ಇಂದ್ರ, ಸಿದ್ದು, ಇದನ್ ರೂಮ್ಗೆ ತಗೊಂಡೋಗಿ ಅಲ್ಲೇ ಎಲ್ರು ತಿನ್ನಿ, ಸರಿನಾ? ಸರಿ ಅಜ್ಜಿ. ಏನಮ್ಮ ಇದು? ಅವನಿನ್ನೂ ಅಡ್ಗೆ ಮಾಡ್ತಿದ್ದಾನಂತೆ, ನೀನೆಲ್ಲೋ ಆಚೆ ಹೋಗಿ ಬರ್ತೀಯಂತೆ. ಏನ್ ನಡೀತಾ ಇದೆ ಈ ಮನೇಲಿ? ಇದರಿಂದ ಮಕ್ಳ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಮಕ್ಳು ನಿಮ್ಗೆ ಮಗನ್ ಕಷ್ಟ ಮಾತ್ರ ಕಣ್ಣು ಕಾಣಿಸ್ತಾ ಇದ್ಯಾ? ನನಗ್ ಕಷ್ಟ ಕಾಣಿಸ್ತಾ ಇಲ್ವಾ? ನಿಮಗೇನು, ನಿಮ್ ಮಗ ಚೆನ್ನಾಗಿರ್ಬೇಕು ಅಂತ ನನಗ್ ಮದ್ವೆ ಮಾಡಿಸ್ಬಿಟ್ಟು ಹೋಗ್ಬಿಟ್ರಿ. ಮದ್ವೆ ಆದ್ಮೇಲೆ ನಾನು ಎಷ್ಟೆಲ್ಲ ಕಷ್ಟಪಟ್ಟೆ ಅಂತ ನಿಮಗ್ ಗೊತ್ತಾ? ನಮ್ ಫ್ಯಾಮಿಲಿಗೂ ನಿಮ್ ಫ್ಯಾಮಿಲಿಗೂ ಇರೋ ಬಾಂಧವ್ಯನ ಬಳಸ್ಕೊಂಡು ನನ್ನ ಲೈಫ್ ನಾಶ ಮಾಡಿದ ನೀವೇ. MBA ಡಿಗ್ರಿ ಮುಗಿಸ್ಕೊಂಡು ಸಂತೋಷವಾಗಿ ಮನೆಗೆ ಬಂದಾಗ ನೀವಲ್ಲಿದ್ರಿ. ನಿಮ್ ಮಗ IAS ಅಂತ ಹೇಳಿ ಮದುವೆ ವಿಚಾರ ಎತ್ತಿದ ತಕ್ಷಣ ನಮ್ಮಪ್ಪ ನನ್ನನ್ನೇ ಕೇಳ್ದೆ ನಿಮಗ್ ಮಾತು ಕೊಟ್ಬಿಟ್ರು. ನನಗಿಷ್ಟ ಇದೆಯೋ ಇಲ್ವೋ ಅಂತಾನು ಕೇಳಲಿಲ್ಲ, ಮದುವೆ ಮಾಡಿಸ್ಬಿಟ್ರು. MBA ಆದ್ಮೇಲೆ ಏನೋ ಸಾಧನೆ ಮಾಡ್ತೀನಿ ಅಂತ ಅನ್ಕೊಂಡೆ. ಆದ್ರೆ ಸೊಸೆಯಾಗಿ ನಿಮ್ ಮನೆಗೆ ಬಂದು ಎಲ್ರಿಗೂ ಕಾಫಿ ಟೀ ಮಾಡ್ಕೊಡೋ ಕೆಲಸದೊಳಾಗ್ಬಿಟ್ಟೆ. ಮಕ್ಕಳನ್ನ ಹೆತ್ಕೊಡೋ ಮಿಷಿನ್ ಆಗ್ಬಿಟ್ಟೆ. ಒಂದು ದಿನ ಆದ್ರೂ ನಾನು ನಿಮ್ಮ ಹತ್ರ ಏನಾದ್ರೂ ಹೇಳಿದ್ದೀರಾ? ಅಥವಾ ಒಂದು ಹೆಣ್ಣಾಗಿ ನೀವು ನನ್ನ ಬಗ್ಗೆ ಯೋಚನೆ ಮಾಡಿದ್ದೀರಾ? ನನ್ನ ಮಗ ನೀನು ಚೆನ್ನಾಗಿ ನೋಡ್ಕೋತಿದ್ದೀರಾ ಕೇಳಿದ್ದೀರಾ? ಯಾವತ್ತಾದ್ರೂ ನೀವು ನನ್ನ ಬಗ್ಗೆ ಕಾಳಜಿ ತೋರಿಸಿದ್ದೀರಾ? ನಿಮ್ಮ ವಂಶಕ್ಕೊಬ್ಬ ವಾರಸ್ದಾರ ಬೇಕೆ ಅಂದ್ರೆ ಹೊರತು ಒಂದೊಂದು ಮಗು ಹೆರುವಾಗ್ಲೂ ನಾನು ಎಷ್ಟು ಕಷ್ಟಪಟ್ಟೆ ಅಂತ ನೀವು ಯೋಚನೆ ಮಾಡಿದ್ದೀರಾ? ಇನ್ನು ಮುಂದೆ ಆದ್ರೂ ನನ್ನ ಜೀವನಕ್ಕೆ ಒಂದು ಅರ್ಥ ಸಿಗ್ಬೇಕು ಅಂತ ಹೋರಾಡ್ತಿದ್ದೀನಿ. ಪ್ಲೀಸ್ ಲೆಟ್ ಮೀ ಲಿವ್ ಮೈ ಲೈಫ್. ಮಕ್ಕಳೆಲ್ಲ ಚೆನ್ನಾಗಿದ್ದೀರಾ? ನಡಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಅವಳು ಚೆನ್ನಾಗೇ ಇದ್ದಾಳೆ. ನೀನ್ ಟಿವಿಲಿ ಮಾತಾಡಿದ್ ಚೆನ್ನಾಗಿಲ್ಲ. ನೀವು ನಂದೇ ತಪ್ಪು ಅಂತೀರಾ? ಇನ್ನೇನಮ್ಮ? ಆರಂಭದಿಂದ ನೋಡಿದ್ರೆ ಇದೆಲ್ಲದಕ್ಕೂ ಕಾರಣ ನೀವೇ ಅಪ್ಪ. ಚಿಕ್ಕ ವಯಸ್ಸಿಂದ ನನಗೇನೇ ಬೇಕಿದ್ರು ನನ್ನನ್ನ ಕೇಳಿ ಕೊಡಿಸ್ತಿದ್ರಿ. ಆದ್ರೆ ಮದುವೆ ವಿಷಯ ಬಂದಾಗ ಅಟ್ಲೀಸ್ಟ್ ನನಗಿಷ್ಟ ಇದೆಯೋ ಇಲ್ವೋ ಅಂತ ಒಂದ್ಸಲನಾದ್ರೂ ನನ್ನ ಹತ್ರ ಕೇಳಿದ್ರಪ್ಪ. ಆವತ್ತು ನಾನು ನಿಮ್ಮ ಮಾತನ್ನ ಮೀರಿದ್ರೆ ಈ 8 ವರ್ಷದಲ್ಲಿ ಕಲೆಕ್ಟರ್ ಹೆಂಡತಿ ಆಗ್ದೆ ಇಂದಿರಾಗಿ ಎಷ್ಟು ಸಾಧಿಸ್ತಾ ಇದ್ದೆ. ನಿಮ್ ಮಾತು ಮೀರಬಾರ್ದು, ನಿಮ್ ಗೌರವಕ್ಕೆ ಧಕ್ಕೆ ತರಬಾರ್ದು ಅಂತ ನಾನು ಬಲಿ ಕೊಟ್ಟ ಈ 8 ವರ್ಷನ ನಿಮ್ ಕೈಲಿ ವಾಪಸ್ ಕೊಡಕ್ಕಾಗುತ್ತಪ್ಪ? ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಾಯಕ್ರೆ. ಹಾ ಬಾಪ ಕೂತ್ಕೋ ದುಡ್ಡದವ್ರೆ. ಹಾ ಹೇಳಿ. ಯಾರೇ ಅದು ಇಂದ್ರ ಸುನಾಮಿ ತರ ಬಂದ್ಬಿಟ್ಟಿದ್ದಾಳೆ. ಬೇರೆ ಪಕ್ಷದವ್ರಕ್ಕಿಂತ ಮುಂಚೆ ಆ ಹುಡುಗಿನ ನಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ಹೆಂಗಸರು ಓಟ್ ಎಲ್ಲ ನಮಗೆ. ಮುಂದಿನ ಎಲೆಕ್ಷನ್ ಅಲ್ಲಿ ನಾವು ಎಲ್ಲರನ್ನೂ ನಮ್ಮ ಪಕ್ಷದಲ್ಲಿ ಸೇರಿಸ್ಕೊಂಡು ಆ ಹುಡುಗಿನ ಇಟ್ಕೊಂಡು ನಮ್ಮ ಪಕ್ಷನ ಗೆಲ್ಸ್ಬೋದು. ನೀನು ಹೋಗಿ ಮಾತಾಡೋ. ಹಲೋ ಕೀರ್ತಿ, ನಾನ್ ಕಣ ದುಡ್ಡಿಂದವರೇ ಮಾತಾಡ್ತಾ ಇದ್ದೀನಿ. ಈಗ ತಾನೇ ನಾಯಕರನ್ನ ಭೇಟಿಯಾಗಿ ಬಂದೆ. ಲೇ ನಿನಗೆ ಶುಕ್ರ ದಸೆ ಕಣ, ನೀನ್ ಈಗ್ಲೇ ಕೂಡ್ಲೆ ಬಾಯಿಲ್ಗೆ. ಅಕ್ಕ ಕಾಣಿಸ್ತಿಲ್ಲ, ಕೈ ಆಡ್ತಿಲ್ಲ, ಕಾಲು ಆಡ್ತಿಲ್ವೇ? ಇಲ್ಲಿದ್ರೆ ಅಕ್ಕ, ನಮ್ ದೇವ್ರೆ, ನಮ್ಮ ಮನೆ ದೀಪವೇ. ಅಕ್ಕ 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 ನನ್ಗೋಸ್ಕರ ಆ ಪಾರ್ಟಿಲಿ ಸೇರ್ಬೇಡಕ್ಕ. ಯಾಕೆಂದ್ರೆ ಈ ಸಲ ಗೆಲ್ಲೋ ಪಾರ್ಟಿ ಅವರೇ ಅಕ್ಕ. ನಾನ್ ಕೇಳ್ದೇನೆ MLA ಪೋಸ್ಟ್ ನಂಗೆ ಕೊಡ್ತೀನಿ ಅಂತಿದ್ದಾರೆ. ನೀನ್ ಕೇಳಿದ್ರೆ ಹೋಮ್ ಮಿನಿಸ್ಟರ್ ಪೋಸ್ಟೇ ಕೊಟ್ಬಿಡ್ತಾರಕ್ಕ. ಅಕ್ಕ 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 ನನ್ಗೋಸ್ಕರ ಪ್ಲೀಸ್ ಕಾ. ಇಂದ್ರ ಇದ್ದಾರಾ? ಅವ್ರೆ ನೀವು? ಕಾವ್ಯ, ಅವ್ರ ಕಾಲೇಜ್ ಫ್ರೆಂಡ್ ಅಂತ ಹೇಳಿ. ಸರಿ ಅಮ್ಮ, ಹಾಲಲ್ಲಿ ಕೂತ್ಕೊಳ್ಳಿ, ನಾನು ಕರಿತೀನಿ. ಹೇ ಕಾವ್ಯ, ಏನೇ ದಿಢೀರಂತ ಬಂದ್ಬಿಟ್ಟಿದ್ಯಾ? ನಿಮ್ ಪಾಪ್ಯುಲಾರಿಟಿನಿ ನನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ. ಸೊ ಇಂದು ಇವರೆಲ್ಲ ಪಕ್ಷದಲ್ಲಿ ಮುಖ್ಯವಾದ ಪೋಸ್ಟ್ ಅಲ್ಲಿದ್ದಾರೆ. ಮಹಿಳೆಯರ ಪರವಾಗಿ ಹೋರಾಡೋರು.
ಇವ್ರ ಪಕ್ಷದಲ್ಲಿ ನೀನ್ ಸೇರ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾರೆ. ಹೊಸ್ದಾಗ್ ಬಂದು ಕನ್ಫ್ಯೂಸ್ ಮಾಡ್ತಾವಳೆ. ನೀನ್ ಒಪ್ಕೊಂಡ್ರೆ ಅಲ್ಲೋ ಇವ್ರ ಮಹಿಳಾ ಘಟಕಕ್ಕೆ ನಿನ್ನನ್ನ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಒಪ್ಕೊಂಡಿದ್ದಾರೆ. ನಾನ್ ನಿನ್ ಫ್ರೆಂಡು ಅಂತ ಗೊತ್ತಾಗಿ ಬೆಳಗ್ಗೆನೆ ನಮ್ ಮನೆಗ್ ಬಂದ್ ಕೂತ್ಕೊಂಡು ರೆಕಮೆಂಡ್ ಮಾಡು ಅಂತ ಹೇಳ್ತಿದಾರೆ ನೋಡೆ. ಈಗ ನೀನೇ ಹೇಳ್ಬೇಕು. ಅಮ್ಮೋರೆ ನಿಮ್ಮ ನೋಡೋದಿಕ್ ಯಾರೋ ಪಕ್ಷದವ್ರು ಬಂದಿದ್ದಾರೆ. ನಮಸ್ತೆ. ನಮಸ್ಕಾರ. ನಾವು ಪ್ರಜಾ ಪಾರ್ಟಿ ಪ್ರತಿನಿಧಿಗಳು. ನೀವೇನಾದ್ರೂ ನಮ್ಮ ಪಾರ್ಟಿಗೆ ಸೇರ್ಕೊಂಡ್ರೆ ತಕ್ಷಣ MP ಆಗ್ಬಿಡ್ಬೋದು. ಅವ್ರ ಮಾತೆಲ್ಲ ಕೇಳ್ಬೇಡಿ. ಕೊನೆ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಸೋತ್ರವ್ರು. ಅವ್ರ ಯಾರ ಮಾತನ್ನು ಕೇಳ್ಬೇಡಿ. ನೀವು ನಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ. ಹೆಣ್ಮಕ್ಳು ಪರವಾಗಿ ಹೋರಾಡ್ತಾ ಇರೋದು ನಾವು. ಅಲ್ಲೋ ನನ್ನ MLA ಪೋಸ್ಟ್ಗೆ ಕೊಳ್ಳಿ ಇಡ್ತಾ ಇದಾರೆ. ಅರ್ಜೆಂಟ್ ಆಗಿ ಆಳ್ಗಳ ಕರ್ಕೊಂಡು ನಮ್ಮ ಭಾವನ್ ಮನೆಗೆ ಬಂದ್ಬಿಡು. ಅಮ್ಮ ನಮಸ್ಕಾರ. ನೀವು ಆತರ ಪಟ್ಟು ಯಾವ ನಿರ್ಧಾರ ತಗೋಬೇಡಿ. ನಿಮ್ಮ ಮಗನಿಗೆ ಸೀಟ್ ಕೊಡ್ಸಿದ್ದು ನಾನೇ, ನಿಮ್ಮ ಹಸ್ಬೆಂಡ್ಗೆ ಟ್ರಾನ್ಸ್ಫರ್ ಮಾಡಿಸಿದ್ದು ನಾನೇ. ಆದ್ರಿಂದ ನಿಮ್ಮ ರಾಜಕೀಯ ಪ್ರವೇಶ ನನ್ನಿಂದಾನೇ ಆಗ್ಬೇಕು. ದಯವಿಟ್ಟು ನನ್ನನ್ನ ನಂಬಿ. ಖಂಡಿತ ಮುಂದೆ ಅಧಿಕಾರ ನಮ್ಗೆ ಬರೋದು. ನೀವೇನಾದ್ರೂ ನಮ್ಮ ಪಕ್ಷಕ್ಕೆ ಈಗಲೇ ಸೇರ್ಕೊಂಡ್ ಬಿಟ್ರೆ ನೀವು ಕೇಳಿದ ಸೀಟ್ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನ್ ಕರೀತೇನೆ, ನೀವೆಲ್ಲರೂ ಇಲ್ಲಿಗೆ ಬಂದಿರೋದಕ್ಕೆ ಧನ್ಯವಾದಗಳು. ನಿನ್ನೆವರೆಗೂ ನಾನೊಂದು ಹೌಸ್ ವೈಫ್ ಆಗಿದ್ದಾಗ ನಿಮ್ ಯಾರ ಕಣ್ಣಿಗೂ ನಾನು ಕಾಣ್ಲೇ ಇಲ್ಲ. ಅಂಡ್ ನಾವ್ ಯು ಆಸ್ಕಿಂಗ್ ಮೀ ಟು ಜಾಯಿನ್ ಯುವರ್ ಪಾರ್ಟೀಸ್. ಐ ಆಮ್ ವೆರಿ ಸಾರಿ, ಐ ಕಾಂಟ್ ಡೂ ದ್ಯಾಟ್. ಇವತ್ತು ನಾನು ಪಾಪ್ಯುಲರ್ ಆಗಿದ್ದೀನಿ, ನನಗೊಂದು ಇಮೇಜ್ ಸೆಟ್ ಆಗಿದೆ ಅಂತ ನೀವು ನಿಮ್ ಪಕ್ಷಕ್ಕೆ ನನ್ನನ್ನು ಸೇರಿಸ್ಕೋಬೇಕು ಅಂತ ನನ್ನನ್ನು ಬಂದು ಕರಿತಾ ಇದ್ದೀರಾ. ಅಂದ್ರೆ ಸೆಲೆಬ್ರಿಟಿ ರೇಂಜಿಗೆ ಬಂದ್ರೆ ಮಾತ್ರ, ಇಲ್ಲಾಂದ್ರೆ ನಿಮ್ ಕಣ್ಣಿಗೆ ಯಾರು ಕಾಣಿಸೋದಿಲ್ಲ. ಯಾರೇ ಫೇಮಸ್ ಆದ್ರೂ ಅವ್ರನ್ನ ನಿಮ್ ಪಕ್ಷಕ್ಕೆ ಸೇರಿಸ್ಕೋಬೇಕು. ನಾನ್ ಯಾವ ಸಿನಿಮಾ ತಾರೇನೂ ಅಲ್ಲ. ಐ ಆಮ್ ನಾಟ್ ಅ ಸೆಲೆಬ್ರಿಟಿ, ಐ ಆಮ್ ಅನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್. ನೀವು ನಮ್ ಪಕ್ಷಕ್ಕೆ ಸೇರ್ಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಸಭೆ ಸಮಾರಂಭಗಳಲ್ಲಿ ಅಷ್ಟೆಲ್ಲ ಪರ್ಸೆಂಟೇಜ್ ಕೊಡ್ತೀವಿ, ಸಮಾಜದಲ್ಲಿ ಇಷ್ಟು ಪರ್ಸೆಂಟೇಜ್ ಕಟ್ ಆಫ್ ಕೊಡ್ತೀವಿ ಅಂತ ನೀವ್ ನನಗೆ ಆಸೆ ತೋರಿಸ್ತಾ ಇದ್ದೀರಾ. ನಾವ್ ಹೋರಾಡ್ತಾ ಇರೋದು ಈ ಸಮಾಜಕ್ಕಲ್ಲ, ಸಭೆ ಸಮಾರಂಭಕ್ಕೂ ಅಲ್ಲ, ಪರ್ಸೆಂಟೇಜ್ಗೂ ಅಲ್ವೇ ಅಲ್ಲ. ನಮ್ಮ ಮನೇಲಿ ನಮಗ್ ಮರ್ಯಾದೆ ಸಿಗ್ಬೇಕು ಅಂತ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ. ನಿಮ್ಮ ಪಾಲಿಟಿಕ್ಸ್ ಒಳಗಡೆ ಹೇಳ್ಕೊಂಡು ನನ್ನ ದಯವಿಟ್ಟು ಪೊಲ್ಯೂಟ್ ಮಾಡ್ಬೇಡಿ. ಮನಸ್ಸಾಕ್ಷಿ ಇದ್ರೆ ನಿಮ್ಮ ಹೆಂಡತಿಯನ್ನ ಹೆಂಡತಿಯಾಗಿ ನೋಡಿ ನನ್ನ ಈ ಹೋರಾಟನ ಎನ್ಕರೇಜ್ ಮಾಡಿ. ಅಕ್ಕ ಹಂಗೆ ಧೂಳು ಎಬ್ಬಿಸ್ಬಿಟ್ಟಕ್ಕ. ನನಗೆ ಯಾವ ಪೋಸ್ಟ್ ಬೇಕಾಗಿಲ್ಲ. ನಿನ್ಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತಾಗದೆ ಹೋಯ್ತಲ್ಲಕ್ಕ. ಇಷ್ಟು ದಿವಸ ನಾನು ನಿನ್ ತಮ್ಮನಾಗಿದ್ದೆ, ಇನ್ಮೇಲೆ ನಾನು ನಿನ್ ಪಿ ಆಗ್ಬಿಡ್ತೀನಕ್ಕ. ಇಂದು ಈ ಸ್ಟೇಟ್ ಅಲ್ಲಿರೋ ಎಲ್ಲಾ ಪೊಲಿಟಿಕಲ್ ಪಾರ್ಟೀಸು ನಿನ್ಗೋಸ್ಕರ ಪೈಪೋಟಿ ನಡೆಸ್ತಾ ಇದ್ದಾರೆ ಅಂದ್ರೆ ಒಂದ್ ಫ್ರೆಂಡ್ ಆಗಿ ಹೇಳ್ತಾ ಇದ್ದೀನಿ, ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ ಕಣೆ. ಯಾವುದೇ ಹೋರಾಟಕ್ಕೂ ಫೈನಾನ್ಷಿಯಲ್ ಸಪೋರ್ಟ್ ತುಂಬಾ ಮುಖ್ಯ. ನಿನ್ ಫ್ರೆಂಡ್ ಅಷ್ಟೇ ಅಲ್ಲ, ನಿನ್ ಬಲ್ಗೈಯಾಗಿರ್ತೀನಿ. ಈ ನಿಮಿಷದಿಂದ ನನ್ ಕಾರು ನಿನ್ ಕಾರು. ಇನ್ ಮುಂದೆ ನೀನಿಡೋ ಒಂದೊಂದು ಹೆಜ್ಜೆನೂ ಸಕ್ಸಸ್ಸು. ಗಂಡನನ್ನು ಎದುರಾಕೊಂಡು ಮಹಿಳೆಯರಿಗೋಸ್ಕರ ಹೋರಾಡುತ್ತಿರುವ ಇಂದಿರಾ. ಹೆಣ್ಮಕ್ಳು ತುಂಬಾ ಮಾತಾಡ್ತಾರೆ ಕಣಯ್ಯ. ಅಯ್ಯ ಮಾಜಿ ಚೇರ್ಮನ್ ರೇ, ಒಂದ್ ನಿಮಿಷ. ಏನಪ್ಪ? ನಿಮ್ ಮಗಳು ಎಂತ ಕೆಲಸ ಮಾಡ್ತಿದ್ದಾರೆ? ಇದೆಲ್ಲ ಏನು ಎತ್ತ ಅಂತ ಕೇಳಲ್ವಾ? ನಿನಗೆ ಮಗಳಿದಾಳ? ಇದ್ದಾಳೆ. ಅವಳನ್ನು ಓದಿಸ್ತಾ ಇದೆಯತ್ತಾನೆ? ಹೆಣ್ಮಕ್ಳಿಗೆಲ್ಲ ಏನಕ್ಕೆ ಓದು? ಓದಿಸಿದ್ರೆ ಗೊತ್ತಾಗ್ತಿತ್ತು ನನ್ನ ಮಗಳು ಮಾಡಿದ ಕೆಲಸ ಒಳ್ಳೇದು ಅಂತ. ನನ್ನ ಮಗಳನ್ನ ಎಷ್ಟು ಮುದ್ದಾಗಿ ಬೆಳೆಸಿದ್ನೋ ಅದೇ ರೀತಿ ಅವಳಿಗೆ ಕಷ್ಟನೂ ಕೊಟ್ಟಿದ್ದೀನಿ. ಮದುವೆ ಮಾಡ್ಕೊಳಕ್ ನಿನಗೆ ಇಷ್ಟ ಇದೆಯೋ ಇಲ್ವೋ ಅಂತ ಒಂದು ಮಾತು ಕೂಡ ಕೇಳಿಲ್ಲ ಕಣ. ಎಷ್ಟು ದೊಡ್ಡ ತಪ್ಪು. ಹಲೋ, ನಾನ್ ಮಾಧವಿ ಮಾತಾಡ್ತಾ ಇದ್ದೀನಿ ಸಿದ್ದು. ನಿನ್ ಜೊತೆ ಸೇರಿ ಹೋರಾಟ ಮಾಡೋದಕ್ಕೆ, ನಿನ್ ಜೊತೆ ಕೈ ಜೋಡ್ಸೋದಕ್ಕೆ, ನಿನ್ ಮಾತನ್ನ ಕೇಳೋದಕ್ಕೆ ಎಷ್ಟು ಹಳ್ಳಿಗಳಿಂದ ಹೆಣ್ಮಕ್ಳು ಬಂದು ಸೇರ್ತಾ ಇದ್ದಾರೆ. ಕಿರಣ್ ಬೇಡಿ ಕೂಡ ಬರ್ತಾ ಇದಾರೆ. ನೀನ್ ಆದಷ್ಟು ಬೇಗ ಬಂದ್ಬಿಡು. ಓಕೆ, ಈಗ್ಲೇ ಬಂದ್ಬಿಡ್ತೀನಿ. ಎಲ್ಲಿಗೆ? ಸ್ವಲ್ಪ ಕೆಲಸ ಇದೆ, ನಿನ್ನ ಹತ್ರ ಮಾತಾಡ್ಬೇಕು. ಟೈಮ್ ಇಲ್ಲ. ಅರೇ, ನನಗಿಂತ ಬ್ಯುಸಿನಾ? ನೀವ್ ಹೇಗ್ ಅನ್ಕೋತಿರೋ ಹಾಗೆ. ನಾನು ಹೇಳೋ ಸ್ವಲ್ಪ ಕೇಳು. ತುಂಬಾ ಕೇಳ್ಬಿಟ್ಟಿದೀನಿ, ಇನ್ ಮುಂದೆ ಕೇಳಕ್ಕಾಗಲ್ಲ. ಇಷ್ಟು ದಿವಸ ನೀನು ಯಾವುದೋ ಕೆಲಸದ ಮೇಲೆ ಹೋಗ್ತಿದ್ಯಾ ಅನ್ಕೊಂಡೆ. ಸುಮ್ಮನೆ ಟೈಮ್ ಪಾಸ್ ಮಾಡಕ್ ಹೋಗ್ತಿದ್ಯಾ ಅನ್ಕೊಂಡಿರ್ಲಿಲ್ಲ. ನಿಜವಾದ ಹೋರಾಟ ಇನ್ ಮುಂದೆ ಶುರು ಆಗುತ್ತೆ. ಓಹೋ, ತುಂಬಾ ಲೇಟ್ ಆಯ್ತೆ. ಏ ಕಮಲಮ್ಮ, ನನ್ ಶೂ ತಗೊಂಡ್ ಬಾ. ಹೇಳ್ತೀನಿ, ಕೋಪ ಮಾಡ್ಕೋಬೇಡಿ. ಅಮ್ಮೋರ್ ಇರೋರ್ಗು ಈ ಮನೆ ದೇವಸ್ಥಾನ ತರ ಇತ್ತು. ನಿಮ್ ಯಜಮಾನಿಕೆ ಬಂದ್ಮೇಲೆ ಈ ಮನೆ ಗಲೀಜಾಗೋಯ್ತು. ಶೂ ತಗೊಂಡ್ ಬಾ ಅಂತ ಹೇಳ್ದೆ, ಕಿವಿ ಕೇಳಿಲ್ವಾ?
ನಾನ್ ಈ ಮನೆ ಕೆಲಸದವಳು ಯಜಮಾನ್ರೆ, ಶೂ ಎತ್ಕೊಂಬರಕ್ಕೆ ನಾನ್ ನಿಮ್ ಹೆಂಡತಿ ಅಲ್ಲ. ಇಟ್ಸ್ ಓಕೆ ಡ್ಯಾಡ್, ಇನ್ಮೇಲೆ ನಿಮ್ಗೆ ಏನ್ ಬೇಕಾದ್ರೂ ನನ್ನೇ ಕೇಳಿ. ಥ್ಯಾಂಕ್ ಯು. ಸರಿ ಹೊರಡಿ, ನಾನು ರ್ಯಾಪ್ ಮಾಡ್ತೀನಿ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಮಮ್ಮಿ ಜೊತೆ ಇವತ್ತಾದ್ರೂ ಮಾತಾಡ್ತೀರಾ? ಸರಿ, ಅಮ್ಮ ಬಂದ ತಕ್ಷಣ ಮಾತಾಡ್ತೀನಿ. ನೀವು ಮೇಲೆ ಹೋಗಿ ಮಲ್ಕೊಳ್ಳಿ. ಮಾಡಿ ಮೇಲೆ ಮಲ್ಗಕ್ ಭಯ ಆಗುತ್ತೆ ಡ್ಯಾಡಿ. ಕೆಳಗಡೆ ರೂಮಲ್ಲಿ ಮಲ್ಕೋತೀರಾ? ಸರಿ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ನಾನಿಲ್ಲಿ ನನ್ ಜಾಗ ಇದು. ದುರ್ಗಾ, ದುರ್ಗಾ ಎದ್ದೇಳು. ಯಾಕೆ ಇಲ್ಲಿ ಮಲ್ಕೊಂಡಿದ್ದೀರಾ? ಮಾಡಿ ಮೇಲೆ ಯಾರೂ ಇಲ್ಲ, ನೀವು ಇವಾಗ ತಾನೇ ಬಂದ್ರಿ, ಭಯ ಆಗ್ತಿತ್ತು. ಓಕೆ ಓಕೆ, ಅದಕ್ಕೆಲ್ಲ ಭಯ ಪಡಬಾರ್ದು. ಎದ್ದೇಳು. ತಮ್ಮ ತಂಗಿನ ಕರ್ಕೊಂಡು ಹೋಗಿ ನಿನ್ ರೂಮಲ್ಲಿ ಹೋಗಿ ಮಲ್ಕೋ. ಹೋಗಿ. ಓಕೆ ಮಮ್ಮಿ. ಶ್ವೇತಾ, ಸಿದ್ದು ಬನ್ನಿ. ಇನ್ನು ಮಲಗಿಲ್ವ ನೀವು? ಇಂದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಇಲ್ಲಾಂದ್ರೆ ನಂಗೆ ನಿದ್ದೆ ಬರಲ್ಲ. ಇಂದು ಇದುವರೆಗೂ ನಡೆದಿರೋ ತಪ್ಪಿ ಕಾರಣ ನೀನೋ ನಾನು ಅಂತ ನನಗೆ ಗೊತ್ತಿಲ್ಲ, ಆದರೆ ನಮ್ಮಿಂದ ಸಫರ್ ಆಗೋದು ನಮ್ಮ ಮಕ್ಕಳು. ಐ ಥಿಂಕ್ ವಿ ಶುಡ್ ಟಾಕ್. ಇವಾಗ ನಿಮಗೆ ನನ್ನ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಲ್ವಾ? ಮದ್ವೆ ಆದ್ಮೇಲೆ ಸಂಬಳನೇ ಇಲ್ದಿರೋ ಕೆಲಸದೋಳ್ ತರ ನನ್ನನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬಂದ್ರಿ. ನೀವ್ ಹೆಣ್ಣೋಡಕ್ ಬಂದಾಗ ನಂಗೆ ಗೊತ್ತಾಗ್ಲಿಲ್ಲ, ಬಟ್ ಮದುವೆ ಆಗಿದ್ ಮರುಕ್ಷಣದಿಂದಾನೆ ಯು ಹ್ಯಾವ್ ಶೋನ್ ಯೋರ್ ಟ್ರೂ ಕಲರ್ಸ್. ಕಮಾಂಡ್ ಮಾಡಿದ್ರಿ, ಆರ್ಡರ್ಸ್ ಹಾಕಿದ್ರಿ, ಮಕ್ಕಳನ್ನ ಹೆರೋ ಮಿಷಿನ್ ತರ ಟ್ರೀಟ್ ಮಾಡಿದ್ರಿ. 100 ಜನ್ಮಕ್ಕಾಗೋಷ್ಟು ಕಷ್ಟಪಟ್ಟೆ. ಇಷ್ಟು ವರ್ಷಗಳ ಕಾಲ ನಿಮ್ ತೆವಲು, ನಿಮ್ ಆಸೆಗಳನ್ನ ತೀರಿಸ್ಕೊಂಡ್ರಿ. ಒಂದು ಸಲನಾದ್ರೂ ನನ್ ಬಗ್ಗೆ ಯೋಚನೆ ಮಾಡಿದ್ರಾ? ಗಂಡನಿಂದ ಹೆಂಡತಿಗ್ ಸಿಗೋ ಅಫೆಕ್ಷನ್, ಕೇರ್ ಇದ್ಯಾವುದೂ ನೀವು ನನಗೆ ಕೊಡ್ಲಿಲ್ಲ. ಮಕ್ಕಳು ಸಫರ್ ಆಗ್ತಿದ್ದಾರೆ ಅಂತ ನಿಮ್ಮಮ್ಮ ಹೇಳಿದ್ರು. ಈಗ ನೀವ್ ನನಗೆ ಹೇಳ್ತಾ ಇದ್ದೀರಾ? ಓಕೆ, ಅವ್ರು ನನ್ಗೆ ಮಾತ್ರ ಮಕ್ಕಳಲ್ಲ, ನಿಮ್ಗೂ ಕೂಡ ಮಕ್ಕಳೇ. ಯು ಟೇಕ್ ಕೇರ್ ಆಫ್ ದೆಮ್. ನಿಮಗೇನೇ ಬೇಕಾದ್ರೂ ನೀವದನ್ ಮಾಡ್ಕೋತೀರಾ. ಆದ್ರೆ ನನಗೇನಾದ್ರೂ ಬೇಕು ಅಂದ್ರೆ ನಾನ್ ನಿಮ್ಮಂತಾನೆ ಕೇಳ್ಬೇಕು. ಇನಫ್ ಇಸ್ ಇನಫ್. ಈ ನಿಮಿಷದಿಂದ ಒಂದೊಂದು ಕ್ಷಣ ಕೂಡ ನಾನು ನನಗೋಸ್ಕರ ಬದುಕಬೇಕು ಅಂತ ಅನ್ಕೊಂಡಿದ್ದೀನಿ. ನಾನ್ ಕಳ್ಕೊಂಡಿರೋದೆಲ್ಲ ನನಗೆ ಮತ್ತೆ ವಾಪಸ್ ಸಿಗ್ಬೇಕು. ಲೆಟ್ ಮಿ ಲಿವ್ ಮೈ ಲೈಫ್. I'll be there in 5 minutes. ಇಂದು 1 ನಿಮಿಷ ನಾವು ಮಾತಾಡಲೇಬೇಕು. ನನಗೆ ಮೀಟಿಂಗ್ ಲೇಟ್ ಆಗ್ತಿದೆ. ಮೀಟಿಂಗ್ ಏನಕ್ಕೆ? ನನ್ನ ಬಗ್ಗೆ ಊರಲ್ಲೇ ಡಂಗೂರ ಬಾರ್ಸಕ? ಪ್ಲೀಸ್, ನನ್ನನ್ನೇನ್ ಮಾಡು ಅಂತೀಯ? ನಿನ್ ಕಾಲಿಗೆ ಬೀಳು ಅಂತೀಯ? ಬೀಳ್ತೀನಿ. ಇದು ನನ್ನೊಬ್ಳು ಪ್ರಾಬ್ಲಮ್ ಅಲ್ಲ, ಹೆಣ್ಣಾಗೊಟ್ಟಿರೋ ಪ್ರತಿಯೊಬ್ಬ ಹೆಣ್ಣಿನ ಸಮಸ್ಯೆ. ಡ್ಯಾಡಿ, ಮಮ್ಮಿ ಫೋನ್ ಮಾಡ್ತಿದ್ದಾರೆ, ತಗೊಳ್ಳಿ. ಹಲೋ ಇಂದು. ಆಕ್ಸಿಡೆಂಟಾ? ಓ ಮೈ ಗಾಡ್. ಇಂದು,
ಸಮಾಜಕ್ಕೋಸ್ಕರ ಅವ್ರು ಹೋರಾಡ್ತಾ ಇದ್ರು. ಯಾವ ಇಂದ್ರನ ನೀವೆಲ್ಲರೂ ಎದುರು ನೋಡ್ತಾ ಇದ್ರು? ಇನ್ ಸ್ವಲ್ಪ ಹೊತ್ತಲ್ಲೇ ಅವ್ರು ಇಲ್ಲಿಗೆ ಬಂದ್ಬಿಡ್ತಾರೆ. ಸಿದ್ದು, ಗೌತಮ್, ಚೆನ್ನಾಗಿ ಓದಿದ್ದೀರಾ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅನ್ಕೊಂಡ್ವಿ. ಹೀಗೆ ಅಂತ ಮೊದಲೇ ಗೊತ್ತಾಗಿದ್ರೆ ಈ ಮದ್ವೆಗೆ ನಾವು ಒಪ್ಕೊಳ್ತಾನೆ ಇರಲಿಲ್ಲ. ನಿಮ್ದ್ಯಾವ ತಪ್ಪು ಇಲ್ಲ ಅದಕ್ಕೆ, ತಪ್ಪೆಲ್ಲ ನಮ್ದೆ. ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡಿದ್ರೆ ಇವನ್ ಖುಷಿಯಾಗಿರ್ತಾನೆ ಅಂತ ಅನ್ಕೊಂಡೆ ಹೊರತು ಅವಳು ಕಷ್ಟಪಡ್ತಾಳೆ ಅಂತಲ್ಲ. ಏನೇ ನೀನು ಅವ್ರಿಗೆ ಸಪೋರ್ಟ್ ಮಾಡಿ ಮಾತಾಡ್ತಿದ್ಯಾ? ಮುಚ್ಚ್ರಿ, ಇದಕ್ಕೆಲ್ಲ ಕಾರಣ ನೀವು ಕೂಡ. ಹೆಣ್ಮಗು ಹುಟ್ಟಿದ್ರೆ ವಂಶನೇ ನಾಶ ಆಗೋಗುತ್ತೆ ಅಂತ ಅವನ್ ತಲೆ ಕೆಡಿಸಿದ್ ನೀವ್ ತಾನೆ. ಮಗ ಮಗ ಅಂತ ಇವನು, ಮೊಮ್ಮಗ ಅಂತ ನೀವು. ಅವಳು ಮನಸ್ಸಿನ ಅಷ್ಟು ನೋಯಿಸಿದೀರಾ. ಗಂಡ್ಮಗು ಹೆರ್ದೇ ಇರೋದಕ್ಕೆ ತಾಯಿ ಯಾವ ವಿಧದಲ್ಲೂ ಕಾರಣ ಆಗೋದಿಲ್ಲ. ಅದು ಕೂಡ ಅರ್ಥ ಮಾಡ್ಕೊಳ್ದಿರೋ ನೀವು IAS ಹೋದ್ರೆ ಏನ್ ಪ್ರಯೋಜನ? ಡಾಕ್ಟರ್ ಹೇಗಿದ್ದಾಳೆ ಡಾಕ್ಟರ್? ನಥಿಂಗ್ ಟು ವರಿ. ಇನ್ನು 10 ನಿಮಿಷದಲ್ಲಿ ಎಚ್ಚರ ಆಗುತ್ತೆ, ಆಮೇಲೆ ನೀವು ನೋಡ್ಬೋದು. ಥ್ಯಾಂಕ್ ಯು. ನಿಮ್ ಪ್ರೀತಿ ಸಿಗ್ಬೇಕು ಅಂತ ನಾನು ಇಷ್ಟು ದಿನ ಇಷ್ಟೆಲ್ಲ ಕಷ್ಟಪಟ್ಟೆ. ನಾನು ಈ ಅಫೆಕ್ಷನ್ ನಿಮ್ಮಿಂದ ಬಯಸ್ತಾ ಇದ್ದೆ. ಇದಕ್ಕಿಂತ ಹೆಚ್ಚಾಗಿ ನನಗಿನ್ನೇನು ಬೇಡ. ಸರ್, ನಿಮ್ ಹೆಂಡತಿ ನೋಡೋದಕ್ಕೆ ಒಂದ್ ದೊಡ್ಡ ಗುಂಪೆ ಬರ್ತಾ ಇದೆ. ಇವಾಗ ಅವ್ರಿಗೆ ಬರೋಕ್ಕಾಗಲ್ಲ ಅಂತ ಓಕೆ ಹೇಳಿ. ಸರ್. ಅಳ್ಬೇಡ ಜನ, ಮಮ್ಮಿಗೇನೂ ಆಗಿಲ್ಲ, ಭಯಪಡ್ಬೇಡ. ಸರ್, ಅವ್ರಿಗೆ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಮೇಡಮ್ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಆ, ಬೇರೆ ದಾರಿನೇ ಇಲ್ವೇ? ನನಗೇನೂ ಆಗಿಲ್ಲ, ಅಳ್ಬೇಡ ನಿಲ್ಸು. ನಿಮ್ಮೆಲ್ರಿಗೂ ನಮಸ್ಕಾರ. ಇಂದ್ರ ನನ್ನ ಹೆಂಡತಿ ಅಂತ ಹೇಳೋದಕ್ಕೆ ಬದಲಾಗಿ ನಾನು ಅವಳ ಗಂಡ ಅಂತ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆದರೆ ಇಷ್ಟು ದಿವಸ ಒಬ್ಬ ಗಂಡನಾಗಿ ಗರ್ವಪಟ್ಟೆ. ಆದರೆ ಇವತ್ತು ಇಂದ್ರಳ ಗಂಡ ನಾನೇ ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಂತರ ಓದಿರೋರೆಲ್ಲ ಸಮಸ್ಯೆನ ಬಗೆಹರಿಸೋರಾಗಿರ್ಬೇಕು, ಸಮಸ್ಯೆ ಹುಟ್ಟಾಕೋರಾಗಬಾರ್ದು. ಆದರೆ ಇಂದ್ರಾಗೆ ನಾನೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ. ಇಷ್ಟು ದಿವಸ ಇಂದ್ರ ಕಷ್ಟಪಟ್ಟಿದ್ದಕ್ಕೆ ನಾನೇ ಕಾರಣ. ಮರಣ ಕಾಲದಲ್ಲಿ ನೋವನ್ನು ಅನುಭವಿಸುವ ಜನಗಳ ಕಷ್ಟಗಳನ್ನು ನೋಡಿ ಆ ಗೌತಮ ಬುದ್ಧನಾದ. ಗಂಡನಿಂದ ನೋವನ್ನು ಅನುಭವಿಸುವ ಈ ಇಂದ್ರಾಳ ಕಷ್ಟ ನೋಡಿದ ಈ ಗೌತಮ ಬುದ್ಧಿವಂತನಾದ. ಆದರೆ ನನಗೆ ಗೊತ್ತಾಗ್ದಿರೋ ಒಂದು ವಿಷಯ ಇದೆ. ಏನಕ್ಕೋಸ್ಕರ ಈ ಕಷ್ಟ, ಯಾರಿಗೋಸ್ಕರ ಈ ಹೋರಾಟ? ನಾನೊಬ್ಬ ಬದಲಾಗೋಕ್ಕೋಸ್ಕರನಾ? ಇಲ್ಲ. ಗಂಡು ಮಗು ಹುಟ್ಟಿದ್ರೇನೆ ನನಗೊಂದು ಹಿರಿಮೆ ಅನ್ನೋದು ನನ್ನ ಮುಟ್ಟಳತನ ಆಗಿತ್ತು. ಅದೇ ಹೆಣ್ಮಗಳು ಹುಟ್ಟಿದ್ರೆ ಅವಳನ್ನ ಹೆತ್ತ ತಾಯಿ ಮನಸ್ಸು ನೋವಾಗದೇ ಇರೋ ಹಾಗೆ ಪ್ರತಿಯೊಂದು ಕುಟುಂಬದ ಗಂಡಸರನ್ನ ಬದಲಾಯಿಸೋಕ್ಕೋಸ್ಕರ. ಒಬ್ಬ ನಿಷ್ಠಾವಂತ ಕಲೆಕ್ಟರ್ ಆಗಿ ನನ್ನ ಹತ್ರ ಬಂದ ಜನಗಳ ಕಷ್ಟಗಳನ್ನು ಅರ್ಥಕೊಂಡು ಒಬ್ಬ ನೌಕರನಾಗಿ ಅವರ ಕಷ್ಟಗಳನ್ನ ಕೇಳಿ ನಿಮಗೆ ಏನು ಬೇಕು ಅಂತ ಕೇಳಿ ಬಗೆಹರಿಸಿದ್ದೀನಿ. ಆದ್ರೆ ಒಬ್ಬ ಒಳ್ಳೆ ಗಂಡನಾಗಿ ನನ್ನ ಹೆಂಡತಿ ಹತ್ರ ನಿನಗೇನು ಬೇಕು ಅಂತ ಒಂದ್ ದಿವಸನೂ ಕೇಳಿಲ್ಲ. IAS ಓದಿದ್ರು, ಎಲ್ಲಾ ವಿಷಯ ತಿಳ್ಕೊಂಡಿದ್ರು, ನನ್ನ ಹೆಂಡತಿ ಭಾವನೆಗಳನ್ನು ಮಾತ್ರ ನಾನು ಅರ್ಥನೆ ಮಾಡ್ಕೊಳ್ಳಿಲ್ಲ.
ಮದರ್ ತೆರೇಸನ ಪೂಜಿಸದೆ ಇಂದಿರಾ ಗಾಂಧಿ ಬಗ್ಗೆ ಮಾತಾಡದೆ, ಆದ್ರೆ ನನ್ನ ಇಂದಿರಾಗೆ ನಾನು ಮರ್ಯಾದನೆ ಕೊಡ್ಲಿಲ್ಲ. ಅವಳನ್ನು ಕೇಳದೆ ನಾನು ಏನೇನೋ ಮಾಡಿದ್ದೀನಿ. ಅವಳಿಗೆ ಹಿಡಿಸದೇ ಇರೋ ಸಿನಿಮಾಗೆಲ್ಲ ಕರ್ಕೊಂಡು ಹೋಗಿದ್ದೀನಿ. ಸೀರೆ ತೆಗೆದುಕೊಟ್ಟೆ, ಒಡವೆ ತೆಗೆದುಕೊಟ್ಟೆ, ಹೊರಗಡೆನೂ ಸುತ್ತಾಡಿ ಕರ್ಕೊಂಡು ಹೋದ್ರೆ, ಆದ್ರೆ ನಿನಗೆ ಇದು ಹಿಡಿಸುತ್ತೋ ಇಲ್ವೋ ಅಂತ ಒಂದಿನೂ ಕೇಳಲಿಲ್ಲ. ಆದ್ರೆ ಈ ಅನುಭವ ಇಂದಿರಾಗ್ ಮಾತ್ರ ಅಲ್ಲ, ಇನ್ನೂ ಎಷ್ಟೋ ಹೆಣ್ಣು ಮಕ್ಕಳು ಇದೇ ರೀತಿ ಅನುಭವಿಸ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಿದೆ. ನಾವು ಸಂತೋಷ ಆಗಿರ್ಬೇಕು ಅಂತ ನಿಮ್ಮ ಸಂತೋಷನ ತ್ಯಾಗ ಮಾಡಿ ನಮಗೋಸ್ಕರ ಬದುಕ್ತಾ ಇದ್ದೀರಾ, ಆದ್ರೆ ನಿಮಗೋಸ್ಕರ ನಾವೇನು ಮಾಡ್ತಾ ಇಲ್ಲ. ದಿಸ್ ಸಿಚುವೇಶನ್ ಆಫ್ ಇಂಡಿಯನ್ಸ್ ವುಮೆನ್ಸ್ ಟುಡೇ. ನಾವು ಹೆಣ್ಣುಗಳನ್ನ ದೇವತೆ ತರ ಗೌರವಿಸ್ತೀವಿ, ಆದ್ರೆ ದೇವಸ್ಥಾನದಲ್ಲಿರೋ ಅಮ್ಮನ ವಿಗ್ರಹಕ್ಕೂ, ನಮ್ಮನ್ನ ಹೆತ್ತ ತಂದೆ ತಾಯಿಗಳಿಗೂ ಹಾಗೂ ಹೊರಗಿನ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ತೀವಿ. ನಮ್ಮನ್ನ ದೇವರು ಅನ್ಕೊಂಡವರಿಗೆ ನಾವು ಮರ್ಯಾದೆ ಕೊಡ್ತಿಲ್ಲ. ಇದು ಬದಲಾಗಬೇಕು ಅಂದ್ರೆ ನಮ್ಮ ಮನಸ್ಸು ಬದಲಾಗಬೇಕು. ನಾವು ಗಂಡಸು ಅನ್ನೋ ಅಹಂಭಾವ ನಮ್ಮ ಮನಸ್ಸಿನಿಂದ ತೆಗೆದುಹಾಕಬೇಕು. ಹೆಣ್ಣು ಗಂಡನ ಗುಲಾಮ್ಲಲ್ಲ ಅನ್ನೋ ವಿಷಯನ ನಾವು ಮೊದಲು ತಿಳ್ಕೋಬೇಕು. ಮನೆ ಕೆಲಸ ಮಾಡೋದ್ರಲ್ಲೂ, ಮಕ್ಕಳನ್ನ ಬೆಳೆಸೋದ್ರಲ್ಲೂ ನಾವು ಸಮಪಾಲ ಹಂಚ್ಕೋಬೇಕು. ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗಿರ್ಲಿ ಸರಿ ಸಮಾನಾಗಿ ಬೆಳೆಸ್ಬೇಕು. ವಾರಸ್ದಾರ ಅಂದ್ರೆ ಗಂಡು ಮಕ್ಕಳೇ. ಹೆಣ್ಮಕ್ಳಿಗೆ ಅದಿಲ್ಲ ಅಂತ ನಾನು ತಿಳ್ಕೊಂಡು ನನ್ನ ಹೆಣ್ಮಕ್ಳನ್ನು ಕೇವಲವಾಗಿ ನೋಡ್ದೆ. ಆದ್ರೆ ನನ್ನ ಕೆಲಸದವಳು ನನ್ನ ಬಗ್ಗೆ ಮಾತಾಡಲಲ್ಲ ಅಂತ ನಾನು ಬೇಸರ ಪಟ್ಕೊಂಡಾಗ ನನ್ನ ಮಗಳು ನನ್ನನ್ನು ತಾಯಿ ತರ ನೋಡ್ಕೊಂಡ್ಳು. ಇವ್ರನ್ನ ನಾನು ಕೇವಲವಾಗಿ ನೋಡ್ಕೊಂಡಲ್ಲ ಅಂತ ಅವತ್ತು ನನ್ನ ನಾಚಿಕೆಯಿಂದ ಕೊರಗಿ ಸಂಕಟಪಟ್ಟೆ. ಇಟ್ಸ್ ನಾಟ್ ಫೇರ್. ಇವತ್ತಿಂದ ಒಬ್ಬೊಬ್ಬ ಗಂಡಸು ಹೆಣ್ಣನ್ನ ಗೌರವಿಸೋದನ್ನು ಕಲ್ತ್ಕೋಬೇಕು. ಸಮಾಜದಲ್ಲಿ ಗಂಡು ಮಾಡೋ ಮಟ್ಟಕ್ಕೆ ಹೆಣ್ಣು ಮಾಡೋದಕ್ಕಾಗಲ್ಲ ಅನ್ನೋದು ಬದಲಾಗಬೇಕು. ಹೆಣ್ಣನ್ನ ಹೆಣ್ಣಾಗಿ ಗೌರವಿಸೋ ಒಂದು ಸಮಾಜ ಬೆಳಿಬೇಕು. ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಒಬ್ರನ್ನೊಬ್ರು ಬಿಟ್ಟುಕೊಟ್ಟು ಬಾಳಬೇಕು. ಅವಾಗ್ಲೇ ಅವರ ದಾಂಪತ್ಯ ಜೀವನ ಯಾವತ್ತೂ ಬಾಡದೇ ಇರೋ ಗುಲಾಬಿ ಹೂವಿನ ತರ ಸುಂದರವಾಗಿರುತ್ತೆ. ಹೆಂಡತಿ ಜೊತೆ ಇದ್ರನೇ ಗಂಡಸು ಹೀರೋ, ಇಲ್ದೇ ಇದ್ರೆ ಝೀರೋ ಅನ್ನೋ ಇಂದ್ರಾಳ ಮಾತನ್ನ ಅಹಂಭಾವದಲ್ಲೇನೋ ಹೇಳಿದ್ಲು ಅಂತ ನಾನು ದೊಡ್ಡದಾಗಿ ತಿಳ್ಕೊಳ್ಳಿಲ್ಲ. ಆದರೆ ಅದೇ ನಿಜ. ಇವತ್ತು ನಾವು ತಿಳ್ಕೊಂಡಂತ ಸತ್ಯ, ಹೆಂಡತಿ ಜೊತೆಲಿದ್ರೇನೆ ಗಂಡಸು ಹೀರೋ, ಇಲ್ದೇ ಇದ್ರೆ ಝೀರೋ. ಇಂದು ಇವತ್ವರೆಗೂ ಬಾಳು ಅಂದ್ರೆ ಅದು ನನ್ನ ಸಂತೋಷಕ್ಕೆ ಮಾತ್ರ ಅಂತ ಅನ್ಕೊಂಡಿದ್ದೆ. ನನಗೋಸ್ಕರ ನಾನು ಬದುಕ್ದೆ, ಆದರೆ ಇವತ್ತಿಂದ ನಿನಗೋಸ್ಕರ ಬದುಕ್ತೀನಿ. ಇದುವರೆಗೂ ನಾನು ಮಾಡಿದ ತಪ್ಪನ್ನ ಕ್ಷಮಿಸ್ತೀಯಾ ಪ್ಲೀಸ್?